ರವಿಚಂದ್ರ ಅವರು ಒಂದು ಹೇಳ್ತಾರೆ, ನಾನು ಯಾವುದೇ ಟೀಮ್ ಇಟ್ಕೊಳ್ದೆ ನ್ಯೂಸ್ ಮಾಡಿಕೊಂಡು ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ನಾನೇ ಅದಕ್ಕೆಲ್ಲ ಅವ್ರು ಏಕಾಂಗಿ ಅಂತ ತೆಗೆದ್ರಲ್ಲ, ಆ ರೀತಿ ಅವರು ನನ್ನ ಎಫರ್ಟ್ ಇದೆ ಇದರೊಳಗೆ ಅಂತ ಹೇಳ್ತಾರೆ. ಇಮ್ಮಿಡಿಯೇಟ್ಲಿ ವಿ ಶುಡ್ ಪುಟ್ ಅಪ್ ಸ್ಟೋರೀಸ್. ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋರು ಹೌ ಎನ್ ಇಂಡಿವಿಜುವಲ್ ಒನ್ ಪರ್ಸನ್ ಈಸ್ ಡೂಯಿಂಗ್, ಆ ಒಂದು ಇಂಟ್ರೆಸ್ಟ್ ಇರಲ್ಲ. ಹಾಗೆಯೇ ಸೊಸೈಟಿ ಲಾಡ್ ಆಫ್ ಗುಡ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಅದು ಇನ್ಸ್ಟಾಗ್ರಾಮ್ಗೆ ಅದು ಕನ್ಫೈನ್ ಆಗ್ತಾ ಇದೆ. ಅಥವಾ ಯಾವ ಸ್ಟೇಜ್ಗೆ ಬಂದಿದೆ, ಒಂದು ಪಾಸಿಟಿವ್ ಸ್ಟೋರಿ ಅಂತ ಬೋರ್ಡ್ ಹಾಕೊಂಡು ಬರಬೇಕು ಇವಾಗ ನ್ಯೂಸ್ ಪೇಪರಲ್ಲಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಿಟ್ರೇಚರ್ ಆ್ಯಂಡ್ ಜರ್ನಲಿಸಮ್ ಅಂತ ಬರುತ್ತೆ. ಲಿಟ್ರೇಚರ್ ಈಸ್ ಆಲ್ವೇಸ್ ಎ ಬೈ ಪ್ರಾಡಕ್ಟ್ ಆಫ್ ಜರ್ನಲಿಸಮ್. ನಾವು ಕುವೆಂಪು ಅನಂತಮೂರ್ತಿ ಕಾಲದ್ದಲ್ಲ, ಈಗ ಇಟ್ ಈಸ್ ಅ ಬೈ ಪ್ರಾಡಕ್ಟ್. ನಾನೇನೋ ಮಾಡಿಬಿಟ್ಟೆ, ನಾನು ಬರೆದ್ಬಿಟ್ಟೆ ಅಲ್ಲ, ಬಸವಣ್ಣ ಅವ್ರನ್ನೇ ಅಥವಾ ಶಂಕರಾಚಾರ್ಯರನ್ನೇ ಇವತ್ತು ನೆನೆಸ್ಕೊಳ್ಳಲ್ಲ. ಎಂತೆಂಥ ಮಾಡಿರೋ ಕೆಲಸ ಇದು ಅಂತ ಗ್ರೇಟ್ ಫಿಲಾಸಫರ್ಸ್ನೇ ನೆನ್ಕೊಳ್ತಿದ್ದಾಗ ನಾನೇನೋ ಒಂದು ಸ್ಟೋರಿ ಮಾಡಿ ಬದಲಾವಣೆ ತರ್ತೀನಿ ಅಂತ ಅಲ್ಲ. ಅಥವಾ ಮೀಡಿಯಾ ಈಸ್ ನಥಿಂಗ್ ಬಟ್ ಕಮ್ಯುನಿಕೇಷನ್ಗೆ ಒಂದು ಟೂಲ್ ಥರ ತೆಗೆದುಕೊತಾ ಇರೋದು. ಹಾಗಾಗಿ ನಾವು ಕಮ್ಯುನಿಕೇಷನ್ ಆ್ಯಂಡ್ ಮೀಡಿಯಾನ ಬೇರೆ ಬೇರೆ ಅರ್ಥದಲ್ಲಿ ಇವತ್ತು 25-26 ಕಾಂಟೆಕ್ಸ್ಟಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನನ್ನ ಎಕ್ಸ್ಪೋಜರ್ ಬ್ಯಾಂಗ್ಳೂರ್, ಮ್ಯಾಕ್ಸಿಮಮ್ ಡೆಲ್ಲಿ. ಅವ್ರಿಗೆ ಡೆಕನ್ ಕ್ರಾನಿಕಲು, ಡೆಕನ್ ಹೆರಲ್ಡ್ ಡಿಫರೆನ್ಸ್ ಗೊತ್ತಿಲ್ಲ. ಯಾರೋ ಕ್ರಾನಿಕಲಲ್ಲಿ ಮಿಸ್ಟೇಕ್ ಮಾಡಿದ್ದಕ್ಕೆ ಅವನೋ ಬಂದ್ಬಿಟ್ಟು ವಾಟ್ ಡು ಯು ಅಂಡರ್ಸ್ಟ್ಯಾಂಡ್, ಓ ಯು ಆರ್ ಫ್ರಮ್ ಸೌತ್, ಈ ಥರ ಮಾತಾಡೋದು ಎಲ್ಲ ಇತ್ತು. ದೆನ್ ಐ ಸೆಡ್ ನೋ, ಕ್ರಾನಿಕಲ್ ಈಸ್ ಡಿಫ್ರೆಂಟ್ ಫ್ರಮ್ ಹೆರಲ್ಡ್ ಅಂತ ಹೇಳಿ. ಹೃತಿಕ್ ರೋಷನ್ ಮದುವೆ ಆಯಿತು ಬೆಂಗಳೂರಲ್ಲಿ, ಗೋಲ್ಡನ್ ಫಾರ್ಮ್ಸಲ್ಲಿ. ಆಗ್ಲೂ ಪೆಪ್ರಾಜಿ ಜರ್ನಲಿಸಮ್ ಮಾಡಿದ್ರು, ಅಂದರೆ ಮೀಡಿಯಾ. ಈಗ ರಶ್ಮಿಕಾ ಮಂದಣ್ಣ ಅವರು ಅಂತ ಹೇಳ್ತಾ ಇದ್ದಾರೆ, ಏನು ಅಫಿಷಿಯಲಿ ನನಗೆ ಗೊತ್ತಿಲ್ಲ. ಅದನ್ನು ಅದೇ ಮಾಡ್ತಾ ಇದ್ದಾರೆ. ಐ ನೆವರ್ ಬಿಲೀವ್ಡ್ ದ್ಯಾಟ್ ಐ ಕ್ಯಾನ್ ಚೇಂಜ್ ದ ವರ್ಲ್ಡ್. ಇವತ್ತಿನ ದಿನ ನಮ್ಮ ಸ್ಟುಡಿಯೋನಲ್ಲಿ ಆಶಾ ಕೃಷ್ಣಸ್ವಾಮಿ ಬಂದಿರೋದು. ಆಶಾ ಕೃಷ್ಣಸ್ವಾಮಿದು ಸಾಕಷ್ಟು ಬೈಲೆನ್ ನೀವು ನೋಡಿರ್ತೀರ, ಮತ್ತು ಇದು ಟೆಲಿವಿಷನ್ ಪಾಡ್ಕಾಸ್ಟ್ಗಳಲ್ಲಿ ಕೂಡ ಆಕೆ ಒಪಿನಿಯನ್ಸ್ ಕಂಡಿದ್ದೀರ. ಇವತ್ತಿನ ದಿನ ನಾವು ಯಾವುದೋ ಬೈಟು ತಗೋತಾ ಇಲ್ಲ, ಅಥವಾ ಯಾವುದೇ ಒಂದು ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ಆ ಮಿನಿಸ್ಟರ್ ಏನು ಹೇಳಿದ್ರು, ಈ ಪಾಲಿಟಿಕ್ಸ್ ಏನಾಯಿತು, ಸಿದ್ದು ವರ್ಸಸ್ DK, ಈ ಥರದ್ದು ನಾವು ಏನೂ ಮಾತಾಡ್ತಾ ಇಲ್ಲ. ಬೇರೆಯವ್ರ ವಿಷಯ ನಾವು ಮಾತಾಡ್ತಾ ಇಲ್ಲ. ನಮ್ಮ ವಿಷಯನೇ, ನಮ್ಮ ಪ್ರೊಫೆಷನ್ ಬಗ್ಗೆನೇ ನಾವು ಮಾತಾಡೋದಕ್ಕೆ ಆಶಾ ಮತ್ತು ನಾನು ಸೇರಿದ್ದೀನಿ. ಹಲೋ, ನಿಮಗೆಲ್ಲ ನಾನು ಪರಿಚಯ ಇದ್ದೀನಿ, ಶಮಂತ. CMR University, India's top-ranked university. Over 65 acres of lakeside campus. Over 8,000 students. Over 20,000 alumni. Over 500 eminent teaching faculties. And placements in over 200 companies. CMR University, Bangalore. ಆ್ಯಂಡ್ ನೀವು ಕೂಡ ನಮ್ಮ ಎಷ್ಟೋ ಪಾಡ್ಕಾಸ್ಟ್ಗಳನ್ನ ನೋಡಿದ್ದೀರಾ, ಸ್ಲೋಲಿ ಅದನ್ನು ಶೇರ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಅದನ್ನು ನಿಮ್ಗೆ ಇಷ್ಟ ಆಗಿದ್ದು ಪಾಡ್ಕಾಸ್ಟ್ನ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನಿಮ್ಮನ್ನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ ಹೇಳಿದರೆ, ದಿಸ್ ಈಸ್ ಅನ್ ಇಂಡಿಪೆಂಡೆಂಟ್ ವೆಂಚರ್. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗುತ್ತೆ. ಇವತ್ತಿನ ದಿನ ನಾವು ಜರ್ನಲಿಸಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜರ್ನಲಿಸಮ್ ಅಂತ ಹೇಳಿದ ತಕ್ಷಣ, ಮತ್ತು 2 ವಿಮೆನ್ ಜರ್ನಲಿಸ್ಟ್ ಇದ್ದಾರೆ ಅಂತ ತಕ್ಷಣ ನಿಮಗೆ ಇವರು ಟಿಪಿಕಲ್ ವಿಮೆನ್ಸ್ ಇಶ್ಯೂನೇ ತೊಗೋಬಹುದಾ ಅಂತ ಅಂದ್ಕೋಬೇಡಿ. ಬಿಕಾಸ್ ನಾವು ಅದು ಒನ್ ಆಫ್ ದ ಕಾಂಪೊನೆಂಟ್ಸು, ಒನ್ ಆಫ್ ದ ಸಬ್ಜೆಕ್ಟ್ಸ್ ಥರ ತೊಗೋತಾ ಇದ್ದೀವಿ. ಯಾಕೆಂದರೆ ಆಶಾ ಕೂಡ ಡೆಕ್ಕನ್ ಹೆರಾಲ್ಡಲ್ಲಿ ಇದ್ದದ್ದು, ಮತ್ತು ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಜರ್ನಲಿಸಮ್ನ ಟೀಚ್ ಮಾಡ್ತಾ ಇರೋದು. ಆ್ಯಂಡ್ ಶಿ ಈಸ್ ವೆರಿ ವೆರಿ ಆ್ಯಕ್ಟಿವ್. ರಾಮಕೃಷ್ಣ ಆಶ್ರಮದಲ್ಲಿ ಕೂಡ ಮೀಡಿಯಾ ಕ್ಲಬ್ ಅಂತ ತೆಗೆದುಕೊಂಡು ಹಳ್ಳಿ ಮಕ್ಕಳಿಗೆ, ಆನೇಕಲ್ ಏರಿಯಾದಲ್ಲಿ, ಅಲ್ಲಿ ಕೂಡ ಹೌ ಟು ಯೂಸ್ ಮೀಡಿಯಾ, ಅಂಡರ್ಸ್ಟ್ಯಾಂಡಿಂಗ್ ಮೀಡಿಯಾ ಅಂತ ಕೆಲಸ ಮಾಡ್ತಾ ಇರೋದು. ಹೌದು, ಮೀಡಿಯಾ ಅಂತ ಹೇಳೋದು ಅದು ಹೇಗಾಗೋಗಿದೆ ಅಂತ ಹೇಳಿದ್ರೆ, ಮೀಡಿಯಾ ಅಂತ ಹೇಳಬೇಕಾದ್ರೆ ಬರೀ ಟೆಲಿವಿಷನ್ಗೆ ರೆಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಪ್ರಿಂಟನ್ನು ಇನ್ಕ್ಲೂಡೇ ಮಾಡ್ಕೊಂಡಿಲ್ಲ ಪಾಪ್ಯುಲರ್ ಲೆವೆಲ್ನಲ್ಲಿ. ಮೀಡಿಯಾ ಅಂತ ಹೇಳಿದಾಗ ಎಲ್ಲ ಸೇರ್ಕೊಳ್ಳುತ್ತದು. ಟೆಲಿವಿಷನ್ ಆಗ್ಬೋದು, ಬ್ರಾಡ್ಕಾಸ್ಟ್ ಮೀಡಿಯಾ, ರೇಡಿಯೋ ಆಗಬಹುದು, ಅಥವಾ ನಮ್ಮ ಪ್ರಿಂಟ್, ಮದರ್ ಆಫ್ ಆಲ್ ಮೀಡಿಯಾ ಅಂತ ಹೇಳಬಹುದು. ಇವತ್ತಿನ ದಿನ ಶುರು ಆಗಿರೋಂಥ ಸೋಷಿಯಲ್ ಮೀಡಿಯಾ, ಈ ಥರ ಪ್ಲ್ಯಾಟ್ಫಾರ್ಮ್ಸ್ ಆಗಬಹುದು. ಸೊ ಇವತ್ತಿನ ದಿನ ಮೀಡಿಯಾ ಪ್ಲ್ಯಾಟ್ಫಾರ್ಮು, ಕಮ್ಯುನಿಕೇಷನ್ನು, ಜರ್ನಲಿಸಮ್ದು ಪ್ರೊಫೈಲೇ ಚೇಂಜ್ ಆಗಿದೆ. ಅದ್ರ ಬಗ್ಗೆ ನಾವಿಬ್ಬರು ಕೂಡ ಚರ್ಚೆ ಮಾಡ್ತೀವಿ ಅಂತ ನಾನು ಹೇಳಲ್ಲ. ಸುಮಾರು ಸಲ ಆಶಾ ಮತ್ತು ನಾನು ವೆರಿ ಇನ್ಫಾರ್ಮಲಿ ಹಿಂಗೆ ಹಾಗೆ ಅಂತ ಫೋನಲ್ಲಿ ಮಾತಾಡಿರೋದುಂಟು, ಚಾಟ್ ಮಾಡಿರೋದುಂಟು. ಸೇಮ್ ವೇವ್ ಲೆಂತ್ ಇರೋದ್ರಿಂದ ಇವತ್ತಿನ ದಿನ ಆನ್ ದ ಕ್ಯಾಮ್ರಾ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಆಶಾ, ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕೆ ಅಂತ ಹೇಳಿದರೆ, ಒಂದೇ ವೇವ್ ಲೆಂತಲ್ಲಿ ಇರೋರ ಹತ್ರ ಮಾತಾಡುವಾಗ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಶಾ ಈಸ್ 100% ಜರ್ನಲಿಸ್ಟ್.
ಕತೆ ಬರೆಯಲ್ಲ, ಪದ್ಯ ಬರೆಯಲ್ಲ, ನಾಟಕ ಬರೆಯಲ್ಲ, ಬದುಕೇ ಒಂದು ನಾಟಕ ಅಂತ ಹೇಳೋವಂಥ ಫಿಲಾಸಫಿ. ಆ್ಯಂಡ್ ಇವತ್ತಿನ ದಿನ ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಟೋಟಲಿ ಕಾನ್ವರ್ಸೇಷನ್ ಆಗುತ್ತೆ. ಆ್ಯಂಡ್ ಆಶಾ, ಈಗ ನನಗೆ ತುಂಬಾ ಇದು ಜಸ್ಟ್ ಇವಾಗ ನಾವು ಮಾತಾಡೋಕ್ಕೆ ಮುಂಚೆ ಆನೇಕಲ್ ವಿಷಯ ಹೇಳ್ತಾ ಇದ್ದಿದ್ದು ಆಶಾ. ಆಶ್ರಮದಲ್ಲಿ ಆನೇಕಲ್ ಮಕ್ಕಳಿಗೆ ಮೀಡಿಯಾ ಕ್ಲಬ್ ಅಂತ ಶುರು ಮಾಡಿರೋದು ಅಂತ. ಮತ್ತು ಆಶಾ, ನಿಮಗೂ ಗೊತ್ತಿರ್ಬೋದಲ್ವಾ, ನಮ್ಮದು ರೇಡಿಯೋ ಹಾಂ, ಸಾರಥಿ ಚಾನಲ್, ಅದನ್ನು ನಾವು ಶುರು ಮಾಡೋಕ್ಕೆ ಮುಂಚೆ ಈಗ ಸಂಯುಕ್ತ ಕರ್ನಾಟಕ, ಆಗ ಕನ್ನಡ ಪ್ರಭದಲ್ಲಿ ಇದ್ದಾರಲ್ಲ ಶ್ರೀಶಾ ಸರ್, ಅವ್ರುಗಳು ಕೂಡ ಬಂದಿದ್ದಿದ್ದು. ಮೋರಲ್ಲೆಸ್ ದ ಸೇಮ್ ಥಿಂಗ್. ಅದಾದಮೇಲೆ ನಾವು ಇದೇ ಥರ ಮೀಡಿಯಾ ಕ್ಲಬ್, ಮೀಡಿಯಾ ಅವೇರ್ನೆಸ್ ಅಂತ ಬಂದಾದಮೇಲೆ ನಮಗೆ ರೇಡಿಯೋಗೆ ಲೈಸೆನ್ಸ್ ಸಿಕ್ಕಿತ್ತು. ಆವತ್ತಿನ ದಿನ ಹಂಗೆ ಮಾಡಿದ್ದಕ್ಕೆ ನಮ್ಗೆ ಲೈಸೆನ್ಸ್ ಸಿಕ್ತು. ಇವತ್ತು ಆನೇಕಲ್ ಒಂಥರ ಬಾರ್ಡರ್ ಏರಿಯಾ ಅಲ್ಲ? ಹೌದು. ಮತ್ತೆ ಎಲಿಫೆಂಟ್ ಕಾರಿಡಾರ್, ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಜಾಯ್ನಿಂಗ್, ಅದೊಂದು ಶಿವನಹಳ್ಳಿ ಒಳಗಡೆ. ಹೌದು, ಅದೊಂದು ಸುಂದರ ಅನುಭವ. ಪ್ರತಿ ವಾರ ಹೋದಾಗ ನನಗೆ ಐ ಫೀಲ್ ಐ ಆಮ್ ಬ್ಲೆಸ್ಡ್ ಟು ಬಿ ದೇರ್. ಶ್ರೀ ವಿಷ್ಣುಮಯಾನಂದ ಹೆಡ್ಸ್ ದ ಇನ್ಸ್ಟಿಟ್ಯೂಷನ್ ದೇರ್. ಹೀ ಮೂವ್ಡ್ ಇನ್ ಟು ದಟ್ ಪ್ಲೇಸ್ ಇನ್ 1985. ಅದು ಅವಾಗ ಡ್ರೈ ಪ್ಲೇಸ್ ಅಂತೆ. ಅವರು ಯಲ್ಲಪ್ಪ ರೆಡ್ಡಿ ಎಲ್ಲ ಸೇರಿ, ಅದೇ ಎನ್ವೈರ್ಮೆಂಟಲಿಸ್ಟು ಎಲ್ಲ ಸೇರಿ ಅದನ್ನು ಒಂದು ಎಮರಲ್ಡ್ ವೆಲ್ತ್ ಆಗಿಬಿಟ್ಟಿದೆ. ಅದು ಮಲ್ನಾಡ್ ಥರ ಮಾಡಿದ್ದಾರೆ. 2 ಕೆರೆಗಳು ಡೆವಲಪ್ ಮಾಡಿದ್ದಾರೆ. ನಾನು ಆವಾಗವಾಗ ಅದು ಹೇಗೆ ನನಗದು ಪರಿಚಯ ಆಯಿತು ಅಂತ ಹೇಳಿದ್ರೆ, ಒಂದು ಸತಿ ಯಲ್ಲಪ್ಪ ರೆಡ್ಡಿಯವರು ಒಂದು ಮೀಡಿಯಾ ಟೀಮ್ ಕರ್ಕೊಂಡು ಹೋದರು. ಬೆಂಗಳೂರ್ದು ಯುನೀಕ್ ಫ್ಲವರ್ ಬ್ಲೂಮ್ ಆಗಿದೆ, ತೋರಿಸ್ತೀನಿ ಅಂತ. ಅವ್ರು ಕರ್ಕೊಂಡು ಹೋದಾಗ, ಬ್ಯಾಂಗ್ಳೂರ್ಗೆ ಒಂದು ಯುನೀಕ್ ಫ್ಲವರ್ ಇದೆಯಾ ಅಂತ ನಾನು ನನ್ನ ಜೂನಿಯರ್ ಮೋಸ್ಟ್ ಟೀಮ್ ಮೆಂಬರ್ನ ಕಳಿಸಿದ್ದೆ, ಸತೀಶ್ ಅಂತ ಹೇಳಿ. ಈಗ ಹಿಂದೂನಲ್ಲಿದ್ದಾರೆ, ಶಿವಮೊಗ್ಗದಲ್ಲವರು. ಅವ್ರಿಗಂತೆ ನಾನು ಯಾವಾಗಲೂ ನಿನ್ನ ಪೊಲಿಟಿಕಲ್ ಬ್ಯೂರೋನಲ್ಲಿರೋದ್ರಿಂದ ನಿನ್ನ ಬರೀ ಪೊಲಿಟಿಕಲ್ ಡೆವಲಪ್ಮೆಂಟು ಹೆಕ್ಟಿಕ್ ಕೊಟ್ಟಿದ್ದೀನಿ, ಒಂದು ಆಫ್ ಬೀಟ್ ಸ್ಟೋರಿ ಸಿಗ್ಬೋದನ್ನು, ಹೋಗು ಸತೀಶ್, ದಿಸ್ ಇಸ್ ಮೈ ಪಾರ್ಟಿಂಗ್ ಗಿಫ್ಟ್ ಥರ, ನೀನು ಹೋಗ್ಬಾ ಅಂತ ಹೇಳಿದ್ದೆ. ಹೋಗಿ ಬಂದು ಹಿ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ವೆರಿ ಇನ್ಕ್ವಿಸಿಟಿವ್ ನೇಚರ್ ಹುಡುಗ ಅವನು. ನನಗೆ ಹೇಳ್ದ, ಮ್ಯಾಮ್ ತುಂಬ ಚೆನ್ನಾಗಿದೆ, ಇದು ಆಶ್ರಮನೂ ಭಾಳ ಚೆನ್ನಾಗಿದೆ, ದೇ ಆರ್ ಡೂಯಿಂಗ್ ವಂಡರ್ಫುಲ್ ಎನ್ವೈರ್ನ್ಮೆಂಟ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಅಂದರು. ಹಾಗಾಗಿ ನಾನು ಯಲ್ಲಪ್ಪ ರೆಡ್ಡಿ ಅವ್ರು ಕರ್ಕೊಂಡು ಹೋದರು. ನಾನು ಬರೋಕ್ಕೆ ಶುರು ಮಾಡಿದ್ದೆ. ಡೆಕ್ಕನ್ ಹೆರಾಲ್ಡಲ್ಲಿ ಇರೋ ತನಕ ತುಂಬ ಬ್ಯುಸಿ ಇರ್ತಿದ್ದೆ. ನನಗೆ ಐ ವಾಂಟ್ ಎ ಬ್ರೇಕ್ ಅಂದಾಗ ಅಲ್ಲಿ ಹೊರಟೋಗಿ ಸಂಡೇ ಒಂದು ಊಟ ಮಾಡ್ಕೊಂಡು ಬಂದುಬಿಡ್ತಿದ್ದೆ. ಆಮೇಲೆ ಒಂದು ಸತಿ ಬಿಟ್ಟ ಮೇಲೆ ಡೆಕ್ಕನ್ ಹೆರಾಲ್ಡ್ 18ನಲ್ಲಿ ಐ ಸ್ಯಾಟ್ ವಿತ್ ಸ್ವಾಮೀಜಿ. ಐ ಸೆಡ್, ಸ್ವಾಮೀಜಿ, ಎನಿ ಅನ್ಫುಲ್ಫಿಲ್ಡ್ ವರ್ಕ್ ಇದೆಯಾ, ಡ್ರೀಮ್ ಇದೆಯಾ ಅಂತ. ಆ ಥರ ಏನಿಲ್ಲ, ಆದರೆ ಒಂದು ಒಳ್ಳೆ ಲೈಬ್ರರಿ ಮಾಡಬೇಕು ಅಂತ ಹೇಳಿದ್ರು. ಲೈಬ್ರರಿ ಇತ್ತು ಅಷ್ಟೊತ್ತಿಗೆ, ಒಂದು 10,000 ಬುಕ್ಸ್ ಇತ್ತು ಸ್ವಾಮೀಜಿ ಹತ್ರ. ಆಮೇಲೆ ಐ ಸೆಡ್, ಇಫ್ ಯು ನೀಡ್ ಮೋರ್ ಬುಕ್, ಕ್ಯಾನ್ ಐ ಗೋ ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಸ್ಕ್ ಫಾರ್ ಡೊನೇಷನ್ಸ್, ಬುಕ್ಸ್ ಡೊನೇಷನ್ಸ್. ಯೋಚನೆ ಮಾಡಿ ಆಯ್ತು ಹಾಕಿ ಅಂದರು. ದಟ್ ಆಸ್ ಎ ಬಿಗ್, ಅವ್ರ ಕಡೆಯಿಂದ ಒಂದು ಬಿಗ್ ಗ್ರೀನ್ ಸಿಗ್ನಲ್ಲು. ಸೋಷಿಯಲ್ ಮೀಡಿಯಾ ಅಂದರೆ ನನ್ನ ಫೇಸ್ಬುಕ್ಕಲ್ಲಿ ಹಾಕಿದೆ, ಇನ್ಸ್ಟಾ ಅದರೊಳಗಲ್ಲ ಅಲ್ಲ. ಫೇಸ್ಬುಕ್ಕಲ್ಲಿ ಹಾಕಿದಾಗ ತುಂಬ ಜನ ಡೊನೇಟ್ ಮಾಡಿದ್ರು. ಅಲ್ಲಿ ರೆಪ್ರೆಸೆಂಟೇಟಿವ್ ಒಬ್ಬರು ಮುರಳಿ ಅಂತ ವಾಲಂಟಿಯರ್ ಬಂದು ಎಲ್ಲ ಕಡೆ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಬ್ಯೂಟಿಫುಲ್ ಲೈಬ್ರರಿ ವಿತಿನ್ 15-20 ಡೇಸಲ್ಲಿ 10,000 ಬುಕ್ಸ್ ಬ್ಯಾಂಗ್ಳೂರಿಯನ್ಸ್ ಡೊನೇಟೆಡ್ ಟು ಎ ರೂರಲ್ ಇದು. ಅದಾದಮೇಲೆ ನಾನು ಮಾತಾಡ್ತಾ ಇರಬೇಕಾದ್ರೆ ಮುರಳಿ ಅವ್ರು ಹೇಳಿದ್ರು, ವೈ ಡೋಂಟ್ ವಿ ಹ್ಯಾವ್ ಎ ಮೀಡಿಯಾ ಕ್ಲಬ್ ಇಲ್ಲಿ? ಮೀಡಿಯಾ ಕನ್ಸಂಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಕನ್ಸ್ಯೂಮ್ ಮಾಡ್ತೀವಿ ನಾವು, ಮೀಡಿಯಾ ಲಿಟ್ರಸಿ, ಇದ್ರ ಬಗ್ಗೆ ಯಾವ ಕ್ಲಾಸ್ ಮಕ್ಕಳು 5th ಇಂದ 8th ಒಳಗಡೆ, 9th 10th ಅವ್ರು ಬ್ಯುಸಿ ಆಗಿಬಿಡ್ತಾರೆ ಬಿಕಾಸ್ ಆಫ್ ಎಕ್ಸಾಮ್ಸ್, ಪಬ್ಲಿಕ್ ಎಕ್ಸಾಮ್ಸ್. ಸೊ ಆ ಮಕ್ಕಳಿಗೆ ವಾಟ್ ಈಸ್ ಮೀಡಿಯಾ, ಹೌ ಡು ಯು ಕನ್ಸ್ಯೂಮ್ ಅಂತ ಹೇಳಿ ಅದನ್ನು ಶುರು ಮಾಡಿದ್ದು. ಮೀಡಿಯಾ ಅಂದರೆ ಇವಾಗ ನಿಮಗೆ ಇನ್ಫೋಟೈನ್ಮೆಂಟ್ ಬಂದುಬಿಡುತ್ತೆ, ಎಂಟರ್ಟೈನ್ಮೆಂಟು ಬಂದುಬಿಡುತ್ತೆ. ಸೊ ವಿ ಹ್ಯಾವ್ ಕಾಲ್ಡ್ ಫಿಲ್ಮ್ ಡೈರೆಕ್ಟರ್ಸಲ್ಲಿ ಮತ್ತು ಪಾಡ್ಕಾಸ್ಟ್ ಮಾಡೋರು ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ಸ್ಪೆಷಲ್ ಇನ್ವೈಟೀಸ್ ಅಂತ ಕರೆದು, ಯಾರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ 2 hours ಮಕ್ಕಳ ಜೊತೆಗೆ ಸ್ಪೆಂಡ್ ಮಾಡ್ತಾರೋ ಅಂಥವ್ರನ್ನೇ ಕರೆಯೋದು. ಬಿಕಾಸ್ ಇಟ್ ಈಸ್ ಆಲ್ ವಾಲಂಟ್ರಿಯಾಗಿ ಬರಬೇಕಾಗತ್ತೆ, ದೂರ ಇದೆ ಅಫ್ಕೋರ್ಸ್, ಬಟ್ ಹೋಗಬೇಕು ಅನ್ನೋ ಮನಸ್ಸಿರಬೇಕು. ಬಟ್ ಆ ಮಕ್ಕಳ ಜೊತೆ ಕಳೆಯೋದಿದೆಯಲ್ಲ, ನಾನು ಎಷ್ಟೋ ಪ್ರೈವೇಟ್ ಸ್ಕೂಲ್ಸ್, ಕಾನ್ವೆಂಟ್ಸ್ಗೆ ಹೋಗ್ತಿರ್ತೀನಿ. ಆ ಎಲ್ಲದಕ್ಕಿಂತ ಆ ಮಕ್ಕಳು, ನಮ್ಮ ರೂರಲ್ ಮಕ್ಕಳಿಗೆ ಥಿಂಕಿಂಗ್ ಎಬಿಲಿಟಿ, ಕ್ರಿಟಿಕಲ್ ಥಿಂಕಿಂಗ್ ಇದೆ ಅವ್ರಿಗೆ. ಏನು ಕನ್ಸ್ಯೂಮ್ ಮಾಡಬೇಕು, ಏನು ಬಿಡಬಾರ್ದು ಅವ್ರಿಗೆ ಗೊತ್ತಿರುತ್ತೆ. ನೋಡಿ, ಅವ್ರ ಹತ್ರ ಒಂದು ಗೆಡ್ಜೆಟ್, ಈ ಫೋನ್ ಅನ್ನೋದೇ ಇರಲ್ಲ ಅವ್ರ ಹತ್ರ, ಬಟ್ ದೇ ನೋ ಹೌ ಟು ಯೂಸ್ ಇಟ್. ಯಾವಾಗಲೋ ಅಕ್ಕನೋ ತಮ್ಮನೋ ಅಪ್ಪ ಅಮ್ಮ ಒಂದು 5 ನಿಮಿಷ ಬಿಟ್ಟು ಹೋದಾಗ ಅದನ್ನ ನೋಡಿ ಕಲ್ತ್ಬಿಡ್ತಾರೆ. ಐಪ್ಯಾಡ್ ಏನಾರು ತೊಗೊಂಡು ಹೋಯ್ತು ಅಂದರೆ, ಸ್ವಾಮೀಜಿ ಹೇಳಿದ್ದಾರೆ ನಿಂಗೆ ತರಬೇಡ ನೀನು ಐಪ್ಯಾಡು, ತಂದರೆ ಅವರು ಓದೋದು ಕಮ್ಮಿ ಆಗುತ್ತೆ ಈ ಗೆಡ್ಜೆಟ್. ಬಟ್ ವೆದರ್ ವಿ ಲೈಕ್ ಇಟ್ ಆರ್ ನಾಟ್, ವೆದರ್ ವಿ ಗಿವ್ ಗೆಡ್ಜೆಟ್ ಟು ದೇರ್ ಹ್ಯಾಂಡ್ಸ್ ಆರ್ ನಾಟ್,
ದೇ ಹ್ಯಾವ್ ಆಲ್ರೆಡಿ ಬಿಕಮ್ ಗೆಡ್ಜೆಟ್ ಡ್ರಿವನ್, ಗೆಡ್ಜೆಟ್ ಸ್ಯಾವಿ ಆಗಿಬಿಟ್ಟಿದ್ದಾರೆ. ಅಲ್ಲೆಲ್ಲ ಸ್ಮಾರ್ಟ್ ಬೋರ್ಡ್ಸ್ ಇದೆ. ಇನ್ಫೋಸಿಸ್ ಆ್ಯಂಡ್ ಸಿಸ್ಕೋ ಹ್ಯಾಸ್ ಡೊನೇಟೆಡ್ ಕ್ಲಾಸ್ ರೂಮ್ಸಲ್ಲಿ. ಬ್ಯೂಟಿಫುಲ್ ಆಗಿದೆ ಅದು ಕ್ಲಾಸ್ ರೂಮ್ಸು. ನಾನು ಹೋಗಿದ ತಕ್ಷಣ ಅವರೇ ಸ್ಮಾರ್ಟ್ ಬೋರ್ಡ್ನ ಆನ್ ಮಾಡಿಬಿಡ್ತಾರೆ. ಮ್ಯಾಮ್ ಹೀಗೆ ಯೂಸ್ ಮಾಡೋಕ್ಕೆ ಅಂತ ದೇ ಗೈಡ್ ಮೀ. ದೇ ಥಿಂಕ್ ದಟ್ ಐ ಡೋಂಟ್ ನೋ. ಸೊ ದೇ ಆರ್ ಈಗರ್ಲಿ ಯಾವ ಮಕ್ಕಳು ಯಾರು ಶೂಸ್ ಕೂಡ ಹಾಕ್ಕೊಳಕ್ಕಿರಲ್ಲ ಅಂಥ ಮಕ್ಕಳು ಇವತ್ತು ಟೆಕ್ ಡ್ರಿವನ್ ಆಗ್ತಾ ಇದ್ದಾರೆ. ಅಂದರೆ ಆ ಕನ್ಸಂಪ್ಷನ್ ಅನ್ನೋದು ಆಗ್ತಾ ಇದೆ. ಇಲ್ಲಿ 2 ಡೇಂಜರ್ ಇರುತ್ತೆ ಶಮಂತ. ಇಲ್ಲಿಗೆ ನಾನೊಂದು ಬ್ರೇಕ್ ತಗೋತೀನಿ ಆಶಾ. ಆನೆಕಲ್ದು ಅಷ್ಟೊಂದು ಪ್ಯಾಷನೇಟ್ ಆಗಿ ಸ್ಪಿರಿಚುವಲ್ ಆಗಿ ಶೇರ್ ಮಾಡ್ತಾ ಇದ್ದೀರಲ್ಲ, ಇದಕ್ಕೊಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಇದೆ. ಐ ಎಮ್ ಎ ರಾಮಕೃಷ್ಣ ಇಟ್. ಸೊ ಸ್ವಾಮಿ ಪುರುಷೋತ್ತಮಾನಂದಜಿ, ಚಿದಾನಂದಜಿ ಅವ್ರ ಜೊತೆಗೆ ಈಗ ಪಾವಗಡದಲ್ಲಿದ್ದಾರಲ್ಲ ಜಪಾನಂದ ಸ್ವಾಮೀಜಿ, ವಂಡರ್ಫುಲ್ ವರ್ಕ್. ಹಾಂ, ಹೀ ಈಸ್ ದ ಒನ್ ಹೂ ಸ್ಟಾರ್ಟೆಡ್, ಹೀ ಈಸ್ ದ ಒನ್ ಹೂ ಇನಿಷಿಯೇಟೆಡ್. ಆಮೇಲೆ ಅದನ್ನು ನಾನು ಅವಾಗ ಕಬ್ ರಿಪೋರ್ಟರು, ಇನ್ನೂ ಜಸ್ಟ್ ನಮಗೇನು ಪೆನ್ ಕ್ಯಾಪ್ ಓಪನ್ ಮಾಡೋಕ್ಕೂ ಬರಲ್ವಲ್ಲ, ಮ್ಯಾನ್ ಸ್ಕ್ರಿಪ್ಟಲ್ಲಿ ಬರೀತಾ ಇದ್ದದ್ದು. ಆವಾಗ ಅವ್ರು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು. ಇವಾಗ ನೀವು ಹೇಳಿದ್ರಲ್ಲ ಒಳ್ಳೆ ಮಲೆನಾಡಿಗೆ ಹೋದಂಗಿರುತ್ತೆ ಅಂತ. ಅಲ್ಲಿ ಆವಾಗ ಅದನ್ನು ನೋಡಿದಾಗ ಯಾವುದೋ ಒಂದು ಡ್ರಾಟ್ ಹಿಟ್ ಥರ, ಬರಗಾಲ ಥರ ಇತ್ತದು. ನೋಡ್ತಾ 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 ಅದು ಒಂದು ಇವಾಗ ಫುಲ್ ಫ್ಲೆಜ್ಡ್ ಸ್ಕೂಲ್ ಆಗಿದೆ. ಆ್ಯಂಡ್ ಅಲ್ಲಿಗೆ ನಿಜವಾಗ್ಲೂ ಬೇಕಿತ್ತು ಆ ಥರದ್ದು ಅಂತ. ಹೌದು, ಯಾಕಂದರೆ ಕಾನ್ವೆಂಟ್ಗೆ, ಇಂಗ್ಲೀಷ್ ಕಾನ್ವೆಂಟ್ಗೆ ಹೋಗೋ ಅದನ್ನು ತಪ್ಸೋಕ್ಕಾಗಲ್ಲ, ಸ್ವಾಮೀಜಿ ಅವ್ರಿಗೂ ಗೊತ್ತು. ಹಾಗಾಗಿ ಕ್ವಾಲಿಟಿ ಇಂಗ್ಲೀಷ್ ಎಜುಕೇಷನ್ನೇ ಕೊಡೋಣ ಅಂತ ಹೇಳಿ ಸುರೇಶ್ ಕುಮಾರ್ ಅವ್ರು ಮಿನಿಸ್ಟರ್ ಆಗಿದ್ದಾಗ ಭಾಳ ಹೆಲ್ಪ್ ಮಾಡಿದ್ರು. ನಾನು ಅವ್ರನ್ನ ತುಂಬ ರಿಕ್ವೆಸ್ಟ್ ಮಾಡಿದ್ದೆ, ಅವ್ರಿಗೊಂದು ಪರ್ಮಿಟ್ ಬೇಕಿತ್ತು. ಇಂಗ್ಲೀಷ್ ಮೀಡಿಯಂ ಶುರು ಮಾಡೋದಕ್ಕೆ ಕಷ್ಟ ಅಲ್ಲ, ಪಾಲಿಸಿ ಡಸಂಟ್ ಅಲ್ಲೋ. ಸುರೇಶ್ ಕುಮಾರ್ ಅವ್ರ ವೈಫ್ ನಿಮಗೆ ಗೊತ್ತು, ಸಾವಿತ್ರಿ ಅವರು ಜರ್ನಲಿಸ್ಟ್, ಅವ್ರು ಹೋಗಿ ದೇ ಆರ್ ಸೋ ಇಂಪ್ರೆಸ್ಡ್. ಆಮೇಲೆ ಸ್ಲೋಲಿ ಅಂದರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ನೂರಾರು ಹ್ಯಾಂಡ್ಸ್ ಜಾಯಿನ್ ಆಗಿಬಿಡುತ್ತೆ. ಮತ್ತು ತುಂಬ ಜನ ಜರ್ನಲಿಸ್ಟ್ಗಳು ನಮ್ಮ ಟ್ರೈಬ್ ಅವರು ಹೋಗ್ತಾರಲ್ಲಿ, ಇನ್ಕ್ಲೂಡಿಂಗ್ ಬಾಲಸುಬ್ರಹ್ಮಣ್ಯಂ, ಎಕನಾಮಿಕ್ ಟೈಮ್ಸ್ ಕೂಡ ಹಾಗೆ ಹೆಚ್ಚು ಕಡಿಮೆ ಗಾಂಧಿ ಬಜಾರ್. ಆ ಮೀಡಿಯಾ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿನ ನಾವು ರೈಟ್ ವೇನಲ್ಲಿ ತೊಗೊಂಡೋಗೋದು ಅಷ್ಟೇ. ಮೀಡಿಯಾ ಲಿಟ್ರಸಿ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ ನಮಗೆ. ಇವಾಗ ನಾವು ಶುರು ಮಾಡಿದಾಗ ಇಟ್ ವಾಸ್ ಸಮ್ವೇರ್ 2006-07 ಅಂತ ಅನಿಸುತ್ತೆ ಆಶಾ. ಅವ್ರುಗಳಿಗೆ ಕನ್ನಡಪ್ರಭ, ಪ್ರಜಾವಾಣಿ ಹೆಸರು ಗೊತ್ತಿಲ್ಲ, ನ್ಯೂಸ್ ಪೇಪರ್ ಹೆಸರುಗಳೇ ಗೊತ್ತಿಲ್ಲ. ಟೆಲಿವಿಷನ್ ಎಲ್ಲ ಬಿಟ್ಬಿಡಿ, ನ್ಯೂಸ್ ಪೇಪರ್ಗಳ ಹೆಸರೇ ಗೊತ್ತಿರಲಿಲ್ಲ ನಮಗೆ. ಒಂಥರ ಏನು ಹಾರ್ಡ್ಲಿ ಒಂದು 20 ಕಿಲೋಮೀಟರ್ಸ್ ಅವೇ ಫ್ರಮ್ ಸಿಟಿ, ಈ ಥರನೂ ನಮಗೆ ಅದೊಂಥರ ಹೀಗೂ ಉಂಟಾ ಅನ್ನೋ ಥರ ಎಕ್ಸ್ಪೀರಿಯನ್ಸ್ ಆದಂಗೆ ಆಯ್ತದು. ಈಗ ಡೆಕ್ಕನ್ ಹೆರಾಲ್ಡ್ ಸ್ಕೂಲ್ ಎಡಿಷನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಹೌದು, ಅಲ್ಲಿಗೆ ಇವಾಗ ಫುಲ್ ಫ್ಲೆಜ್ಡ್ ಆಗಿ. ಹೌದು, ಈಗೆಲ್ಲ ಮೀಡಿಯಾ ಕನ್ಸಂಪ್ಷನ್ ಇಸ್ ಫೋನ್ ಅಲ್ಲ, ಸಿಕ್ಕಾಪಟ್ಟೆ ಆಗ್ತಾ ಇದೆ. ಆ್ಯಂಡ್ ಇವಾಗ ಆಶಾ ಹೇಳ್ತಾ ಇರೋದ್ರಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅನ್ಸುತ್ತಲ್ಲ. ಆಶಾ, ಶಿ ವಾಸ್ ಹೆಡಿಂಗ್ ಡೆಕ್ಕನ್ ಹೆರಾಲ್ಡ್, ಚೀಫ್ ರಿಪೋರ್ಟರ್ ಆಗಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿರೋದು. ಇಲ್ಲಿ ಜಂಡರ್ ವಂಡರ್ ಯಾವುದೂ ಕೆಲಸ ಮಾಡಿಲ್ಲ. ಸಕ್ಸಸ್ಫುಲ್ ರಿಪೋರ್ಟರ್ ಆಗಿ ಚೀಫ್ ರಿಪೋರ್ಟರ್ ಆಗಿದ್ದು. ಮತ್ತು ಆಶಾ ಗೈಡೆನ್ಸಲ್ಲಿ ಸಾಕಷ್ಟು ಜನ ಜೂನಿಯರ್ಸು ಅವರು ಮೌಲ್ಡ್ ಆಗಿದ್ದಾರೆ ಮತ್ತು ಪ್ರೊಫೆಷ್ನಲ್ ಎಥಿಕ್ಸ್ ಕಲ್ತಿದ್ದಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿನೇ ಇವತ್ತು ನನಗೆ ಆಶನ್ ಹತ್ರ ಮಾತಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ದಿಸ್ ಈಸ್ ನಾಟ್ ಜಸ್ಟ್ ಯಾರೋ ಒಂದಿಬ್ಬರು ಕೂತ್ಕೊಂಡು ಹರಟೆ ಹೊಡೆಯೋ ಥರ ನಾವು ಮಾಡ್ತಾನೇ ಇಲ್ಲ. ಇವಾಗ ಈವನ್ ಆಫ್ಟರ್ ಹರ್ ಅವೇ, ಐ ಮೀನ್ ಅಫ್ಕೋರ್ಸ್ ನೌ ಶಿ ಈಸ್ ಅವೇ ಫ್ರಮ್ ಫಾರ್ಮಲ್ ಜರ್ನಲಿಸಮ್, ಬಟ್ ಇನ್ ಹರ್ ಓನ್ ವೇ ಶಿ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ದ ಫೀಲ್ಡ್. ಅದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಎಲ್ಲ ಪ್ರೊಫೆಷನ್ನು ಕೂಡ ಅವರ ಪ್ರೊಫೈಲ್ ಚೇಂಜ್ ಆಗ್ತಾ ಇದೆ. ಸಿಮಿಲರ್ಲಿ ನಮ್ಮ ಪ್ರೊಫೆಷನ್ ಕೂಡ ಚೇಂಜ್ ಆಗಿದೆ ಫಾರ್ ಗುಡ್ ಅಂತ ಹೇಳ್ಬೋದು. ಹೌದು ಅಲ್ವಾ? ಅದರಲ್ಲಿ ಕೂಡ ಈ ಥರ ತುಂಬ ಮೀನಿಂಗ್ಫುಲ್ಲಿ ಕೆಲಸ ಮಾಡ್ತಾ ಇರೋದು ಮೋಸ್ಟ್ ಆಫ್ ಅಸ್ ಆರ್ ವಿಮೆನ್ ಜರ್ನಲಿಸ್ಟ್. ಹೌದು ಅಲ್ವಾ? ಹೌದು, ಬಿಕಾಸ್ ನಮಗೆ ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಮೇಕಿಂಗ್ ಲೈಫ್ ಇಂಟ್ರೆಸ್ಟಿಂಗ್ ಒಂದು ಇರುತ್ತೆ. ಆ ಚಾಲೆಂಜನ್ನು ಹುಡ್ಕೊಂಡು ಹೋದಾಗ ಆಗುತ್ತೆ. ಇವಾಗ ನಾನು ಎಷ್ಟೋ ಯೂನಿವರ್ಸಿಟೀಸ್ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಚಾಪ್ಟರ್ಸ್ ಬರ್ದಿದ್ದೀನಿ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿಗೆ ಥಿಯರಿ, ಬಿಕಾಸ್ ಐ ಹ್ಯಾವ್ ಎ ಡಾಕ್ಟ್ರೇಟ್. ನನಗೆ ಕೆಲಸದ ಯಾವತ್ತೂ ತೊಂದರೆನೇ ಇಲ್ಲ. ನಾನು ಎಷ್ಟು ತೊಗೊಳಕ್ಕೆ ಸಾಧ್ಯನೋ ಅಷ್ಟು ತೊಗೊಳ್ತೀನಿ. ಯಾವಾಗ ರಿಲ್ಯಾಕ್ಸ್ ಮಾಡಬೇಕು ಸ್ಲೈಟ್ಲಿ ಐ ರಿಲ್ಯಾಕ್ಸ್, ಬಿಕಾಸ್ ಐ ಹ್ಯಾವ್ ಟು ಗಿವ್ ಟೈಮ್ ಟು ಮೈ ಫ್ಯಾಮಿಲಿ ಆಲ್ಸೋ. ಹಾಗಾಗಿ ನಾನು ಎಲ್ಲಿ ಬ್ರೇಕ್ ಹಾಕಬೇಕು, ಎಲ್ಲಿ ಇದಾಗಬೇಕು ಅನ್ನೋದು ಒಂದು ನನ್ನ ಕೈಲಿದೆ ಇವಾಗ. ಬಟ್ ಮೊದಲು ಅದಿರಲಿಲ್ಲ ಅಷ್ಟು ಹೆಕ್ಟಿಕ್ ಇರೋದು. ಅಂದರೆ ಹೆಲ್ತ್ ಕೂಡ ಬಿಕಮ್ಸ್ ಎ ಬಿಗ್ ಚಾಲೆಂಜ್. ಹೌದಲ್ವಾ? ನಿಮಗೆ ಲೇಟ್ ನೈಟ್ವರೆಗೂ ಕೆಲಸ ಮಾಡಲೇ. ಹೌದು ಹೌದು. ಆಮೇಲೆ ಏನಾಯಿತು ಶಮಂತ, ನಾನು ಬಿಡೋ ಟೈಮ್ಗೆ ಇಂಟರ್ನೆಟ್ ಪೀಕ್ಗೆ ಹೊಟ್ಟೋಗಿತ್ತು. ಆವಾಗ ನೀವು ಸೋಷಿಯಲ್ ಮೀಡಿಯಾಯಿಂದ ನಾನು ಮೊದಲು 11:30-12 ಗಂಟೆಗೆ ಸ್ವಿಚ್ ಆಫ್ ಆಗ್ತಿದೆ ಫಸ್ಟ್ ಎಡಿಷನ್ ಆದಮೇಲೆ ಆ್ಯಸ್ ಎ ಚೀಫ್ ರಿಪೋರ್ಟರ್. ಟೀಮ್ ಮೆಂಬರ್ಸು ವರ್ಕ್ ಮಾಡೋರು ಲೇಟ್, ನಮ್ಮದು ಸಿಟಿ ಎಡಿಷನ್ ಬೈ 1-1:30 ಬಂದುಬಿಡೋದು.
ಈ ಸೋಷಿಯಲ್ ಮೀಡಿಯಾದು ಬರಕ್ಕೆ ಶುರು ಆದಮೇಲೆ ದರ್ ಇಸ್ ನಥಿಂಗ್ ಕಾಲ್ಡ್ ಪಾಸ್ ಆರ್ ಫುಲ್ ಸ್ಟಾಪ್ ಆಗೋಯ್ತು. 2:30 3 ಇಂದ ನೈಟ್ ಬೇರೆಯವ್ರಿಗೂ ಇಡೀ ಫ್ಯಾಮ್ಲಿಗೇನೆ ಅದು ಡಿಸ್ಟರ್ಬ್ ಆಗ್ತಾ ಹೋಗ್ತಾ ಇತ್ತು. ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ ವೆನ್ ಯು ಹ್ಯಾವ್ ಏಜ್ಡ್ ಫಾರ್ಮರ್ ಚೀಫ್ ಮಿನಿಸ್ಟರ್ಸ್ ಇನ್ ಸ್ಟೇಟ್ ಆರ್ ಫಿಲ್ಮ್ ಸ್ಟಾರ್ಸ್, ಯಾವಾಗ ನೀವು ಏನಾಗುತ್ತೆ ಗೊತ್ತಿರಲ್ಲ. ಅವಾಗ ಯು ಹ್ಯಾಡ್ ಟು ಬಿ ಅವೇಕ್. ಇದು ಮತ್ತು ನಾವು ಟೀಮ್ ಮೆಂಬರ್ಸ್ಗೆ ಎಲ್ಲನೂ ತಳ್ಳಿಬಿಟ್ಟು ನಾನು ನೋಡಲ್ಲ ಅನ್ನೋಕ್ಕಾಗಲ್ಲ, ಬಿಕಾಸ್ ಟುಮಾರೋ ಐ ಆಮ್ ಆನ್ಸರಬಲ್ಲು. ಅದು ನಾನು ಅದಕ್ಕೆ ಇಂಟರ್ನೆಟ್ ಎಡಿಷನ್ಗೆ ಹೊಟ್ಟೋಗೋಣ ಅಂತ ನನಗೆ ತುಂಬ ಆಯಿತು. ಬಿಕಾಸ್ ಐ ಹ್ಯಾವ್ ಡನ್ PhD ಇನ್ ನ್ಯೂ ಮೀಡಿಯಾ ಆ್ಯಂಡ್ ಕನ್ಸಂಪ್ಷನ್ ಆಫ್ ನ್ಯೂ ಮೀಡಿಯಾ ಬೈ ಪೊಲಿಟಿಷಿಯನ್ಸ್ ಆಫ್ ಕರ್ನಾಟಕ ಅಂತ ತೊಗೊಂಡಿರೋದು. ಸೊ ನ್ಯೂ ಮೀಡಿಯಾ ಗೌತಮ್ ಆಚಾರ್ಯ ಜರ್ನಲಿಸ್ಟರು, ಅವರು ಮೀಡಿಯಾ ಕನ್ಸಂಪ್ಷನ್ ಮಾಡಿದ್ರು, ನಾನು ಅದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋದೆ. ಇಬ್ಬರೂ ಮೈಸೂರು ಯೂನಿವರ್ಸಿಟಿಯಲ್ಲೇ ಮಾಡಿದ್ದು. ಸೊ ನನಗೆ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನನಗೆ ಇಂಟರ್ನೆಟ್ ಮೀಡಿಯಾ ಬೇಸ್ಡ್ ಐ ವಾಸ್ ಸೀಯಿಂಗ್ ಹೌ ವರ್ಲ್ಡ್ ಇಸ್ ಚೇಂಜಿಂಗ್. ಅದಕ್ಕೆ ಹೋಗೋಣ ಅಂದರೆ ಅವ್ರಿಗೆ ಪ್ರಿಂಟಿಗೆ ಬೇಕಿತ್ತು ಮ್ಯಾನೇಜ್ಮೆಂಟ್ಗೆ, ಬಿಕಾಸ್ ಪ್ರಿಂಟ್ನವ್ರನ್ನೇ ಇಂಟರ್ನೆಟ್ಗೂ ಯೂಸ್ ಮಾಡೋರು. ಅಲ್ಲಿ ನೀವು ಯಾವಾಗ ಬ್ರೇಕ್ ಇಷ್ಟೆಲ್ಲ ಮಾಡಿದ್ದು ಹೆರಾಲ್ಡಲ್ಲಿ ಇದ್ದಾಗಲೇ. ಹೌದು, ಹೆರಾಲ್ಡಲ್ಲಿ ಇದ್ದಾಗಲೇ. ಅದು 15 ನಾನು ಐ ಗಾಟ್ ಮೈ ಡಾಕ್ಟ್ರೇಟ್. ಐ ವಾಂಟೆಡ್ ಟು ಗಿಫ್ಟ್ ಇಟ್ ಟು ಮೈ ಮದರ್ ಬಿಕಾಸ್ ಶಿ ವಾಂಟೆಡ್ ಮೀ ಟು ಸಿ ಆಸ್ ಅ ಡಾಕ್ಟರ್. ಅಫ್ಕೋರ್ಸ್ ಐ ಡಿಂಟ್ ಗೆಟ್ ಸೀಟ್. ದೆನ್ 10ನಲ್ಲಿ ಶುರು ಮಾಡಿದೆ. ಪ್ರೊಫೆಸರ್ ಉಷಾರಾಣಿ ವಾಸ್ ಮೈ ಗೈಡ್. 15ನಲ್ಲಿ ನಾನು ಫುಲ್ 5 years ಆಯಿತು, ಬಿಕಾಸ್ ಅಟ್ ದಟ್ ಟೈಮ್ UGC ಪ್ರಾಜೆಕ್ಟ್ ವಾಸ್ ಗೋಯಿಂಗ್ ಆನ್ ಎಟ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಶಿ ವಾಸ್ ವೆರಿ ಬ್ಯುಸಿ ಆ್ಯಂಡ್ ಐ ವಾಸ್ ಆಲ್ಸೋ UGC ಫೆಲೋಶಿಪ್ ವಿನ್ನರ್. ಸೊ ವಾಟ್ ಈಸ್ ಏಲಿಂಗ್ ಕನ್ನಡ ಮೀಡಿಯಮ್ ಸ್ಕೂಲ್ಸ್ ಇನ್ ಕರ್ನಾಟಕ ಅಂತ ಒಂದು ಸಬ್ಜೆಕ್ಟ್ ಕೊಟ್ಟರು UGC ಫೆಲೋಶಿಪ್ಪಲ್ಲಿ. ನಾನು ಐ ಹ್ಯಾವ್ ಕಮ್ ಔಟ್ ವಿತ್ ಎ ಬುಕ್ ವಿಚ್ ವಾಸ್ ರಿಲೀಸ್ಡ್ ಅಟ್ ರಾಮಕೃಷ್ಣ ಆಶ್ರಮ್ ಬೈ ಸುರೇಶ್ ಕುಮಾರ್ ಅವರು. ದಟ್ ವಾಸ್ ಆ ಬುಕ್ಕು ಬಂತು. ಹಾಗಾಗಿ ನನಗೆ ಅಲ್ಲಿ ಚಾಲೆಂಜ್ ಏನಿತ್ತು ಅಂತ ಹೇಳಿದ್ರೆ, ಯು ನೀಡ್ ಟು ಹ್ಯಾವ್ ಎ ಟೀಮ್. ಇಂಟರ್ನೆಟ್ ಮೀಡಿಯಾ ನೋಡೋದು ಅಂದರೆ ಸೋಷಿಯಲ್ ಮೀಡಿಯಾದು ಸಪ್ರೇಟ್ ಟೀಮ್ ಇರಬೇಕಾಗುತ್ತೆ. ವಿ ಕಾಂಟ್ ಎಕ್ಸ್ಪೆಕ್ಟ್ ಎ ಜರ್ನಲಿಸ್ಟ್ ಹೂ ಸ್ಟಾರ್ಟೆಡ್ ಹಿಸ್ ಲೈಫ್ 7 in the morning ಟು ವರ್ಕ್ ಟಿಲ್ ದ ಡೇ ಡಸಂಟ್ ಎಂಡ್ ಅಲ್ಲ. ಈಗ ಇಟ್ ಕೀಪ್ಸ್ ವರ್ಕಿಂಗ್ ಟು 24/7. ಸೊ ಅಲ್ಲಿ ನನಗೆ ಸ್ವಲ್ಪ ವೆದರ್ ಐ ಆಮ್ ಡೂಯಿಂಗ್ ಜಸ್ಟಿಸ್ ಅನ್ನೋ ಥರ ಇದೆ ಅನ್ಸುತ್ತೆ ನನಗೆ. ಮೀಡಿಯಾ, ಇಂಟರ್ನೆಟ್ ಮೀಡಿಯಾನೇ ಹೆಡ್ ಮಾಡಿದ್ದಿದ್ರೆ ಐ ವುಡ್ ಹ್ಯಾವ್ ಬಿಲ್ಟ್ ಮೈ ಟೀಮ್. ಈ ನೀವು ಕನ್ವೆನ್ಷನಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಹುಡುಗಿರು ಕಡಿಮೆ ಇದ್ರು ಅವಾಗ ನನ್ನ ಟೀಮಲ್ಲಿ. ಹುಡುಗರನ್ನ ನೀನು ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ಆದರೂ ಮಾಡಿದ್ರೆ ಅವ್ರಿಗೂ ಫ್ಯಾಮ್ಲಿ ಇರುತ್ತೆ, ಮಕ್ಕಳಿರ್ತಾರೆ, ಏಲಿಂಗ್ ಮದರ್ ಇದ್ರು ಒಬ್ರಿಗೆ. ಹೌ ಡು ಐ ಡಿಸ್ಟರ್ಬ್ ದೆಮ್? ಅದಕ್ಕೇ ನೈಟಲ್ಲಿ ನೀವು ಅಲರ್ಟ್ ಆಗಿರೋಂತಹ ಒಂದು ಟೀಮ್ ಇರಬೇಕಾಗತ್ತೆ. ಸೊ ದೆರ್ ವಾಸ್ ಸಮ್ ಇಶ್ಯೂಸ್ ದೇರ್. ಐ ಥಾಟ್ ಲೆಟ್ ಮೀ ಹ್ಯಾವ್ ಮೈ ಪೀಸ್ ಆಫ್ ಮೈಂಡ್ ಅಂತ ಹೇಳಿ ಹೊರಗಡೆ ಬಂದು ಐ ಬಿಲ್ಟ್ ಮೈ ಕೆರಿಯರ್ ದೇರ್. ಅಬ್ಸಲ್ಯೂಟ್ಲಿ ಇಟ್ಸ್ ಇನ್ ಎ ವೇ ಐ ಆಮ್ ಎಂಜಾಯಿಂಗ್. ಬಟ್ ನ್ಯೂಸ್ ರೂಮ್ನ ಮಿಸ್ ಮಾಡ್ತೀರಾ? ಎಸ್, ಆ ಒಂದು ಬಸ್ ಮಿಸ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಡಿಫ್ರೆಂಟ್ ಐಡಿಯಾಸು, ಐಡಿಯೇಟಿಂಗು, ಡಿಸ್ಕಷನು, ಡಿಬೇಟ್ಸು ಎಡಿಟೋರಿಯಲ್ ರೂಮಲ್ಲಿ ಆಗುತ್ತಲ್ಲ. ಆಮೇಲೆ ಮೀಟಿಂಗ್ ಯಂಗ್ಸ್ಟರ್ಸ್, ದಟ್ಸ್ ವಾಟ್ ಎವ್ರಿ ಡೇ ವಿ ಲರ್ನ್ ಫ್ರಮ್ ದೆಮ್ ಆ್ಯಂಡ್ ವಿ ಅನ್ಲರ್ನ್ ಸರ್ಟನ್ ಥಿಂಗ್ಸ್. ಅದೆಲ್ಲ ಮಿಸ್ ಆಗುತ್ತೆ. ಬಟ್ ನನಗೇನಾಯಿತು, ಆಮೇಲೆ ಕಾಲಮ್ಗಳು ಸೌತ್ ಫಸ್ಟಲ್ಲಿ ಸಿಕ್ತು. ಆಮೇಲೆ ನಾನು ಜಸ್ಟ್ ಕನ್ನಡಗೆ ಇಂಗ್ಲೀಷಲ್ಲಿ ಕಳಿಸ್ತಿದ್ದೆ, ಇವ್ರು ಯೂಸ್ ಮಾಡೋರು ಅದನ್ನು, ಅಲ್ಲಿ ಎಡಿಟರು. ಆಮೇಲೆ ಇದಕ್ಕೆ ಬರೆದೆ ನಾನು ಎಲೆಕ್ಷನ್ ಟೈಮಲ್ಲಿ. ಐ ಹ್ಯಾಡ್ ಎ ಟೈ ಅಪ್ ವಿತ್ moneycontrol.com. ಸೊ ಐ ಬೀನ್ ಆ್ಯಕ್ಟಿವ್ ಇನ್ ಟರ್ಮ್ಸ್ ಆಫ್ ರೈಟಿಂಗ್. ಆ್ಯಂಡ್ ಬ್ಲಾಗ್ ಇದೆ ನನ್ನದೇ, ಆಶಾವಾದ.com ಅಂತ. ಸೊ ಇಟ್ ಈಸ್ ನಾಟ್ ದಟ್ ಐ ಆಮ್ ಅವೇ ಫ್ರಮ್ ರೈಟಿಂಗ್, ಬಟ್ ಎಸ್ ಐ ಹ್ಯಾಡ್ ಟು ಡೂ. ಅದರ್ವೈಸ್ ಆ ಕ್ರಿಟಿಕಲ್ ಥಿಂಕಿಂಗ್ ಹೊಡೋಗುತ್ತೆ. ಕ್ರಿಟಿಕಲ್ ಥಿಂಕಿಂಗ್ ಹೋಗ್ಬಿಡುತ್ತಲ್ಲ. ಎಲ್ಲೇ ಹೋದರೂ ನಮ್ಮ ಮೈಂಡ್ ವರ್ಕ್ ಆಗೋದು ಅದೇ. ಏನು ವಾಟ್ ಐ ಕ್ಯಾನ್ ಐಡೆಂಟಿಫೈ ಆ್ಯಂಡ್ ವೆದರ್ ಐ ಕ್ಯಾನ್ ಸೆಟ್ರೇಟ್ ದ ಸಿಸ್ಟಮ್ ಅನ್ನೋ ಅಷ್ಟೆಲ್ಲ ದೊಡ್ಡದು ಮಾತಾಡಲ್ಲ. ವೆದರ್ ಐ ಕ್ಯಾನ್ ಹೈಲೈಟ್ ದ ಇಶ್ಯೂಸ್ ಸೊ ದಟ್ ಇಟ್ ಡ್ರಾಸ್ ಅಟೆನ್ಷನ್ ಆಫ್ ದ ಅಥಾರಿಟೀಸ್ ಅನ್ನೋದಿದೆ. ಅಲ್ಟಿಮೇಟ್ಲಿ ಇವಾಗ ನೌವೇಡೇಸ್ ನಾವು ಯೂಸ್ ಮಾಡ್ತೀವಲ್ಲ, ವಿ ಆರ್ ದ ಸ್ಟೋರಿ ಟೆಲ್ಲರ್ಸ್. ವಿ ಆರ್ ದ ಸ್ಟೋರಿ ಟೆಲ್ಲರ್ಸ್. ಹೌದು. ಸೊ ನಾನು ಹೆರಾಲ್ಡಲ್ಲಿ ಶುರು ಮಾಡಿದಾಗ ಹಾಲ್ಡಾ ಟೈಪ್ ರೈಟರು. ವೆನ್ ಐ ಮೂವ್ಡ್ ಔಟ್ ಐ ವಾಸ್ ಆನ್ ಸೋಷಿಯಲ್ ಮೀಡಿಯಾ ಆಲ್ ಎಂಟೈರ್. ಇದು ಲೈವ್ ಬ್ಲಾಗಿಂಗ್ ಮಾಡಾಯಿತು ನಾನು. ಆಮೇಲೆ ಆಲ್ಸೋ ದಟ್ ಫೆಲೋಶಿಪ್ ಕೈಂಡ್ ಆಫ್ ಸ್ಟಡಿ ಇಸ್ ವೆರಿ ಇಂಟ್ರೆಸ್ಟಿಂಗ್. ವೆರಿ ಇಂಟ್ರೆಸ್ಟಿಂಗ್. ಅದು ನನ್ನ ಇಂಟ್ರೆಸ್ಟ್ ಇದ್ದಿದೆ ಅದು ನನಗೆ. ಐ ವಾಸ್ ನೆವರ್ ವೆಂಟ್ ಆಫ್ಟರ್ ಪ್ರೈಸಸ್, ಅವಾರ್ಡ್ಸ್ ಆ ಥರ ಎಲ್ಲ. ಐ ನೀಡ್ ಟು ಗೆಟ್ ಎಕ್ಸ್ಪೋಜರ್ ಟು ದ ವರ್ಲ್ಡ್ ಮೀಡಿಯಾ ಅಂತ ಇತ್ತು. ಹೌದು, ಆಕ್ಚುಲಿ ಇದು ಈ ಫೆಲೋಶಿಪ್ಸ್ ಅಂತ ಶುರು ಮಾಡಿರೋದು ತುಂಬಾನೇ ಒಳ್ಳೇದಾಗುತ್ತೆ. ಬಿಕಾಸ್ ಆಫ್ ದೋಸ್ ಫೆಲೋಶಿಪ್ಸೇ ನಂಗೆ ಇವತ್ತಿನ ದಿನ ಇಂಡಿಪೆಂಡೆಂಟ್ ಆಗಿ ನಿಮ್ ತರ ಅಲ್ಲ, ಬೇರೆ ತರ ಕೆಲಸ ಮಾಡಕ್ಕೆ ಸಾಧ್ಯ ಆಗಿದ್ದು. ತುಂಬಾ ಸ್ಟ್ರೀಮ್ ಲೈನ್ ಮಾಡುತ್ತೆ. ಮಿಸ್ಟರ್ ಹರಿಕುಮಾರ್ ಅವರು ಎಡಿಟರ್ ಆಗಿದ್ದಾಗ ಹಿ ವಾಸ್ ಎ ಎರುಡೈಟ್. JNUನಲ್ಲಿ ಓದಿದ್ರು. ಅವರು ತುಂಬ ಎನ್ಕರೇಜ್ ಮಾಡೋರು ಫೆಲೋಶಿಪ್ಸ್ಗೆ ಹಾಕ್ಕೊಳ್ಳಿ ಅಂತ ಹೇಳಿ. ಹಾಗಾಗಿ ನಾನು ಐ ಅಪ್ಲೈಡ್. ದಟ್ ವಾಸ್ 50th year ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 97.
ಆ್ಯಂಡ್ ನನಗೆ ಹ್ಯಾರಿ ಬ್ರಿಟನ್ ಫೆಲೋಶಿಪ್ ಸಿಕ್ತು. ಐ ವಾಸ್ ದ ಓನ್ಲಿ ಜರ್ನಲಿಸ್ಟ್ ಟು ಬಿ ಸೆಲೆಕ್ಟೆಡ್ ಫ್ರಮ್ ಇಂಡಿಯಾ. ಸೊ ಐ ವಾಸ್ ಇನ್ UK ಫಾರ್ 2-3 months ಆ್ಯಂಡ್ ಸ್ಕಾಟ್ಲ್ಯಾಂಡ್. ಮತ್ತು ಐ ವಾಸ್ ಎಕ್ಸ್ಪೋಸ್ ಟು ದ ಬೆಸ್ಟ್ ಆಫ್ ದ ಬೆಸ್ಟ್ ನ್ಯೂಸ್ ರೂಮ್ಸ್. ಓಕೆ, ಆ್ಯಂಡ್ ದೆನ್ ನಾನು ಎಲ್ಲಿ ಶಾರ್ಟ್ ಕಮಿಂಗ್ಸ್ ಇದೆ, ನನ್ನ ಸ್ಟ್ರೆಂತ್ಸ್ ಏನಿದೆ ಅದೆಲ್ಲ ಐಡೆಂಟಿಫೈ ಆಗ್ತಾಯಿತ್ತು. ಆಮೇಲೆ ವಿಮೆನ್ ಆಲ್ ಓವರ್ ದ ವರ್ಲ್ಡ್, ಜರ್ನಲಿಸ್ಟ್ ಯಾರು ಆಗ್ಬೋದು, PR ಅಲ್ಲಿರೋರು ಸೇಮ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಹೌದು, ಸೇಮ್ ಇಶ್ಯೂಸ್. ಈಗ 3-4 ಫೆಲೋಶಿಪ್ ಆಗಿ ನ್ಯಾಷನಲ್ ಅಂಡ್ ನಂಗೆ ಕನ್ನಡದಲ್ಲಿ ಮಾಡಿರೋದು, ನೀವು ಇಂಗ್ಲಿಷ್ ನಿಮ್ಗಾದ್ರೂ ಗ್ಲೋಬಲ್ ಇದೆ. ನಮ್ಗೆ ಆಪರ್ಚುನಿಟೀಸ್ ತುಂಬಾ ಲಿಮಿಟ್ ಆಗಿದೆ. ಇನ್ ದಟ್ ವೇ ತಗೊಳ್ತು ಅಂತ ಹೇಳಿದ್ರೆ 2000 ಆನ್ವರ್ಡ್ಸ್ ಲ್ಯಾಂಗ್ವೇಜ್ ಮೀಡಿಯಾಗೆ ಕಮ್ಯುನಿಕೇಶನ್ಗೆ ಪ್ರಿಯಾರಿಟಿ ಬಂತಲ್ಲ. ಇನ್ ದಟ್ ವೇ ಎಸ್, ಈಗ ನೀವೆಷ್ಟು ಎಕ್ಸೈಟಿಂಗ್ ಆಗಿ ಹೇಳ್ತಾ ಇದ್ದೀರೋ ನಿಮ್ಮ ಎಕ್ಸ್ಪೀರಿಯನ್ಸ್, ನಂಗೆ ಸಿರೀಸ್ ಆಫ್ ಫೆಲೋಶಿಪ್ಸ್ ಬಂದಾಗ ನಂಗೆ ತುಂಬಾ ಅಂದ್ರೆ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಅನ್ನಿಸ್ತು. ಕೆಲವು ಫ್ರೆಂಡ್ಸ್ ಕೇಳ್ತಾ ಇದ್ದಿದ್ದು ಕನ್ನಡದಲ್ಲಿ, ನಮಗೆ ಕೂಡ ಇಂಡಿಪೆಂಡೆಂಟ್ ಜರ್ನಲಿಸಮ್ ಮಾಡಬೇಕು ಅಂತ ಇಷ್ಟ ಇದೆ ಅಂತ. ಬಟ್ ಯು ನೋ ದ್ಯಾಟ್ ಇಟ್ ಈಸ್ ನಾಟ್ ದಾಟ್ ಈಸಿ. ಎಲ್ಲ ಅವರು ಕೇಳ್ತಾರಲ್ಲ, ನೀವು ಎಲ್ಲಿ ಪಬ್ಲಿಷ್ ಮಾಡ್ತೀರಾ, ಎಲ್ಲಿ ಇದಾಗತ್ತೆ ಅಂತ ಹೇಳಿ. ನಾವು ಎಡಿಟರ್ಸಿಂದ ನಾನು ಆಫ್ಟರ್ ಐ ಮೂಡ್ ಔಟ್ ಆಫ್ ಡೆಕ್ಕನ್ ಹೆರಲ್ಡ್ ಆ ಥರ ಫೆಲೋಶಿಪ್ಸ್ಗೆ ನಾನು ಹಾಕ್ಕೊಳ್ಳಿಲ್ಲ. ಬಿಕಾಸ್ ನಾನು ತುಂಬಾ ಫೆಲೋಶಿಪ್ಸ್, I mean, I was blessed in terms of getting that kind of opportunity because the management knew that I'm capable of. ಅಂದರೆ ಇವಾಗ NAMನ ನಾನು ಕವರ್ ಮಾಡಿದೆ. ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ನಾನು ಅವಾಗ ಹೆಸಿಟೇಟ್ ಮಾಡಿದೆ, ಸರ್ ನನಗೆ ಗ್ಲೋಬಲ್ ಇಶ್ಯೂಸು, ಇಂಟರ್ನ್ಯಾಷನಲ್ ಇದೆಲ್ಲ, ಜಿಯೋ ಪಾಲಿಟಿಕ್ಸ್ನ ಹೆಂಗೆ ಕವರ್ ಮಾಡಲಿ. NAM ಇಸ್ ಸಮಥಿಂಗ್ ಅವಾಗ ಇಂಪಾರ್ಟೆನ್ಸ್ ಇತ್ತು. ಸಾರ್ಕು NAM ಅಲ್ಲ, ಈಗ ಬಿಡಿ, ಈಗ ಬೇರೆ ಥರನೇ ಇದೆ. ಆಗಲ್ಲ ಅಂತ ಹೇಳಿದಾಗ ಮಿಸ್ಟರ್ ಶಾಂತಕುಮಾರ್ ವಾಸ್ ದ ಎಡಿಟರ್. ಹಿ ಸೆಂಟ್ ಎ ವರ್ಡ್ ಥ್ರೂ ಮೈ ಹೆಡ್. ಡೆಲ್ಲಿಯವ್ರಿಗೆಲ್ಲ ಜರ್ನಲಿಸ್ಟ್ಗೆ ಗೊತ್ತಂತ ಏನಿಲ್ಲ, ಗೊತ್ತಾಗದೆ ಹೋದ್ರೂ ಪರವಾಗಿಲ್ಲ, ಲೆಟರ್ ಗೆಟ್ ಎಕ್ಸ್ಪೋಷರ್ ಅಂತ ಹೇಳಿ. ಸೊ ದಟ್ ವಾಸ್ ಎ ಬಿಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಅಂದರೆ ಐ ವರ್ಕ್ಡ್ ಓವರ್ ಟೈಮ್ ಬಿಕಾಸ್ ಐ ಥಾಟ್ ದಟ್ ಐ ಮೇ ನಾಟ್ ಅಂಡರ್ಸ್ಟ್ಯಾಂಡ್. ಈಗ ಆ ದೊಡ್ಡ ದೊಡ್ಡ ಡೆಲಿಗೇಟ್ಸು, ಅದು ಮುಷರಫ್ ಅವ್ರನ್ನೆಲ್ಲ ಬರೋದು ನೋಡಿದ್ರೇ ನಾನು ಸ್ವಲ್ಪ ಟೆನ್ಷನ್ ಆಗೋದು, ನನಗೆ ಅರ್ಥ ಆಗುತ್ತಾ ಇಶ್ಯೂಸ್ ಅಂತ. ನನ್ನ ಎಕ್ಸ್ಪೋಜರ್ ಬ್ಯಾಂಗ್ಳೂರ್, ಮ್ಯಾಕ್ಸಿಮಮ್ ಡೆಲ್ಲಿ ಇತ್ತು. ಸೊ ಡೆಲ್ಲಿಯಿಂದ ಇಮಿಡಿಯೇಟ್ಲಿ ಆ ಡೆಲ್ಲಿ ಜರ್ನಲಿಸ್ಟ್ಗಳು ಸ್ನಾಬಿಶ್ ಬಿಹೇವಿಯರ್ ನೋಡಿದಾಗ ನಮಗೆಲ್ಲ ಗೊತ್ತು ಅನ್ನೋದು. ಸೌತ್ ಅವ್ರಿಗೆ ಡೆಕ್ಕನ್ ಕ್ರಾನಿಕಲ್ಲು ಡೆಕ್ಕನ್ ಹೆರಲ್ಡ್ ಡಿಫರೆನ್ಸ್ ಗೊತ್ತಿಲ್ಲ. ಯಾರೋ ಕ್ರಾನಿಕಲಲ್ಲಿ ಮಿಸ್ಟೇಕ್ ಮಾಡಿದ್ದಕ್ಕೆ ಅವನೋ ಬಂದುಬಿಟ್ಟು ವಾಟ್ ಡು ಯು ಅಂಡರ್ಸ್ಟ್ಯಾಂಡ್, ಯು ಆರ್ ಫ್ರಮ್ ಸೌತ್, ಈ ಥರ ಮಾತಾಡೋದು ಎಲ್ಲ ಇತ್ತು. ದೆನ್ ಐ ಸೆಡ್ ನೋ, ಕ್ರಾನಿಕಲ್ ಈಸ್ ಡಿಫ್ರೆಂಟ್ ಫ್ರಮ್ ಹೆರಲ್ಡ್ ಅಂತ ಹೇಳಿ. ದೆನ್ ವೆನ್ ಐ ರಿಟರ್ನ್ ಟು ಡೆಲ್ಲಿ ಆಫ್ಟರ್ ಕವರಿಂಗ್, ಅರುಣ್ ಅಂತ BS ಅರುಣ್, ನಿಮಗೆ ಗೊತ್ತಿರಬಹುದು, ಹಿ ವಾಸ್ ಹೆಡಿಂಗ್ ದ ಬ್ಯೂರೋ. ಹಿ ಸೆಡ್ ಐ ವಾಸ್ ಸೋ ಟೆನ್ಸ್ಡ್ ವೆನ್ ಯು ವೆಂಟ್ ಬಿಕಾಸ್ ಯು ಆರ್ ಅವೇ ಫ್ರಮ್ ಡೆಲ್ಲಿ, ಯು ಡಿಂಟ್ ಲೆಟ್ ಅಸ್ ಡೌನ್, ಯು ಡಿಡ್ ಅ ವಂಡರ್ಫುಲ್ ಜಾಬ್ ಅಂತ ಹೇಳಿ ಕಾಂಪ್ಲಿಮೆಂಟ್ ಕೊಟ್ಟರು. ಸೊ ದ್ಯಾಟ್ ಈಸ್ ವಾಟ್ ವಿ ಲುಕ್ ಫಾರ್ವರ್ಡ್ ಟು, ನಾಟ್ ಅವಾರ್ಡ್ಸ್ ಆರ್ ರಿವಾರ್ಡ್ಸ್. This is so nice, Asha, because I am not cribbing, I am not complaining. The same kind of response, support, we also should get it in Kannada journalism. ಅದು ಬೇರೆ, ಅದೊಂದು ವರ್ಲ್ಡೇ ಡಿಫರೆಂಟ್. ಫಾರ್ಚುನೇಟ್ಲಿ ನಮ್ದು ಸಾಕಷ್ಟು ನಂದು ಫೆಲೋಶಿಪ್ಸ್ದು ಸ್ಟಡಿ 5,000 ವರ್ಡ್ಸ್ 3,000 ಏನೇನೋ ಇರುತ್ತಲ್ಲ, ಸುಮಾರು ಸ್ಟೋರೀಸು ನಿಮ್ಮಲ್ಲಿ ಪ್ರಜಾವಾಣಿನಲ್ಲಿ ಪಬ್ಲಿಷ್ ಆಗಿದೆ. ಇನ್ ದಟ್ ವೇ ಅಂಡ್ ಆಲ್ಸೋ ನಾವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಒಂದು ನಮ್ಮ ಒಂದು ಕ್ಯಾಲಿಬರ್ ಆಗುತ್ತೆ, ಕಮಿಟ್ಮೆಂಟ್ ಆಗುತ್ತೆ, ಪ್ರೊಫೆಷನಲಿಸಮ್ ಆಗುತ್ತೆ, ನಾವೇ ಒಂದು ಬ್ರ್ಯಾಂಡು ಅಲ್ವಾ. ಸೊ ವಿ ಡೋಂಟ್ ಹ್ಯಾವ್ ಎ ಬಿಗ್ ಲೆಗಸಿ ಆರ್ ಬ್ರ್ಯಾಂಡ್ ಟು ಕ್ಯಾರಿ ಅಲ್ಲ, ನಾವೇ ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೋಬೇಕಲ್ಲ. ಮತ್ತೆ ಅದನ್ನ ಕೊಡ್ಬೇಕಾದ್ರೂ ಕೂಡ ಅಂತವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ. ಇವಾಗ ಇನ್ ಮೈ ಅಟ್ಲೀಸ್ಟ್ ನಿಮ್ಗೆ ಏನಾಯ್ತು ಅಂದ್ರೆ ಇಮಿಡಿಯೇಟ್ಲಿ ಡೆಕ್ಕನ್ ಹೆರಾಲ್ಡ್ ಹೆಸರಿತ್ತು. ಹೌದು. ವೆರಾಸ್ ಇನ್ ಮೈ ಕೇಸ್ ಎಂಟರ್ಟೈನ್ಮೆಂಟ್ ಇಂದ ನಾನು ಟೋಟಲಿ ಡಿಫ್ರೆಂಟ್ ಕೈಂಡ್ ಆಫ್ ಜರ್ನಲಿಸಮ್ ಬಂದಿದ್ದು, ಸೀರಿಯಸ್ ಜರ್ನಲಿಸಮ್. ಇನ್ ದಟ್ ವೇ ಐ ಟೆಲ್ ಯು, ಅಮ್ಮು ಅಂಡ್ ಕಲ್ಪನಾ ಶರ್ಮಾ, ಅಮ್ಮು ಜೋಸೆಫ್ ಅಂಡ್ ಕಲ್ಪನಾ ಶರ್ಮಾ. ಆ್ಯಂಡ್ ನಂಗೆ ಇವನ್ ನಾವು ಐ ರಿಮೆಂಬರ್ ಡೆಲ್ಲಿನಲ್ಲಿ ಕಲ್ಪನಾ ಶರ್ಮಾ ಮಾತಾಡ್ತಾ ಇರಬೇಕಾದ್ರೆ ಅವ್ರದ್ದು ಹರಕು ಮುರುಕು ಕನ್ನಡದಲ್ಲಿ, ನಾನು ಕನ್ನಡದವಳು, ಮೈಸೂರು. ಓಕೆ. ಸೊ ದೀಸ್ ಆರ್ ದ ಥಿಂಗ್ಸ್. ನನಗೆ ದಕ್ಷಾಹತಿ ಅವರಿದ್ರು, ಸೀನಿಯರ್ ಜರ್ನಲಿಸ್ಟ್ ಇದ್ರು ಇಲ್ಲಿ ಬೆಂಗಳೂರಲ್ಲಿ. ದಕ್ಷಾಹತಿ ವಾಸ್ ಕನ್ಸ್ಯೂಮರ್ ಅಂಡ್ ಎನ್ವೈರನ್ಮೆಂಟ್ ಎಕಾಲಜಿ ಬಗ್ಗೆ. ಅವರು ನಂಗೆ ತುಂಬಾ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡೋದೇ ಎನ್ಕರೇಜ್ಮೆಂಟ್ ಅಂತ ಹೇಳ್ತೀನಿ. ಅವಾಗೆಲ್ಲ ನಮಗೆ ಯಾರು ಒಬ್ಬದು ಕಾಂಟ್ಯಾಕ್ಟ್ ನಂಬರ್, ಫೋನ್ ನಂಬರ್, ಲ್ಯಾಂಡ್ಲೈನ್ ಕೊಟ್ಟರೆ ಅದು ಆ ಥರ ಅವರು ತುಂಬ ಎನ್ಕರೇಜ್ ಮಾಡಿದರು ನನಗೆ. CK ಮೀನಾ ಅವರು, ವಾಟ್ ಆನ್ ಎಂಟರ್ಪ್ರೈಸಿಂಗ್ ಲೇಡಿ ಅವರು. ಅವರು ಮಾಡೋದು ನೋಡಿ, ಇವಾಗ ಫಿಲಮ್ ರಿವ್ಯೂಸ್ ಇರ್ಬೋದು, ನಾಟಕ ಎಲ್ಲ ರಿವ್ಯೂ ಮಾಡ್ತಾರಲ್ಲ, ಈಗ ಪ್ರಿಂಟ್ನಲ್ಲಿ ಅದು ಕಮ್ಮಿ ಆಗೋಯ್ತು, ಇಷ್ಟೆಲ್ಲ ಟೆಕ್ನಾಲಜಿ. ಅವಾಗ ಅವ್ರು ಬಂದು ಇಮಿಡಿಯೇಟ್ಲಿ CK ಮೀನಾ ಅವರು ಕೂತು ಒಂದು 10 ನಿಮಿಷದಲ್ಲಿ ರಿವ್ಯೂನ ಟೈಪ್ರೈಟರ್ ಯೂಸ್ ಮಾಡಿ ಬರೆದಿಟ್ಟು ಹೊಟ್ಟೋಗೋರು.
ನನಗೆ ನಾವು ಬರೆಯೋಕೆ ಒಂದು ಸ್ಟೋರಿನ ಎಷ್ಟೊತ್ತು ತೊಗೋತೀನಿ, ಇವ್ರು ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ. ಕಂಚನ್ ಕೌರ್ ಕ್ರೈಮ್ ರಿಪೋರ್ಟಿಂಗಲ್ಲಿದ್ದರು, ಕರ್ಫ್ಯೂನ ಕಾವೇರಿ ರೈಟ್ಸ್ ಟೈಮಲ್ಲಿ ಕರ್ಫ್ಯೂನ ಡಿಫೈ ಮಾಡಿ ಹೋಗಿ ಕವರ್ ಮಾಡ್ಕೊಂಬಂದಿದ್ರು. ಇವನ್ ವಿ ಹ್ಯಾವ್ ಡಾಕ್ಟರ್ ವಿಜಯ, ಇದೇ ತರ ಅಮೇಸಿಂಗ್ ಲೇಡಿ. ಐ ಥಿಂಕ್ ನಾವೆಲ್ಲ ಒಂದು ಜೂನಿಯರ್ ಇಂದ ಸ್ವಲ್ಪ ಮಿಡ್ ಲೆವೆಲ್ ಬಂದಂಗೆ ವಿ ಡೂ ರಿಕ್ವೈರ್ ದಿಸ್ ಟೈಪ್ ಆಫ್ ದೇ ಶುಡ್ ಇನ್ಸ್ಪೈರ್ ಬೈ ದೇರ್ ಕಾಂಡಕ್ಟ್ ಆ್ಯಂಡ್ ದೇರ್ ವರ್ಕ್. ಯಾರೋ ಬಂದು ನೀನು ಚೆನ್ನಾಗಿ ಕೆಲಸ ಮಾಡ್ತಿದೀಯ ಅಂತಲ್ಲ, ಅವ್ರು ಮಾಡಿದ್ದು ನೋಡಿ ನಾವು ಇನ್ಸ್ಪೈರ್ ಆಗ್ಬೋದು. ದಕ್ಷಹಾತಿ ಅಂತೂ ಎಷ್ಟು ನಮ್ಮ ಮೀಡಿಯಾ ರೆಕಗ್ನೈಸೇ ಮಾಡಿಲ್ಲ ಅನಿಸ್ಬಿಡುತ್ತೆ ನನಗೆ. ಅವರು ಇವಾಗಿಲ್ಲ, ಡೆಕ್ಕನ್ ಹೆರಲ್ಡಲ್ಲಿ ಅವರು ರಿಟೈರ್ಡ್ ಆಗಿ ತುಂಬ ದಿನ ಆಯಿತು. ಬಟ್ ವಂಡರ್ಫುಲ್ ವರ್ಕ್ ಅವ್ರದ್ದು. ಇವತ್ತೂ ಆರ್ಕೈವ್ಸ್ಗೆ ಹೋದರೆ ನೈಸ್ ಕಾರಿಡಾರ್ ಬರ್ಬೇಕಾರೆ ಅವರು ಎಕಾಲಜಿ, ಎನ್ವೈರ್ನ್ಮೆಂಟ್, ಲೇಕ್ಸ್ ಬಗ್ಗೆ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಸೀರೀಸ್ ಆಫ್ ಸ್ಟೋರೀಸ್ ಮಾಡಿದ್ರು. ಆ ಲೇಕ್ಸ್ ನಾವು ಇಂಡಸ್ಟ್ರಿಯಲಿಸ್ಟನ್ನ ಎದುರು ಹಾಕೊಂಡು ಮಾಡೋದು ಇಟ್ ಇಸ್ ನಾಟ್ ಈಸಿ. ಆ ತರ ತಗೊಂಡ್ರೆ ಶಕುಂತಲಾ ನರಸಿಂಹನ್ ಅಯ್ಯೋ, ಡೆಕ್ಕನ್ ಹೆರಲ್ಡಲ್ಲೇ ಕನ್ಸ್ಯೂಮರ್, ಪುಷ್ಪಾ ಗಿರಿಮಾಜಿ ಅಲ್ವಾ. ಆಮೇಲೆ ಇವರೆಲ್ಲ ನಮಗೆ ಲೋಕಲ್ ಅಲ್ಲಿ ನಂಗೆ ತುಂಬಾ, ನಾನು ಇವ್ರದೆಲ್ಲ ತುಂಬಾ ಸೀರಿಯಸ್ ಆಗಿ ಓದ್ತಾ ಇದ್ದಿದ್ದು. ಈಗ ಒಂದು ಡಿಫ್ರೆನ್ಸ್ ಅಂದರೆ ಶಮಂತ, ಇದು ಸಸ್ಟೈನಬಿಲಿಟಿ ಆಫ್ ಇಂಟ್ರೆಸ್ಟ್ ನೋಡ್ತಾ ಇಲ್ಲ ಈಗಿನ ಮೀಡಿಯಾ ಪೀಪಲ್. ಅಂದರೆ ಇವತ್ತು ಇದೊಂದು ಇನ್ನೊಂದು ನಾಳೆ, ಯಾಕಂದರೆ ಅವ್ರಿಗೆ ಆ ಥರ ಪ್ರೆಷರು ಇರುತ್ತೆ. ಈಗ ಸ್ಪೆಷಲೈಸೇಷನ್ ಆವಾಗಲೇ ನೀವು ಹೇಳ್ತಾ ಇದ್ರಿ ಅಲ್ಲ, ಸ್ಪೆಷಲೈಸೇಷನ್ ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನ್ಯೂಸ್ ರೂಮ್ಸಲ್ಲಿ ತುಂಬ ಸ್ಟಾಫ್ ಕಮ್ಮಿ ಇರ್ತಾರೆ ಇವಾಗ. ಅವ್ರನ್ನ ಸ್ಪೆಷಲೈಸ್ ಮಾಡ್ಕೊಳ್ಳೋಕ್ಕೆ ಬಿಡೋದೇ ಕಷ್ಟ ಆಗುತ್ತೆ. ಸೊ ಒಬ್ಬರೇನೆ ಎಲ್ಲ ಮಾಡ್ತಾ ಇರ್ತಾರೆ ಹೇಳ್ಬೋದು. ಬಟ್ ರೀಡರ್ಸ್ ಆರ್ ಕನ್ಸ್ಯೂಮರ್ಸ್ ದೃಷ್ಟಿಯಿಂದ ತಗೋತು ಅಂತ ಹೇಳಿದ್ರೆ ಹೌದು. ಸ್ಪೋರ್ಟ್ಸ್ ಬಿಟ್ರೆ ಇನ್ನೆಲ್ಲೋ ಆ ಸ್ಪೆಷಲೈಸೇಷನ್ಗೆ ಬಿಡ್ತಾನೆ ಇಲ್ಲ ಈಗ. ಮೋಸ್ಟ್ ಈಸಿಯೆಸ್ಟ್ ಅಂತ ಹೇಳಿದ್ರೆ ಸಿನಿಮಾ ಜರ್ನಲಿಸಮ್ ಅಂತಾರೆ, ಬಟ್ ಇಟ್ಸ್ ಎ ಹ್ಯೂಜ್ ಇಂಡಸ್ಟ್ರಿ. ಸಿ, ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನ ಸೀರಿಯಸ್ ಆಗಿ ತಗೊಂಡಿಲ್ಲ. ನನಗೆ ಐ ಸ್ಟಿಲ್ ರಿಮೆಂಬರ್ ವೆಂಕಟ ಸುಬ್ರಾವ್ ಅಂತ ಹೇಳಿ ಕನ್ನಡಪ್ರಭದಲ್ಲಿ ಇದ್ರಲ್ಲ, ಅವರು ಫಿಲ್ಮ್ ಮ್ಯಾಗಝೀನನ್ನು ನೋಡೋರು. ಅವ್ರು ಇದ್ದಾಗ ಇಂಡಸ್ಟ್ರಿ ರಿಲೇಟೆಡ್ ಸ್ಟೋರೀಸ್ ಬರ್ತಾಯಿತ್ತು. ಗ್ರ್ಯಾಜುಲಿ ಇಟ್ ಈಸ್ ಇಂಡಿವಿಜುವಲಿಸ್ಟಿಕ್ ಸೆಂಟ್ರಿಕ್ ಬಂದ್ಬಿಡ್ತು. ಎಲ್ಲ ಪೇಪರ್ ನೀವು ಫ್ರೈಡೇ ಓಪನ್ ಮಾಡಿದ್ರೆ ಅದೇ ಸಬ್ಜೆಕ್ಟ್, ಅವರೇ ಅದೇ ಫಿಲಮ್ ಬಗ್ಗೆನೇ ಬರೀತಾರೆ. ಅಂದರೆ ಇಟ್ ಈಸ್ ಆಲ್ ಕಮಿಷನ್ಡ್ ಆರ್ ಪೇಡ್ ಆರ್ ಡ್ರಿವನ್ ಬೈ ಸರ್ಟನ್ ಏನೋ ಒಂದಿರುತ್ತೆ. ಬಟ್ ವೆಂಕಟ ಸುಬ್ರಾವ್ ವಾಸ್ ಒನ್ ಹೂ ಲುಕ್ಡ್ ಎಂಟರ್ಟೈನ್ಮೆಂಟ್ ಆಸ್ ಅನ್ ಇಂಡಸ್ಟ್ರಿ. ಕೆಲವು ಸತಿ ಒಂದೆರಡು ಸ್ಟೋರಿ ಆ ಥರದ್ದು ನಾನು ಕನ್ನಡ ಈಗಲೂ ಜೋಗಿ ಅವರು ಮಾಡಿಸಿದ್ರು. ನಾನು ಅವ್ರಿಗೆ ಫೋನ್ ಮಾಡಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದೆ. ಇಂಡಸ್ಟ್ರಿಯಾಗಿ ನೋಡಬೇಕಿದು. ಇಟ್ ಈಸ್ ಮನಿ ಸ್ಪಿನ್ನಿಂಗ್ ಆ್ಯಂಡ್ ಹೈಲಿ ಕ್ರಿಯೇಟಿವ್ ಫೀಲ್ಡ್. ಅದನ್ನ ಸ್ಪೆಷಲೈಸೇಷನ್ ಅಂತಾನೆ ತಗೊಳ್ಳಲ್ಲ. ಯಾರು ಬೇಕಾದ್ರೆ ಮುಂದೆ ಮೈಕ್ ಹಿಡಿಯೋದು. ಕಲಾ ಸೇವೆ ಗಿಲಾ ಸೇವೆ ಎಲ್ಲ ಇಲ್ಲ. ನನ್ನ ಸೇವೆ ಬಗ್ಗೆನೂ ಮಾತಾಡಲ್ಲ. ಅಲ್ಲ, ಇಂಡಸ್ಟ್ರಿನ ನೋಡ್ಲೇ ಇಲ್ಲ ಇಂಡಸ್ಟ್ರಿಯಾಗಿ ಅಂತ. ಇನ್ಫೋಟೈನ್ಮೆಂಟ್ ಇವಾಗ ನೋಡಿ, ಗೇಮಿಂಗ್ ಇಂಡಸ್ಟ್ರಿನ ಸೀರಿಯಸ್ ಆಗಿ ತಗೋತಾ ಇದ್ದಾರೆ ಈಗಿನ ಜನ್ರೇಷನ್ ಅವರು. ಬಿಕಾಸ್ ದಟ್ ಈಸ್ ದ ಇಂಡಸ್ಟ್ರಿ ವಿಚ್ ಇಸ್ ಗೋಯಿಂಗ್ ಟು ಸರ್ವೈವ್ ಫಾರ್ ಸಮ್ ಮೋರ್ ಟೈಮ್. ಅದೇ ಎಂಟರ್ಟೈನ್ಮೆಂಟ್ ಬಂದಾಗ ಅವರು ದೇ ಡಿಂಟ್ ಈವನ್ ಟುಡೇ ಇಟ್ ಈಸ್ ಲೈಕ್ ದಟ್, ಏನೋ ಇಂಡಿವಿಜುವಲ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ರವಿಚಂದ್ರ ಅವರು ಒಂದು ಹೇಳ್ತಾರೆ, ನಾನು ಯಾವುದೇ ಟೀಮ್ ಇಟ್ಕೊಳ್ದೆ ನ್ಯೂಸ್ ಮಾಡಿಕೊಂಡು ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ನಾನೇ ಅದಕ್ಕೆಲ್ಲ ಅವರು ಏಕಾಂಗಿ ಅಂತ ತೆಗೆದ್ರಲ್ಲ, ಆ ರೀತಿ ಅವರು ನನ್ನ ಎಫರ್ಟ್ ಇದೆ ಇದೊಳಗೆ ಅಂತ ಹೇಳ್ತಾರೆ. ಇಮ್ಮಿಡಿಯೇಟ್ಲಿ ವಿ ಶುಡ್ ಪುಟ್ ಅಪ್ ಸ್ಟೋರೀಸ್. ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋರು ಹೌ ಎನ್ ಇಂಡಿವಿಜುವಲ್ ಒನ್ ಪರ್ಸನ್ ಈಸ್ ಡೂಯಿಂಗ್, ಆ ಒಂದು ಇಂಟ್ರೆಸ್ಟ್ ಇರಲ್ಲ. ಸುಮ್ಮನೆ ಅದನ್ನು ಡಿಸ್ಮಿಸ್ ಮಾಡಿಬಿಡ್ತಾರೆ ಒಂದು ಲೈನಲ್ಲಿ. ಬಟ್ ಐ ಫೀಲ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನ ಭಾಳ ಸೀರಿಯಸ್ ಆಗಿ ತಗೊಂಡು ಮಾಡಬೇಕು. ಮಾಡ್ತಾ ಇಲ್ಲ. ಅದು ನಾನು ಓಪನ್ ಆಗಿ ಹೇಗಿದೆ ಅಂತಂದ್ರೆ ಎಗ್ಗಂಡ ಹೆಣ್ ಅವ್ರು ಕೇಳ್ತಾರೆ, ನಾವು ಕೊಡ್ತೀವಿ ಅವ್ರು ಕೇಳ್ತಾರೆ, ಓದ್ತಾರೆ, ನೋಡ್ತಾರೆ, ವಾಟ್ ಎವರ್. ಹಾಗೆ ಸಿಮಿಲರ್ಲಿ ಇವಾಗ ಕ್ರೈಮ್ ರಿಲೇಟೆಡ್ ಹಂಗೆ ಆಗಿದೆ ಅಲ್ವಾ. ಆಲ್ಮೋಸ್ಟ್ ಆಲ್ ಅವರ್ ಟೆಲಿವಿಷನ್ ಚಾನೆಲ್ಸ್ ಆರ್ ಡಾಮಿನೇಟೆಡ್ ಬೈ ಕ್ರೈಮ್ ರಿಪೋರ್ಟಿಂಗ್. ಅದೇ ಅಂದರೆ ಈ ವಿಷಯದಲ್ಲಿ ನಾನು ಮಿಸ್ಟರ್ ಶಾಂತಕುಮಾರ್ ಜೊತೆ ಒಂದ್ಸತಿ ಇದ್ದಾಗ ಕ್ರೈಮ್ ಅವ್ರು ಅದೇನಾದ್ರು ಏನು ಡೈವೋರ್ಸ್ ಕಾಮನ್ ಅನ್ನೋದು, ಮರ್ಡರ್ಸ್ ಕಾಮನ್ ಅನ್ನೋದು, ಒಂದು 100 ಅಂದರೆ ಆದಾಗ ಎಷ್ಟಾಗತ್ತೆ? ಸೊ ವೈ ಪೀಪಲ್ ಸೇ ಕಾಮನ್, ಏನು ದಿನ ಮರ್ಡರ್ ಆಗ್ತಾ ಇರ್ತಾರೆ ರಸ್ತೆಯಲ್ಲಿ? ಇಲ್ಲ. ಬಟ್ ವಾಟ್ ವಿ ಲುಕ್ ಎಟ್ ಸೊಸೈಟಿನಲ್ಲಿ ನಾನು ಏನು ನೋಡ್ತೀನಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಯಾರು ಅಂತ ಹುಟ್ಟೋದಿಲ್ಲ, ಒಂದು ವ್ಯಕ್ತಿಲಿ ಒಳ್ಳೆತನ ನೋಡಬೇಕು ಅಂತ ಹೇಳ್ತಾರಲ್ಲ, ಹಾಗೇನೆ ಸೊಸೈಟಿ ಲಾಡ್ ಆಫ್ ಗುಡ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಅದು ಇನ್ಸ್ಟಾಗ್ರಾಮ್ಗೆ ಅದು ಕನ್ಫೈನ್ ಆಗ್ತಾ ಇದೆ. ಅಥವಾ ಯಾವ ಸ್ಟೇಜ್ಗೆ ಬಂದಿದೆ, ಒಂದು ಪಾಸಿಟಿವ್ ಸ್ಟೋರಿ ಅಂತ ಬೋರ್ಡ್ ಹಾಕೊಂಡು ಬರಬೇಕು ಇವಾಗ ನ್ಯೂಸ್ ಪೇಪರಲ್ಲಿ. ಅದು ನಿಮ್ಮಲ್ಲಿ ಇದೆಯಲ್ಲ ಕನ್ನಡದಲ್ಲಿ, ಒಳ್ಳೆ ಸುದ್ದಿ, ಒಳ್ಳೆ ಸುದ್ದಿ, ಖುಷಿ ಸುದ್ದಿ ಅಲ್ಲ, ಸುದ್ದಿ
ಆದರೆ ನಾವು ಇವಾಗ ಎಷ್ಟು ನೆಗೆಟಿವಿಟಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಸರ್ದೇಸಾಯಿ ಕೂಡ ಎವ್ರಿ ಡೇ ನ್ಯೂಸ್ ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಗುಡ್ ನ್ಯೂಸ್ ಅದೇ ಇಟ್ಸ್ ವೆರಿ ಸ್ಯಾಡ್ ದಟ್ ವಿ ಹ್ಯಾವ್ ಟು ಕಮ್ ವಿತ್ ಅ ಬೋರ್ಡ್ ಸೇಯಿಂಗ್ ದಟ್ ದಿಸ್ ಈಸ್ ಇನ್ವೆಸ್ಟಿಗೇಟಿವ್. ಅದು ಇನ್ವೆಸ್ಟಿಗೇಟಿವಾ, ಅದು ಹೇಳ್ಬಿಟ್ಟು ಬ್ರ್ಯಾಂಡ್ ಹಾಕೊಂಡು ಮಾಡಬೇಕಾ, ನಮಗೆ ಗೊತ್ತಾಗಬೇಕು ಆ ಥರ. ಅಥವಾ ನಾವು ಎಂಟರ್ಟೈನ್ಮೆಂಟನ್ನು ನಾನು ಯಾಕೆ ಹೆಲ್ತ್ ಸೆಕ್ಟರ್ನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಮೀಡಿಯಾದಲ್ಲಿ, ಬಿಕಾಸ್ ಮನಿ ಸ್ಪಿನ್ನಿಂಗ್, ಅದು ವೆಸ್ಟೆಡ್ ಇಂಟ್ರೆಸ್ಟ್ ಇರುತ್ತೆ. ಎಂಟರ್ಟೈನ್ಮೆಂಟಲ್ಲಿ ಏನಾಗುತ್ತೆ, ಒಬ್ಬ ಫಿಲ್ಮ್ ಸ್ಟಾರ್ ಆಗ್ಬೋದು ಅಥವಾ ಡೈರೆಕ್ಟ್ರು ಅವನಿಗೆ ಏನು ಬೇಕೋ ಅದನ್ನು ಮಾರ್ಕೆಟ್ ಮಾಡ್ತಾನೆ. ಬಟ್ ಆರ್ ವಿ ಕನ್ಸಿಡರಿಂಗ್ ದಟ್ ಆಸ್ ಎ ಹ್ಯೂಜ್, ವಾಟ್ ಈಸ್ ಅ ಎ ಇಂಪ್ಯಾಕ್ಟ್, ಹೌ ಎ ಇಸ್ ಬೀಂಗ್ ಯೂಸ್ಡ್ ಇನ್ ಎಂಟರ್ಟೈನ್ಮೆಂಟ್ ಫೀಲ್ಡು. ಅದು ತೆಲುಗುನಲ್ಲಿ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ನಾನು ಡೈರೆಕ್ಟರ್ಸ್ ಇಂಟರ್ವ್ಯೂಸ್ ಕೇಳ್ತೀನಿ ತುಂಬ. ಆವಾಗ ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಯೂಶಲಿ ಸಿ ಇಸ್ ವಾಟ್ ಆರ್ ದ ಟ್ರೆಂಡ್ಸ್ ಅಂತ ಹೇಳಿ. ದ್ಯಾಟ್ ಈಸ್ ಬಿಕಾಸ್ ಐ ಆಮ್ ಬೇಸಿಕಲಿ ಎ ಜರ್ನಲಿಸ್ಟ್. ಬಟ್ ವಿ ಆರ್ ಫಾರ್ ಆ್ಯಂಡ್ ಫ್ಯೂ ನಾವು ಶಮಂತ. ಜರ್ನಲಿಸಮ್ ಅನ್ನೋದು ಆಲ್ಮೋಸ್ಟ್ ಡೆಡ್ ಈಗ. ಇಟ್ ಈಸ್ ನಾಟ್ ದೇರ್. ವಾಟ್ ವಿ ಆರ್ ಡೂಯಿಂಗ್ ಇಸ್ ಕಂಟೆಂಟ್ ಕ್ರಿಯೇಷನ್. ಅಲ್ಲಲ್ಲ, ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂದರೂ ಕೂಡ ಆಶಾ, ಒನ್ ಶುಡ್ ನೋ ದ ಕಂಟೆಂಟ್. ವಾಟ್ ಈಸ್ ಕಂಟೆಂಟ್? ಸಬ್ಜೆಕ್ಟ್ ಬಗ್ಗೆ ಗೊತ್ತಿತ್ತು ಅಂತಂದ್ರೆ ಯು ಕ್ಯಾನ್ ಕ್ರಿಯೇಟ್ ಸಮಥಿಂಗ್. ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವಾಗ ಬ್ಲಾಬ್ರಿಂಗ್ ಆದಂಗೆ ಆಗ್ಬಿಡುತ್ತೆ. ಲೈಕ್ ಮೋಸ್ಟ್ ಆಫ್ ಅವರ್ ಪಾಡ್ಕಾಸ್ಟ್, ಬೀಂಗ್ ಎ ಪಾಡ್ಕಾಸ್ಟ್ ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ನಾಟ್ ಫೇರ್. ಆದರೆ ಸುಮಾರು ಹಾಗೆ ಆಗ್ತಾ ಇದೆ ಅಲ್ವಾ, ಬ್ಲಾಬ್ರಿಂಗೇ ಪಾಡ್ಕಾಸ್ಟ್ ಆದಂಗೆ. ಅದಾಗಬಾರ್ದು. ಈವನ್ ಅದು ಸಿ somebody had criticized me for no reason. That person is a big famous journalist. ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಏನೋ ಹಾಕಿದ್ರು. ನಾನೊಂದು ಲೈನ್ ಓದಿದೆ, ಆಮೇಲೆ ನನಗೊಂದು 5-6 ಕಾಲ್ ಬಂತು, ಈ ಥರ ವೈಲ್ಡ್ ಅಲಿಗೇಷನ್ಸ್ ಮಾಡಿದ್ದಾರೆ, ಶುಡ್ ವಿ ಇಶ್ಯೂ ಎ ಪ್ರೆಸ್? ಐ ಸೆಡ್ ನೋ. ಇಫ್ ದಟ್ ಪರ್ಸನ್ ವಾಂಟ್ಸ್ ಟು ಯೂಸ್ ಸೋಷಿಯಲ್ ಮೀಡಿಯಾ ಆಸ್ ಎ ಪಬ್ಲಿಕ್ ಟಾಯ್ಲೆಟ್, ಲೆಟ್ ಹಿಮ್. He doesn't, I don't want to flush it. No, let him use it. ಅವ್ರಿಗೆ ಖುಷಿ ಆಗೋಷ್ಟು ದಿನ ಹಾಕ್ಕೊಳ್ಳಿ, ಆಮೇಲೆ ಬಿಡ್ತಾರೆ. ಯು ನೀ ನಾಟ್ ರಿಯಾಕ್ಟ್ ಅಂತ ನನ್ನ ಆ ಸ್ಟೇಜ್ಗೆ. ಈಗ ಎಲ್ಲ ಸೆಕ್ಷನ್ ಅಂದರೆ ನೀವು ಎಂಟರ್ಟೈನ್ಮೆಂಟ್ ತೊಗೊಳ್ಳಿ, ಸ್ಪೋರ್ಟ್ಸ್ ತೊಗೊಳ್ಳಿ, ಯಾವುದು ನೆಗೆಟಿವು ಯಾವುದು ಸೆನ್ಸೇಷನಲ್ ಆಗುತ್ತೆ ಅದನ್ನು ಪಿಕ್ ಮಾಡ್ತಾರೆ ಕೆಲವರು ಈಗಲೂ. ನನಗೆ ಅದಕ್ಕೆ ಅನಿಸುತ್ತೆ ಮೀಡಿಯಾ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಇಟ್ ಈಸ್ ನಾಟ್ ಥಾಟ್ ಪ್ರೊವೋಕಿಂಗ್. ಇವಾಗ ನೀವು ಏನು ವ್ಯತ್ಯಾಸ ನೋಡ್ತಾ ಇದ್ದೀರಾ, ಹೃತಿಕ್ ರೋಷನ್ ಮದುವೆ ಆಯಿತು ಬೆಂಗಳೂರಲ್ಲಿ ಗೋಲ್ಡನ್ ಫಾರ್ಮ್ಸಲ್ಲಿ. ಆಗ್ಲೂ ಪೆಪ್ರಾಜಿ ಜರ್ನಲಿಸಮ್ ಮಾಡಿದ್ರು, ಅಂದರೆ ಮೀಡಿಯಾ. ಈಗ ರಶ್ಮಿಕಾ ಮಂದಣ್ಣ ಅವರು ಅಂತ ಹೇಳ್ತಾ ಇದ್ದಾರೆ, ಏನು ಅಫಿಷಿಯಲಿ ನನಗೆ ಗೊತ್ತಿಲ್ಲ, ಅದನ್ನು ಅದೇ ಮಾಡ್ತಾ ಇದ್ದಾರೆ. ಸೊ ದೇ ಹ್ಯಾವ್, ಯಾರು ಕವರ್ ಮಾಡ್ತಿದ್ದಾರೋ ದೇ ಹ್ಯಾವ್ ನಾಟ್. ಇಲ್ಲ ಇವಾಗ ಅವ್ರು ಆ ಥರ ತಗೋತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಏನೋ ಫೋನ್ಸ್ ಅದು ಇದು ಎಲ್ಲ ಒಳ್ಳೇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿ ಪ್ರೈವೇಟ್ ಅಫೇರ್, ಹೀಗೆ ಬರಬೇಕು ನೀವು, ಪ್ರೈವೇಟ್ ಅಫೇರ್. ಯಾಕಂದ್ರೆ ಯಾರೋ ಇನ್ನೊಬ್ರು ದುಡ್ಡು ಮಾಡ್ಕೋತಾರೆ ಅದೊಳಗೆ. ಅದಕ್ಕೆ ಅಲ್ವಾ ಆಶಾ, ಹೌದು, ಜಯಾಬದ್ರಿ ರೀಸೆಂಟ್ ಅಲ್ಲಿ ಪಾಡ್ಕಾಸ್ಟ್ ಅಲ್ಲಿ, ಹೌದು, ನಾನು ಒಬ್ಬ ಜರ್ನಲಿಸ್ಟ್ ಮಗಳಾಗಿ ಐ ಹ್ಯಾವ್ ಸೀನ್ ವಾಟ್ ಈಸ್ ಜರ್ನಲಿಸಮ್. ಏರ್ಪೋರ್ಟ್ ಬೇಕಾದ್ರೂ ಬೇಕು ಅಂತ ಹೇಳ್ತಾರೆ. ಅದು ನಾವೆಲ್ಲೋ ಒಂದು ಕಡೆ ಟೇಸ್ಟ್ ಚೇಂಜ್ ಮಾಡಬೇಕಾಗತ್ತೆ. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳೋದು ಬಹಳ ಸೀರಿಯಸ್ ಅಲ್ಲ ಇದರಲ್ಲಿ. ನಾನು ಏನು ಗೊತ್ತಾ, ವಿ ಪ್ರೊಫೆಷನಲ್ ಜರ್ನಲಿಸ್ಟ್ ವಿ ಮೇಂಟೈನ್ ಅವರ್ ಡಿಗ್ನಿಟಿ ಅಲ್ವಾ. ಆಲ್ ಆಫ್ ಇದು ಇಲ್ಲಾಗಲಿ ಅಲ್ಲಾಗಲಿ ಎಲ್ಲಾಗಲಿ ವಿ ಮೇಂಟೈನ್ ಅವರ್ ಡಿಗ್ನಿಟಿ, ಪ್ರೊಫೆಷನಲಿಸಮ್. ವೆರಾಸ್ ಇನ್ ದ ನೇಮ್ ಆಫ್ ಜರ್ನಲಿಸಮ್ ಬರ್ತಾ ಇದ್ದಾರಲ್ಲ ಈ ಪಾಡ್ಕಾಸ್ಟರ್ಸ್ ಆಗಬಹುದು, ಯೂಟ್ಯೂಬರ್ಸ್ ಆಗಬಹುದು, ಹೂವರ್, ಅವ್ರುಗಳಿಂದ ಪ್ರಾಬ್ಲಮ್ ಆಗ್ತಾ ಇರೋದು. ಇವಾಗ ಪ್ರೆಸ್ ಮೀಟ್ ಆಯಿತು ಅಂತಂದರೆ ಸಿನಿಮಾದು ಮತ್ತು ಈವನ್ ಪೊಲಿಟಿಕಲ್ ಇರೋ ಪಕ್ಕಾ ಜರ್ನಲಿಸ್ಟು ಹಾರ್ಡ್ಲಿ 20% ಇರ್ತಾರೆ. ಹೌದು, ಹೋಸ್ಟ್ಗಳಿಗೂ ಗೊತ್ತಿರುತ್ತದು. ಅದಕ್ಕೇನೆ ಅದು ಟ್ರಿವಿಲೈಸ್ ಆಗ್ತಾ ಇದೆ ಇವಾಗ ಎಲ್ಲಾನು. ಅಂದರೆ ಎಲ್ಲ ಅದನ್ನು ಅವ್ರಗಳ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ನಾಟ್ ಅವರ್ ರೆಸ್ಪಾನ್ಸಿಬಿಲಿಟಿ. ವಿ ಆರ್ ಪಕ್ಕಾ ಪ್ರೊಫೆಷನಲ್ಸ್. ಬಟ್ ಏನಾಗುತ್ತೆ, ಬ್ರ್ಯಾಂಡ್ ಆಗಿಬಿಡ್ತೀವಿ ಆ ಬಿಗ್. ಅವ್ರಿರೋ ವೀಕ್ನೆಸ್ಗೆ ಎಂಟೈರ್ ಪ್ರೊಫೆಷನ್ಗೆ ಬ್ಲ್ಯಾಕ್ ಮಾಡಿ. ಹೌದು, ಅದಕ್ಕೆ ನನಗನ್ಸುತ್ತೆ ಜರ್ನಲಿಸಮ್ ಸಚ್ ಇನ್ನು ಉಳಿದಿಲ್ಲ. ಈಗ ಏನಿದ್ರು ಕಾಂಪಿಟೇಷನಲ್ಲಿ ನಾನು ಎಷ್ಟು ರೆವಿನ್ಯೂ ತರ್ತೀನಿ ಅಷ್ಟೇ ಇರೋದು. ಕ್ವಶನ್ ಈಸ್ ಹೌ. ಎಲ್ಲ ಮೇಜರ್ ಪೇಪರ್ಸಲ್ಲಿ ಇವತ್ತು ಚೀಫ್ ರಿಪೋರ್ಟರ್ ಸಾರು ಆಗ್ಬೋದು, ರಿಪೋರ್ಟರ್ ಸಾರು ಅವರು ಆ್ಯಡ್ ಏಜೆನ್ಸಿ ಅಥವಾ ಅಡ್ವರ್ಟೈಸ್ಮೆಂಟ್ ಸೆಕ್ಷನ್ ಜೊತೆ ಹೋಗಬೇಕಾಗತ್ತೆ. ನಾವೆಲ್ಲ ಜರ್ನಲಿಸಮ್ ಮಾಡಿದಾಗ ನಿಮಗೂ ಆ್ಯಡ್ನವ್ರಿಗೂ ಏನ್ರಿ ಸಂಬಂಧ, ನೀವು ಯಾಕೆ ತಲೆ ಕೆಡಿಸ್ಕೋತೀರಾ ಅನ್ನೋರು. ನಾವು ಕಂಟೆಂಟ್ ಕೊಡ್ತಿದ್ವಿ, ಅವ್ರು ಆ್ಯಡ್ಸ್ ತರೋರು, ಸರ್ಕ್ಯುಲೇಷನ್ ಮಾಡೋರು ಅಷ್ಟೇ. ಹೌದು, ಈಗೇನಾಗುತ್ತೆ, ಯು ನೀಡ್ ಟು 100 times ಅಲ್ಲ, ಯು ಹ್ಯಾಡ್ ಟು ಗೆಟ್ ಇನ್ ಟು ದ್ಯಾಟ್ ಕೈಂಡ್ ಆಫ್ ಇದು ಹೋಗಬೇಕು. ನೀವು ಆ್ಯಡ್ ತರೋರ ಜೊತೆಗೆ ನೀವು ಹೋಗಿ ಕೂತ್ಕೋಬೇಕು, ಬಿಕಾಸ್ ಯು ಆರ್ ದ ಫೇಸ್ ಆಫ್ ದಟ್ ಮೀಡಿಯಾ. ಇಲ್ಲ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಬ್ರ್ಯಾಂಡ್ ತರ್ತೀರಾ ನೀವು ಅಡ್ವರ್ಟೈಸ್ಮೆಂಟು, ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ಸಿಕ್ಕಾಪಟ್ಟೆ ಮೀಡಿಯಾ ಹೌಸಸ್ ಬಂದುಬಿಟ್ಟಿದೆ. ಯಾರಿಗೆ ಎಲ್ಲಿ ಕೊಡಬೇಕು ಅನ್ನೋದು ಒಂದು ಪ್ರಾಬ್ಲಮ್ ಆಗುತ್ತೆ. ಕೊಡೋರ್ಗು ಅಷ್ಟೇ ಯಾವ್ಯಾವುದಕ್ಕೆ ಅಂತ ಕೊಡ್ತಾರೆ.
ಹಾಗಾಗಿ ಈಗ ಚೇಂಜ್ ಆಗಿದೆ ಶಮಂತ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ದೆನ್ ವೆದರ್ ವಿ ಕ್ಯಾನ್ ಸ್ಟಿಲ್ ಕ್ರಿಯೇಟ್ ಇಂಪ್ಯಾಕ್ಟ್, ಸ್ಟಿಲ್ ವೆದರ್ ವಿ ಕ್ಯಾನ್ ಮೇಕ್ ಅನ್ ಇಂಪ್ಯಾಕ್ಟ್ ಆ್ಯಂಡ್ ವಿ ಕ್ಯಾನ್. ಐ ನೆವರ್ ಬಿಲೀವ್ಡ್ ದಟ್ ಐ ಕ್ಯಾನ್ ಚೇಂಜ್ ದ ವರ್ಲ್ಡ್. ಅದು ನನಗೆ ಯಾವ ರೆವಲ್ಯೂಷನ್ ಮಾಡ್ತೀನಿ ಅಂತಲ್ಲ. ಅದೇ ನಾನೇನೋ ಮಾಡಿಬಿಟ್ಟೆ, ನಾನು ಬರೆದ್ಬಿಟ್ಟೆ ಅಲ್ಲ, ಬಸವಣ್ಣ ಅವ್ರನ್ನೇ ಅಥವಾ ಶಂಕರಾಚಾರ್ಯರನ್ನೇ ಇವತ್ತು ನೆನೆಸ್ಕೊಳ್ಳಲ್ಲ. ಎಂತೆಂಥ ಮಾಡಿರೋ ಕೆಲಸ ಇದು. ಅಂಥ ಗ್ರೇಟ್ ಫಿಲಾಸಫರ್ಸ್ನೇ ನೆನ್ಕೊಳ್ದಿದ್ದಾಗ ನಾನೇನೋ ಒಂದು ಸ್ಟೋರಿ ಮಾಡಿ ಬದಲಾವಣೆ ತರ್ತೀನಿ ಅಂತ ಅಲ್ಲ, ನನ್ನ ಖುಷಿಗೆ ನಾನು ಅರ್ಥ ಮಾಡ್ತಿರ್ತೀನಿ. ಮತ್ತು ನನಗದು ಬಾದರ್ ಮಾಡ್ತಾ ಇರುತ್ತೆ. ನಾ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮಾಡಬೇಕು, ಅದರೊಳಗೆ ಬೈ ಪ್ರಾಡಕ್ಟ್ ಇಫ್ ಸಮ್ ಚೇಂಜಸ್ ಆಗಿದೆ. ಈ ಥರ ಅಪ್ರೋಚ್, ಈ ಥರ ಚೇಂಜಸ್ ಆಗಿರೋದ್ರಿಂದನೇ ಇಂಡಿಪೆಂಡೆಂಟ್ ಜರ್ನಲಿಸಮು ಸ್ಟ್ರಾಂಗ್ ಆಗಿ ಪ್ಯಾರಲಲಿ ಬೆಳೆದಿದೆ. ಹೌದು, ಬ್ರ್ಯಾಂಡ್ ಆಗಿಬಿಟ್ಟಿದ್ದಾರೆ ತುಂಬ ಜನ. ಇವಾಗ ನೋಡಿ, ನಾನು ಐ ಕೀಪ್ ಟೆಲಿಂಗ್ ಯು, ಯು ಆರ್ ಎನ್ ಮೀಡಿಯಾ ಆಂಟ್ರಪ್ರನರ್ ಶಮಂತ. ಇಟ್ ಈಸ್ ನಾಟ್ ಎಟ್ ಆಲ್ ಈಸಿ. ನಾನು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲೂ ಹಾಕ್ತಿರ್ತೀನಿ. ಲೀಲಾವತಿ ಇರ್ಬೋದು, ಹಾಸನದಲ್ಲಿ ಕೂತು ಎಷ್ಟು ವರ್ಷದಿಂದ ಪೇಪರ್ ಮಾಡ್ತಿದ್ದಾರೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ನಿಮ್ಗೆ ತುಂಬ ಚಾಲೆಂಜಸ್ ಇರುತ್ತೆ. ನಾನೊಂದು ಬಿಗ್ ಬ್ರ್ಯಾಂಡ್ ಜೊತೆ ಹೋದಾಗ ನನಗೆ ಎವ್ರಿ ಮಂತ್ 25th 28th ಬಂತು ಅಂತಂದ್ರೆ ಶುರು ಆಗುತ್ತೆ. ಅಂಡ್ ಈ ತರ ಎಂಟರ್ಟೈನ್ಮೆಂಟ್ ಅಂಡ್ ಅದರ್ ಥಿಂಗ್ಸ್ಗೆ ಲೈಕ್ಸ್, ಸಬ್ಸ್ಕ್ರಿಪ್ಷನ್, ಅದು ಇದು ಯೂಟ್ಯೂಬ್ ಏನೇನೋ ಬಿಡ್ಕೊಡುತ್ತೆ. ಆಯ್ತು, ಇವಾಗ ನಮ್ಮ ತರ ಸೀರಿಯಸ್ ಕಂಟೆಂಟ್ಗೆ ಯಾಕಂದ್ರೆ ನೀವು ಥಂಬ್ನೇಲ್ ಸೆನ್ಸೇಷನಲ್ ಹಾಕಲ್ಲ. ಹೌದು, ನೀವು ಅದು ಯು ವಿಲ್ ಬಿ ಟ್ರೂ ಟು ದ ಕಂಟೆಂಟ್. ಹೌದು, ಅದು ತಮ್ನೇಲಲ್ಲೇ ಇವರು ಅದರೊಳಗೆ ಇರೋದೇ ಇಲ್ಲ. ಈ ಸತಿ ಅಂತೂ ನಾನು ಯಾವುದೋ ಒಂದಷ್ಟು ನೋಡ್ತಿದ್ದೆ, ಯಾರ್ಯಾರ್ದೋ ದೊಡ್ಡ ದೊಡ್ಡ ಆಕ್ಟ್ರೆಸ್ ಯೂಸ್ ಮಾಡಿಬಿಟ್ಟು ಫೋಟೋ ಹಾಕ್ಬಿಟ್ಟಿರ್ತಾರೆ, ಅದರೊಳಗೆ ಏನೂ ಇರಲ್ಲ. ಏನಾಗುತ್ತೆ, ಕ್ರೆಡಿಬಿಲಿಟಿ ಇಸ್ ಲಾಸ್ಟ್. ಅದಕ್ಕೆ ಐ ಥಿಂಕ್ ಯಂಗರ್ ಜನರೇಷನ್ ಇಸ್ ಡೋಂಟ್ ವಾಂಟ್ ಟು. ಇಶ್ಯೂನ ಇವಾಗ ರೀಸೆಂಟ್ ಆಗಿ AI ಕನ್ವೆನ್ಷನ್ ಆಯ್ತಲ್ಲ, ಇದು ಅಶ್ವಿನಿ ವೈಷ್ಣವ್ ಹಿ ರೈಸ್ ದಿಸ್ ಟಾಪಿಕ್, ಇದು ಈ ಪರ್ಟಿಕ್ಯುಲರ್ ಇಶ್ಯೂನ. ಬಿಕಾಸ್ ಒಂದು ಸೀರಿಯಸ್ ಜರ್ನಲಿಸಮ್, ಇಂಡಿಪೆಂಡೆಂಟ್ ಜರ್ನಲಿಸಮ್ ಇಂದ ಬರೋ ಕಂಟೆಂಟ್ ನ ತಗೊಂಡು ಅದನ್ನ ಡಿಸ್ಟಾರ್ಟೆಡ್ ವರ್ಷನ್ ಅಲ್ಲಿ ದೀಸ್ ಪೀಪಲ್ ಆರ್ ಕನ್ವೇಯಿಂಗ್ ಅಂತ. ಅದರಲ್ಲಿ ಹೇಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಯಾವ ರೀತಿ ಒಂದು ರೆಗ್ಯುಲೇಷನ್ ತರಕ್ ಸಾಧ್ಯ ಅಂತ ದೇ ಹ್ಯಾವ್ ಟೇಕನ್ ಇಟ್. ಗೌರ್ಮೆಂಟ್ ಹ್ಯಾಸ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ನಾವು ಲಾಸ್ಟ್ ವೀಕು ನಮ್ಮ ಸೋಷಿಯಲ್ ಮೀಡಿಯಾ ಮತ್ತೆ ನನ್ನ ಕಲೀಗು, ಶಿ ಇಸ್ ನಾಟ್ ಹಿಯರ್, ಸೊ ನಾವುಗಳೆಲ್ಲರೂ ಮಾತಾಡ್ತಾ ಇದ್ವಿ, ಇಷ್ಟೆಲ್ಲ ನಾವು ಸೀರಿಯಸ್ ಆಗಿ ಮಾಡ್ತಾ ಇದ್ವಿ. ಯೂಟ್ಯೂಬ್ ಕೂಡ ಒಂದ್ ಸ್ವಲ್ಪ ಏನದು ಇಟ್ಸ್ ಪ್ಯಾಟ್ರನ್, ಟ್ಯಾರಿಫ್ ಪ್ಯಾಟ್ರನ್ ಇಟ್ ಶುಡ್ ಚೇಂಜ್ ಅಂತ ಒಂದು ಮೊನೋಲಾಗು, ಒಂದು ವಾಯ್ಸ್ ಓವರ್ ಕಂಟೆಂಟು ರೆಡಿ ಮಾಡಿದ್ದು. ಇನ್ನೇ ನಾವು ಪೋಸ್ಟ್ ಮಾಡಬೇಕು ಅಷ್ಟರಲ್ಲಿ ಅಶ್ವಿನಿ ವೈಷ್ಣವ್ ಹಿ ಕೇಮ್ ಔಟ್ with this explanation. Now this is the high time. YouTube has to consider. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆನೂ ಸೋಷಿಯಲ್ ಮೀಡಿಯಾ, ಏನು ಸೋಷಿಯಲ್ ಮೀಡಿಯಾ, ಅದು ಅದೇ ಹೇಳಿದ್ನಲ್ಲ, ಪಬ್ಲಿಕ್ ಟಾಯ್ಲೆಟೇ ಆಗಿರೋದು. ಅದು this is not ಸೆನ್ಸಾರ್ ಆರ್ ಫ್ರೀಡಮ್ ಆಫ್ ಸ್ಪೀಚ್. ಇದೆಲ್ಲ ಸೆಲ್ಫ್ ಇದು ನೋಡಿ. ಪಾಲಿಟಿಕ್ಸ್ ತುಂಬ ನಾವು ಅದನ್ನ ಬಿಟ್ಟು ಜರ್ನಲಿಸಮ್ ಇಲ್ಲ ಅನ್ನೋ ಥರನೇ ಇದೆಯಲ್ಲ. ಈಗೇನಾಗೋಗಿದೆ, ಅನಾಲಿಸಿಸ್ಸು ಇದಕ್ಕಿಂತ ಯಾರೋ ಮನೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಏನು ಅನ್ಸುತ್ತೋ ದೇ ವಿಲ್ ಬಿ ಸಿಟ್ಟಿಂಗ್ ಆನ್ ಪಾಟಿ ಎಂಡ್ ಒಂದು ಕಮೆಂಟ್ ಹಾಕ್ಬಿಡ್ತಾರೆ. ಅವ್ರಿಗೆ ಏನೂ ಗೊತ್ತಿಲ್ಲ. ಇವಾಗ ನನ್ನನ್ನು ಎಷ್ಟೋ ಸೆಮಿನಾರಿಗೆ ಕರೆದಾಗ ಮೀಡಿಯಾ ಬಗ್ಗೆ ಬ್ಯಾಶಿಂಗ್ ಶುರು ಆದಾಗ ನಾನು ಕೇಳೋದು ಒಂದೇ, ಆರ್ ಯು ಟಾಕಿಂಗ್ ಅಬೌಟ್ ಲೆಗಸಿ ಮೀಡಿಯಾ ಆರ್ ನ್ಯೂ ಮೀಡಿಯಾ ಆರ್ ಸೋಷಿಯಲ್ ಮೀಡಿಯಾ? ಯು ಟೆಲ್ ಮೀ ವಿಚ್ ಮೀಡಿಯಾ ಯು ಆರ್ ಕನ್ಸ್ಯೂಮಿಂಗ್, ದೆನ್ ಐ ಆಮ್ ರೆಡಿ ಟು ಡಿಸ್ಕಸ್ ವಿತ್ ಯು. ಏನು ಲೆಗಸಿ ಅಂದ್ರೇನು, ರೇಡಿಯೋ, ಅಯ್ಯೋ ರೇಡಿಯೋ ಯಾರು ನೀವು ಕೇಳ್ತಿರೋ ಬಿಡ್ತಿರೋ? ನಾನು ಕೇಳ್ತಾ ಇರೋದು ವಾಟ್ ಡು ಯು ಕನ್ಸ್ಯೂಮ್. Based on your consumption, I can enter into a discussion. I don't want to get into debate. ನೀವು ತುಂಬಾ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಇಲ್ಲ, ಅವ್ರು ಹಿಂಗೆ ಇವ್ರು ಹಿಂಗೆ, ಆಯಿತು ಅವರು ಹಿಂಗೆ ಇವ್ರು ಹಿಂಗೆ, ನೀವೇನು ತೆಗೆದು ಓಪನ್ ಮಾಡ್ತೀರಾ? ಒಳ್ಳೆ ಪೇಪರ್ಸ್, ನ್ಯೂಸ್ ಪೇಪರ್ $240 ಆಗ್ಬೋದು ಒಂದು ಪೇಪರ್ ತೊಗೊಳ್ಬೇಕು ಅಂತ ಹೇಳಿದ್ರೆ. ಒಂದು ಪಿಜ್ಜಾ ತರಿಸೋದಕ್ಕೆ ಹೆಸಿಟೇಟ್ ಮಾಡಲ್ಲ ಮನೆಗಳಲ್ಲಿ. ಪೇಪರ್ನ ಕೋವಿಡ್ ಟೈಮಲ್ಲಿ ಸಬ್ಸ್ಕ್ರಿಪ್ಷನ್ನು ನಿಲ್ಲಿಸಿದ್ರಲ್ವಾ? ವಾಟ್ ಈಸ್ ದಟ್ ಗ್ರೇಟ್ ಥಿಂಗ್ ಯು ಅಚೀವ್ಡ್? ಯುವರ್ ಚಿಲ್ಡ್ರನ್ ಆರ್ ದ ಯಂಗರ್ ಜನ್ರೇಷನ್ ಈಸ್ ಔಟ್ ಆಫ್ ಟ್ಯೂನ್ ವಿತ್ ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್. ನಾನು ಎಲ್ಲಿ ಹೋದ್ರೂ ಇದನ್ನೇ ಹೇಳೋದು, ಮೆಂಟಲ್ ಹೆಲ್ತ್ಗೆ ನ್ಯೂಸ್ ಪೇಪರ್ ಈಸ್ ವೆರಿ ಇಂಪಾರ್ಟೆಂಟ್ ಕನ್ಸಂಪ್ಷನ್. ಡೋಂಟ್ ಸ್ಟಾಪ್ ರೀಡಿಂಗ್ ನ್ಯೂಸ್ ಪೇಪರ್. ಹೋಲ್ಡಿಂಗ್ ಎ ನ್ಯೂಸ್ ಪೇಪರ್ ಅದು ಜಾಯ್ ಅಲ್ಲ, ಅದು ದಟ್ ಈಸ್ ಫಾರ್ ಯೋರ್ ಮೆಂಟಲ್. ಈಗ ನೀವು ಸೀನಿಯರ್ ಸಿಟಿಸನ್ಸ್ಗೆ ಮ್ಯಾಂಡೇಟ್ರಿ ಮಾಡಿದ್ದಾರೆ ರೀಡಿಂಗು ಸೈಕಾಲಜಿಸ್ಟ್ಗಳು. We don't at the same time for younger generation to improve your language. ಈಗ ನೋಡಿ, ನಾವು ಹೇಗೆ, how did we create, India created ಯಂಗರ್ ಜನ್ರೇಷನಲ್ಲಿ ಇಂಟ್ರೆಸ್ಟ್ ಇನ್ ವಾಲಿಬಾಲ್ ಇರ್ಬೋದು, ಖೋಖೋ ಇರ್ಬೋದು, ಮತ್ತು ಫುಟ್ಬಾಲ್ ಎಸ್ಪೆಷಲಿ ಇಟ್ ಇಸ್ ದ ಮೋಸ್ಟ್ ಪ್ಯಾಷನೇಟ್. ಇವಾಗ ಕ್ರಿಕೆಟ್ಗಿಂತ ಅದೊಂದು ಇದಿದೆ. ಈಗ ನೀವು ಕ್ರಿಕೆಟ್ ನ್ಯೂಸ್ ನೋಡ್ತಾ ಇರಬೇಕು ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡ್ರೆ ದಿನಕ್ಕೆ ನಿಮ್ಗೆ 5-6 ಸ್ಟೋರೀಸ್ ಬಂದುಬಿಡುತ್ತಲ್ಲ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಾಗ. ಸೊ ಯು ಹ್ಯಾವ್ ನ್ಯಾರೋಡ್ ಯುವರ್ ಕನ್ಸಂಪ್ಷನ್ ಆ್ಯಂಡ್ ದೆನ್ ಯುವರ್ ಇಂಟ್ರೆಸ್ಟ್. ಹೌ ಡು ಯು ನೋ ದ ಬ್ಯೂಟಿ ಆಫ್ ಫುಟ್ಬಾಲ್?
ಅನ್ಲೆಸ್ ಯು ರೀಡ್ ಆರ್ ಯು ವಾಚ್ ವಿಡಿಯೋಸ್ ಅಲ್ವಾ. ಈಗ ಅದಕ್ಕೇನೆ ನ್ಯೂಸ್ ಪೇಪರ್ ಇರ್ಬೋದು ಅಥವಾ ಟೆಲಿವಿಷನ್ ಚಾನಲ್ಸ್ ಲಾಡ್ ಆಫ್ ಇದು ಈ ಎಲ್ಲ ನೋಡ್ತಾ ಇದ್ರೆ ಯು ಮೇ ಪಿಕ್ ಇಂಟ್ರೆಸ್ಟ್ ಇನ್ ಸಮಥಿಂಗ್ ಎಲ್ಸ್. ಅದಕ್ಕೆ ನೀವು ಅವಕಾಶನೇ ಕೊಡ್ತಿಲ್ಲಲ್ಲ, ಬರೀ ಅದೇ ಒಂದೇ ಮೊನೋಕಲ್ಚರ್ ಅದು ಮಾಡ್ಕೋಬಾರ್ದು. ಒಂದು 240 ರೂಪಾಯಿ ನನಗನ್ಸುತ್ತೆ ಹೋಮ್ ಮೇಕರ್ಸ್ ಅಥವಾ ಹೌಸ್ ವೈಫ್ಸ್ ಆರ್ ಎ ಲೇಡಿ ಇನ್ ದ ಫ್ಯಾಮ್ಲಿ, ಶೀ ಶುಡ್ ಬಿ ದ ಡಿಸೈಡಿಂಗ್ ಅಥಾರಿಟಿ. ಮೀಡಿಯಾ ಇದು ಪೇಪರ್ಸ್ ತರಿಸೋದಕ್ಕೆ ಟೆಲಿವಿಷನ್ ಚಾನಲ್ ಅಂತೂ ಎಲ್ಲರೂ ಮನೆಯಲ್ಲೂ ಸಬ್ಸ್ಕ್ರಿಪ್ಷನ್ ಆಗಿರುತ್ತೆ. ಈ ನಡುವೆ ತುಂಬ ಜನ ಟೆಲಿವಿಷನ್ ಆನೇ ಮಾಡಲ್ಲ. ವಿ ನೆವರ್ ಥಾಟ್ ದಟ್ ಟೆಲಿವಿಷನ್ ವಿಲ್ ವೈಂಡ್ ಅಪ್ ಬಿ ಲೈಕ್ ದಿಸ್. ಈಗ ಯೂಟ್ಯೂಬ್ ಬಂದಮೇಲೆ ಮತ್ತು ಇದು OTT ಪ್ಲ್ಯಾಟ್ಫಾರ್ಮ್ಸ್ ಬಂದಮೇಲೆ ಫುಲ್ ಕನ್ಸಂಪ್ಷನ್ ಕಮ್ಮಿ ಆಗಿದೆ. ಟೆಲಿವಿಷನ್ ವಿ ನೆವರ್ ಥಾಟ್ ಇಟ್ ವಿಲ್ ವೈಂಡ್ ಅಪ್. ಇವತ್ತು ಯೂಟ್ಯೂಬು ಹಾಗೆ ಆಗ್ತಾ ಇದೆ. ಬಿಕಾಸ್ ಫೈನಲಿ ಐ ಥಿಂಕ್ ವಾಟ್ ಇಸ್ ಸ್ಯಾಚುರೇಷನ್ಗೆ ಬಂದು ಅದು ಸ್ಯಾಚುರೇಷನ್ಗೆ ಬಂದು ಇದು ಅಂತ ಹೇಳಿ ಡಿಸೈಡ್ ಮಾಡೋಕ್ಕೆ ಮೊದಲು ಓಪನ್ ದ ವರ್ಲ್ಡ್ ಫಾರ್ ಯು ವಿಂಡೋ. ನಾನು ನೀವು ಇವಾಗ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀವಿ ಅದರ್ ಸೈಡ್ ಆಫ್ ಜರ್ನಲಿಸಮ್, ಟೆಲಿವಿಷನ್, ವಾಟ್ ಎವರ್. ಬಟ್ ಜರ್ನಲಿಸಮ್ ಅಂಡ್ ಲಿಟ್ರೇಚರ್ ಅಂತ ನಾವು ಲಿಂಕ್ ಮಾಡೋದಾಯ್ತು ಅಂತಂದ್ರೆ ಲಿಟ್ರೇಚರಲ್ಲಿ ಸುಮಾರು ಜನ ಬರೆಯೋದೇ ಐ ಮೀನ್ ಆಫ್ಟರ್ ರೀಡಿಂಗ್ ಅವರ್ ಸ್ಟೋರೀಸ್, ವಾಚಿಂಗ್ ಅವರ್ ಸ್ಟೋರೀಸ್ and listening our podcast. ಸೊ ಹಾಗಾಗಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಿಟ್ರೇಚರ್ ಆ್ಯಂಡ್ ಜರ್ನಲಿಸಮ್ ಅಂತ ಬರುತ್ತೆ. ಲಿಟ್ರೇಚರ್ ಈಸ್ ಆಲ್ವೇಸ್ ಎ ಬೈ ಪ್ರಾಡಕ್ಟ್ ಆಫ್ ಜರ್ನಲಿಸಮ್. ನಾವು ಕುವೆಂಪು ಅನಂತಮೂರ್ತಿ ಕಾಲದ್ದಲ್ಲ, ಈಗ ಇಟ್ ಈಸ್ ಅ ಬೈ ಪ್ರಾಡಕ್ಟ್. ಅವರು ಪ್ರಾಬ್ಲಮ್ ಇಲ್ಲಿ ನಾನು ಇನ್ನೊಂದು ಕೊಡ್ತೀನಿ. ಅಶ್ವಿನಿ ವೈಷ್ಣವ್ ಇದಕ್ಕೂ ಹೇಳಿರೋದು, ಕಂಟೆಂಟ್ ಕ್ರಿಯೇಟರ್ಸ್ ಆರ್ ಟೇಕಿಂಗ್ ಕಂಟೆಂಟ್ ಫ್ರಮ್ XYZ ಅಥೆಂಟಿಕ್ ಸೋರ್ಸಸ್. ಹಾಗಾಗಿ ಅವರು ಕೂಡ ಎಂಟೈಟಲ್ಡ್ ಫಾರ್ ಸಮ್ ರಾಯಲ್ಟಿ. ಹಾಗಾದ್ರೆ ನಮಗೆ ಕೂಡ ರೈಟರ್ಸ್ ಕೊಡಬೇಕಲ್ಲ. ಈಗ ಚಾಟ್ GPT ತಗೊಳ್ಳೋಣ, ಅದು 100 ಗೂಗಲ್ಲೋ ಏನೋ ಒಂದು ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವು ಹಾಕಿದ್ರೆ ಇರುತ್ತೆ. ಕಂಟೆಂಟ್ ಶುಡ್ ಬಿ ಅವೈಲಬಲ್ ಆನ್ ದ ಇಂಟರ್ನೆಟ್. ಅವಾಗ ನಿಮ್ಮ ಬಗ್ಗೆ ನಾನು ಪೊಯಿಟ್ರಿ ಬರಿಬೋದು, ನೀವು ಯಾರಂತಾನೆ ಗೊತ್ತಿಲ್ಲ, ನಾನು ಶಮಂತ ಅಂತ ಕೂತ್ಕೊಂಡು ಪೊಯಮ್ ಬರಿ ಅಂತ ಹೇಳಿದ್ರೆ ಸಿಕ್ಬಿಕ್ಕಿದ್ದೆಲ್ಲ ತಗೋತಾ ಇರುತ್ತೆ. ಬಟ್ ಇಫ್ ದೆರ್ ಇಸ್ ಎ authentic source where I can get information from you about you, then I can write a poetry ಅಲ್ವಾ. ಜನಕ್ಕೆ ಅರ್ಥ ಆಗ್ತಿಲ್ಲ ಏನಂತ ಹೇಳಿದ್ರೆ, ಇವಾಗ ನಾನು ನಿಮ್ಮ ಬಗ್ಗೆ ಒಂದು ಇಂಟರ್ವ್ಯೂನೋ ಆರ್ಟಿಕಲ್ಲೋ ಹಾಕಿರ್ತೀನಿ, ಅದು ನನ್ನ ರೈಟ್ಸು. ಅದನ್ನು ತೊಗೊಂಡ್ಬಿಟ್ಟು ಚಾಟ್ GPT ಅವ್ರ ಏನು ಮಾಡ್ತಿದೆ, ಕಂಟೆಂಟ್ನ ಅದು ತೊಗೊಂಡ್ಬಿಡ್ತಾ ಇದೆ, ಅಲ್ಲಿ ಕಾಪಿ ರೈಟೇ ಬರ್ತಾ ಇಲ್ಲ. ಹೌದು, ದಟ್ ಈಸ್ ದ ಬಿಗ್ಗೆಸ್ಟ್ ಡೇಂಜರ್. ಇವಾಗ ನಾನು ತಪ್ಪು ಮಾಡಿದ್ರೂ ಬರುತ್ತೆ, ಸರಿ ಇದ್ರೂ ಬರುತ್ತೆ, ಬಟ್ ನನಗೇನೋ ಅದರಿಂದ ರೆವಿನ್ಯೂ ಇದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿ ಆರ್ಕೈವ್ಸ್ ತಗೋಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಪೇ. ಓಕೆ, ಅದರ್ವೈಸ್ ದೇ ಡೋಂಟ್, ಬಿಕಾಸ್ ಆರ್ಕೈವ್ಸ್ ಆರ್ ಪ್ರಿಷಿಯಸ್, ಇಟ್ ಈಸ್ ಯೋರ್ ಪ್ರಾಪರ್ಟಿ, ರೈಟ್? ಅದು ಇವ್ರಿಗೆ ಅರ್ಥ ಆಗ್ತಿಲ್ಲ. ಇವಾಗ ನೀವು ಯಾವುದೇ ರಿಸರ್ಚ್ ಪೇಪರ್ಸ್ ನಾನು PhD ಮಾಡ್ಬೇಕಾದ್ರೆ ತುಂಬ ಅದು ಒದಾಡಿದ್ದೆ, ಯಾಕಂದರೆ ಎಲ್ಲನೂ ಯು ಹ್ಯಾವ್ ಟು ಸಬ್ಸ್ಕ್ರೈಬ್. ಸದ್ಯ ನಾನು ತಗೋಬೇಕಾದ್ರೆ ನಾನೇನು ದುಡ್ಡು ಕೊಟ್ಟಿರಲಿಲ್ಲ. ಈಗ ನಾನು ಬಿಡಬೇಕಾದ್ರೆ ಡೆಕ್ಕನ್ ಹೆರಾಲ್ಡಲ್ಲಿ ನನ್ನ ಎಲ್ಲ ಸ್ಟೋರೀಸು 23 ಇಯರ್ಸ್ದು ನನಗೆ ಒಂದು ಪೆನ್ ಡ್ರೈವಲ್ಲಿ ಹಾಕ್ಕೊಡಿ ಅಂತ ಹೇಳಿದೆ. ಬಿಕಾಸ್ ಐ ವಾಸ್ ನಾಟ್ ಮೆಟಿಕ್ಯುಲಸ್ ಇನಫ್ ಟು ಪ್ರಿಸರ್ವ್ ಮೈ. ಎಷ್ಟು ಅಂತ ಇಟ್ಕೊಳಕ್ಕಾಗ ಅಲ್ಲ, ಅವಾಗ ಈ ಡಿಜಿಟಲಿ ಆರ್ಕೈವಿಂಗ್ ಆಗ್ತಾ ಇರಲಿಲ್ಲಲ್ಲ, ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋದು. ಅವಾಗ ನನಗೆ 67,000 ಕೇಳಿದ್ರು ಲೈಬ್ರರಿಯವರು. ಯಾ, ಬಿಕಾಸ್ ಐ ಹ್ಯಾಡ್ ಟು ಬೈ, ಇಟ್ ಈಸ್ ದೇರ್ ಪ್ರಾಪರ್ಟಿ. ದೆನ್ ಐ ಸೆಡ್ HTML ಅಲ್ಲಿ ಕೊಡಿ, ಬೇಡ ನನಗೆ PDF ಫಾರ್ಮ್ಯಾಟಲ್ಲಿ ಬೇಡ ಅಂತಾನೆ ಹೇಳಿದೆ. ಯಾಕಂದರೆ ಐ ಡಿಂಟ್ ವಾಂಟ್ ಟು, ಐ ವಾಸ್ ನಾಟ್ ಶ್ಯೂರ್ ವಾಟ್ ಐ ವಿಲ್ ಡೂ ವಿತ್ ಇಟ್ ಅಂತ. ಈಗ ನೋಡಿ, ನನ್ನ PhD ಥೀಸಿಸ್ ಸಬ್ಮಿಟ್ ಮಾಡಿದ್ಮೇಲೆ ಕಾಪಿರೈಟ್ ಯೂನಿವರ್ಸಿಟಿಗೆ 10,000 ಕಟ್ಟಿದ್ದೀನಿ ನಾನು. ನನ್ನ PhD ನಾನು ಫೀಸ್ ಕಟ್ಟು ತೊಗೊಂಡಿರೋದು, ಬಟ್ ಕಾಪಿ ರೈಟ್ಸು ಯೂನಿವರ್ಸಿಟಿದಿರುತ್ತೆ. ಅದರಿಂದ ನಾನು ಹ್ಯಾಡ್ ಟು ಬೈ. ದಟ್ ವಾಸ್ ಇನ್ 15 ಐ ಬಾಟ್. ನಾನು ಯಾವಾಗ ಬೇಕಾದ್ರೆ ಬುಕ್ ಪಬ್ಲಿಷ್ ಮಾಡ್ಕೋಬೋದು. ಇದು ಡಿಜಿಟಲ್ ಮೀಡಿಯಲ್ಲಿ ಆಗ್ತಾ ಇಲ್ಲ. ಶಮಂತ, ನೀವೇನು ಇವಾಗ ಸಾರಥಿ ಜಲಕ್ ಬಗ್ಗೆ ಯಾರೋ ಒಂದು ರಿಸರ್ಚ್ ಪೇಪರ್ ಬರೀತಾರೆ ಅಂದ್ರೆ ನಿಮಗೇನು ಅವರು ಇದೇ ಇಲ್ಲ. ಬೆನಿಫಿಟ್ ನನ್ಗೆ ಆಗಿದೆ ಆಶಾ, ಅದು ಆಗುತ್ತೆ. ಅದು ಇವಾಗ ನಮ್ಮ ರೇಡಿಯೋದು ಶುರು ಆಗಿ ಒಂದು 3-4 ಇಯರ್ಸ್ ಆದ್ಮೇಲೆ ಒಂದು ಫುಲ್ ಕಮ್ಯುನಿಟಿ ರೇಡಿಯೋ ಒಂದು ವೇವೇ ಬಂತಲ್ಲ. ಹೌದು, ತುಂಬಾ ಜನ ಬರ್ತಾರೆ. ನಾವಿಬ್ರು ಒಂದು ಸೆಮಿನಾರ್ ಅಟೆಂಡ್ ಮಾಡಿದ್ವಲ್ಲ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅವ್ರುಗಳೆಲ್ಲ ಡಾಕ್ಟರ್ಸ್ ಆಗ್ತಾ ಹೋಗ್ತಾರೆ, ನಾವು ಪೇಷಂಟ್ಗಳು ಹಂಗೆ ಇರ್ತೀವಿ. ನಮ್ಗೆ ಏನು ಅಂದ್ರೆ ಏನು ಸಿಗಲ್ಲ. ಅಫ್ಕೋರ್ಸ್ ಮೋಸ್ಟ್ ಆಫ್ ದೀಸ್ ರಿಸರ್ಚರ್ಸ್ ಒಂದು ರೆಕಮೆಂಡೇಶನ್ ಸರ್ಕಾರ ಕೊಡ್ತಾರೆ, ಹೀಗಿದೆ ಫೈನಾನ್ಷಿಯಲ್ ಕಂಡೀಷನ್, ಇಟ್ ಶುಡ್ ಬಿ ಪ್ರಾಪರ್ಲಿ ಸಪೋರ್ಟೆಡ್ ಅಂತ. ಎಷ್ಟು ಜನ ಮಾಡಿದ್ದಾರೆ. ಅದೇ IPR ಬಗ್ಗೆ ಮತ್ತೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆನೂ ತುಂಬಾ ಅವೇರ್ನೆಸ್ ಇಲ್ಲ. ಅದು ಇಲ್ಲ. ಇದೆಲ್ಲ ನಂಗೆ ಅದಕ್ಕೆ ತುಂಬಾ ಖುಷಿ ಆಗಿದ್ದು AI ಬಗ್ಗೆ ಮೊನ್ನೆ ಆದಾಗ ಮೈನ್ಯೂಟ್ ಇದನ್ನ ಆಸ್ಪೆಕ್ಟ್ಸ್ ತುಂಬಾ. ಬಟ್ ಅನ್ಫಾರ್ಚುನೇಟ್ಲಿ ಕನ್ನಡ ಅಥವಾ ರೀಜನಲ್ ಲ್ಯಾಂಗ್ವೇಜಸ್ ಸಿಗ್ನಿಫಿಕೆನ್ಸ್ ಇಲ್ಲ. ಲಾರ್ಜ್ ಲ್ಯಾಂಗ್ವೇಜ್
ಮಾಡೆಲ್ LLM ಬಂತಲ್ಲ, ಅದರಲ್ಲಿ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಂಡ್ ಮೊನ್ನೆ ಆಗಿದ್ದು ಕೂಡ ಎಸ್ ಆರ್ಟ್ ಆಫ್ ಅದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಆ ಥರದ್ದಾಗಿರೋದು. ಮತ್ತೆ ಕೆಲವ್ರು ಹೇಳ್ತಾ ಇದ್ರು ಸೈಂಟಿಸ್ಟ್ನ ಕರ್ಸಿಲ್ಲ, ಅವ್ರನ್ನ ಕರ್ಸಿಲ್ಲ, ಇವ್ರನ್ನ ಕರ್ಸಿಲ್ಲ. ಅದೆಲ್ಲ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಕಂಟೆಂಟ್ ಅಂಡ್ ಅದರ್ ಸ್ಪೆಷಲೈಸೇಷನ್ಗೆ ಬಂದಾಗ, ಹರ್ಡಲ್ಸ್ ಅಂತ ಬಂದಾಗ ಸರಿ ಹೋಗುತ್ತೆ. ಬಟ್ ನಿಟಿಗ್ರಿಟಿ, ಆಮೇಲೆ ನಮ್ಮ ರೀಜನಲ್ ಲ್ಯಾಂಗ್ವೇಜಸ್ಗೆ, ಅದು ಕನ್ನಡ ಅಂತಾನೆ ಅಲ್ಲ, ಎಲ್ಲದಕ್ಕೂ ಹೌ ಡು ವಿ ಮೇಕ್ ಬೆಸ್ಟ್ ಯೂಸ್ ಆಫ್ ಇಟ್ ಅನ್ನೋದು ಆಗ್ತಾ ಇದೆ, ಬಹಳ ಆಗ್ಬೇಕು, ಇನ್ನೂ ಆಗ್ಬೇಕು. ಶುರು ಆಗ್ಬಿಟ್ಟಿದೆ, ಭಾಷಿಣಿ ಅಂತೆಲ್ಲ ಶುರು ಮಾಡಿದೆ. ಬಟ್ ಅದೇನಂದ್ರೆ ಲಾರ್ಜ್ ಸ್ಕೇಲಲ್ಲಿ ಡಿಬೇಟ್ ಆಗಬೇಕು. ಬಿಕಾಸ್ AI is going to touch everybody's life. ಆಲ್ರೆಡಿ ಇಟ್ ಹ್ಯಾಸ್ ಟಚ್ಡ್ ಅಲ್ವಾ? ಹೌದು. ಮತ್ತೆ ಇವಾಗ AI ಅಂತ ಹೇಳಿದಾಗ ಟೆಕ್ ಅಂಡ್ ಸೈನ್ಸ್ ರಿಲೇಟೆಡ್, ಮೆಡಿಸನ್, ಎಜುಕೇಶನ್ ಅಂತ ಇದೆ. ಇವಾಗ ಮೈ ಓನ್ ಎಕ್ಸ್ಪೀರಿಯನ್ಸ್ ವಿತ್ AI ಆರ್ ಮೆಟಾ, ನಾನು ಮೆಟಾ ಯೂಸ್ ಮಾಡ್ತೀನಿ. ಬಂದಾಗ ನಾನು ಹೇಳ್ತಾ ಇರೋದು ಈಗ 1-1.5 ವರ್ಷದ ಹಿಂದೆ AI ಇವತ್ತಿನ ದಿನ ಆಗಿದೆ. ನಮ್ಗೆ ಫೇಸ್ಬುಕ್ ಅಡ್ವರ್ಸ್ ಎಫೆಕ್ಟ್ ಆಗಿದೆ. ನಮ್ಮ ಹಳ್ಳಿನಲ್ಲಿ ನಾವು ನೋಡಿದೀವಿ. ಫೇಸ್ಬುಕ್ ಇಟ್ಕೊಳ್ಳೋದು, ಮತ್ತೆ ಇವನ್ ಫ್ಯಾಮಿಲಿ ಕೌನ್ಸಿಲರ್ಸು ಹೇಳ್ತಾರೆ ಇಟ್ ಈಸ್ ಎ ಪ್ರೊಫೈಲ್. ನಮ್ಗೊಂಥರ ಪ್ರೆಸ್ಟೀಜಿಯಸ್ ಆಗಿ ಹೇಳ್ಕೊಳ್ಳೋದು. ಇನ್ಸ್ಟಾನು ಒಂದ್ ಸೇರ್ಕೊಂಡಿದೆ. ಫೇಸ್ಬುಕ್ ಅಲ್ಲಿ ಎಂಡ್ಲೆಸ್ ಆಗಿ ಕತೆ ಬರಿತೀವಲ್ಲ, ಅದು ಬರ್ತಾ 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 ಬೇರೆ ತರಹ ಫ್ಯಾಮಿಲಿ ಮ್ಯಾಟ್ರಿಮೋನಿಯಲ್ ಇಶ್ಯೂಸ್ನ ಕೂಡ ಆಗಿದೆ. ಅದನ್ನ ತುಂಬಾ ಕ್ಲೋಸ್ಲಿ ನೋಡಿದೀವಿ. ಬೇಕಾದಷ್ಟು ಎಕ್ಸ್ಪೀರಿಯನ್ಸಸ್, ಅದ್ರ ಬಗ್ಗೆನೇ ಸಪ್ರೇಟ್ ಪಾಡ್ಕಾಸ್ಟ್ ಮಾಡಬಹುದು, ಬೇಡ ಅದು. ಹಾಗಾಗಿ ನನಗೆ AI ಬಂದಾಗ 1.5-2 ವರ್ಷದ ಹಿಂದೆ ಮೆಂಟಲ್ ಹೆಲ್ತ್ ಅಂಡ್ ಇಂಪ್ಯಾಕ್ಟ್ ಆಫ್ ದಿಸ್ AI ಅಂತ ಒಂದು ತಗೊಂಡಿತ್ತು. ಸೇಮ್ ಟೈಮ್ನಲ್ಲಿ ಥ್ರೂ ಬೆಟರ್ ಇಂಡಿಯಾ, ಇನ್ಫೋಸಿಸ್ ಫೌಂಡೇಶನ್ ಅವರು ಕಾಲ್ ಫಾರ್ ಮಾಡಿದ್ರು ಏನದು ಪ್ರಾಜೆಕ್ಟ್ಸ್ಗೆ, ಇದಕ್ಕೆ. ನನಗೆ ಗೊತ್ತಿತ್ತಲ್ಲ, ನನಗೆ ತುಂಬ ಪ್ಯಾಷನೇಟ್ ಆಗಿ ಅದನ್ನು ಹಾಕಿತ್ತು. AI ಟೆಕ್ನಾಲಜಿ ಪ್ರೋಗ್ರೆಸ್ ಒಂದು ವಿಸಿಬಲ್ ಅಂಡ್ ಮೆಟೀರಿಯಲಿಸ್ಟಿಕ್ ಕೈಂಡ್ ಆಫ್ ಡೆವಲಪ್ಮೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆಲ್ ಆಫ್ ಅಸ್ ವಿ ಟಾಕ್ ಅಬೌಟ್ ಮೆಂಟಲ್ ಹೆಲ್ತ್. ಇವಾಗ ನೀವು ಹೇಳಿದ್ರಲ್ಲ ಓದೋದು ಗೀದೋದು ಅಂತ. ಮತ್ತೆ ಡ್ಯೂರಿಂಗ್ ಪ್ಯಾಂಡಮಿಕ್ ಆಲ್ಸೋ ನಮಗೆ ಗೊತ್ತಿದೆ ಯಾವ ತರ ನಾವೆಲ್ಲ ಇದ್ವಿ. ಫರ್ಗೆಟ್ ಅಬೌಟ್ XYZ, ನಾವುಗಳೇ ಹಿಂಗಾಗಿದ್ವಿ ಅಂತ. ಇದನ್ನೆಲ್ಲ ಸೇರಿಸ್ಕೊಂಡು ರೆಡಿ ಮಾಡಿದೆ ನಾನು. ನಮ್ಗೆ ಸಿಗ್ಲಿಲ್ಲ ಫೌಂಡೇಶನ್ ಅವರು ಆ ಟೈಮ್ನಲ್ಲಿ. ಸೊ ನಾರಾಯಣ ಮೂರ್ತಿ ಫೌಂಡೇಶನ್ ಅವ್ರದ್ದು, ಅವ್ರದ್ದೇ ಕನ್ಸಿಡರ್ ಟಿಪಿಕಲ್ ಸೈನ್ಸ್ ಅದು ಅಂತ. ಅಂತ ಟೈಮ್ನಲ್ಲಿ ಮೆಟಾ ಅಸ್ತ್ರ ಕೆಳಗೆ ಹಾಕ್ತು. ಶಮಂತ, ಐ ಆಮ್ ನಾಟ್ ಅವೇರ್ ಆಫ್ ದಿ ಸೋಷಿಯಲ್ ಇಶ್ಯೂಸ್, ಪ್ಲೀಸ್ ಎಜುಕೇಟ್ ಮೀ. ಎಸ್, ಈಗಲೂ ನನ್ನ ಹತ್ರ ಇದೆ. ನನಗೆ ಅದರಿಂದ ನಾನು ಎಡಿಟಿಂಗಿಗೆ ಈಸ್ಕೊತೀನಿ, ಕೆಲವು ಸಲ ಹೆಲ್ಪ್ ತಗೋತೀನಿ, ಕೆಲವು ಸಲ. ಎಷ್ಟೋ ಸಲ ಆಶಾ, ಐ ಟೆಲ್ ಯು, ಅದನ್ನ ನಾನು ಎಜುಕೇಟ್ ಮಾಡಬೇಕಾಗಿ ಬರುತ್ತೆ. ನಾನು ಐ ವಾಂಟೆಡ್ ಟು ಕನ್ವೆ ದಿಸ್ ಆಸ್ಪೆಕ್ಟ್ ಆ್ಯಂಡ್ ಯು ಆರ್ ಟೆಲಿಂಗ್ ದಿಸ್ ಅಂತ. ಐ ಆಮ್ ಸಾರಿ. ನಂಗೆ ಒಂದೇ ಒಂದು ಸಲ ಕೂಡ ಫಸ್ಟ್ ಕಾಪಿ ಯಾವತ್ತೂ ನಾನು ಅಪ್ರೂವ್ ಮಾಡಿಲ್ಲ. ವೆರಾಸ್ ಗೌತಮ್, ಐ ಥಿಂಕ್ ಐದರ್ ಎಕ್ಸಲ್ಲೋ ಅಥವಾ ಲಿಂಕ್ಡ್ಇನ್ನಲ್ಲಿ ಐ ಟ್ರೈಡ್ ಇಂಗ್ಲಿಷ್ ಟು ಕನ್ನಡ, ಐ ಆಮ್ ವೆರಿ ಹ್ಯಾಪಿ ಅಂತ ನಾನು ತಕ್ಷಣ ಹಾಕಿದೆ. ಎಡಿಟಿಂಗ್ ಸ್ಟಿಲ್ ಇಟ್ ಈಸ್ ರಿಕ್ವೈರ್ಡ್. ಎಡಿಟಿಂಗ್ ಇಸ್ ರಿಕ್ವೈರ್ಡ್, ಸ್ಟಿಲ್ ರಿಕ್ವೈರ್ಡ್. ಎಸ್ ಅಲ್ವಾ? ಹೌದು. ಇವಾಗ ನಮ್ಮ ಜಾತಿಯವರೇನೆ ಸ್ಮಿತಾ ಪ್ರಕಾಶ್ನ ಫಸ್ಟ್ ಡೇ ಅಂತ ಕಾಣಿಸುತ್ತೆ AI ಕನ್ವೆನ್ಷನ್ಗೆ ಮೀಡಿಯಾ ಪರ್ಸ್ಪೆಕ್ಟಿವ್ ಇಂದ ಆಕೆನ ಮಾತಾಡ್ಸಿದ್ರು. ನನಗಿಂತ ಜಾಸ್ತಿ ನೀವು ಡೇ ಟು ಡೇ ಬೇಸಿಸ್ ಅಲ್ಲಿ ಟೆಲಿಪ್ರಿಂಟರು ಅದು ಇದು ಕೆಲಸ ಮಾಡಿದ್ದೀರಾ. ಆಕೆ ಜಾಬ್ ಆಪರ್ಚುನಿಟೀಸ್, ಲೂಸಿಂಗ್ ಎಂಪ್ಲಾಯಬಿಲಿಟಿ ಅವೆಲ್ಲ ಗೊತ್ತಲ್ಲ, ಅದ್ರ ಬಗ್ಗೆ ಆಕೆ ಹೇಳ್ತಾ ಇದ್ದಿದ್ದು. ನಮ್ಮ ಮೀಡಿಯಾ ಸರ್ಕಲ್ನಲ್ಲಿ ಎಷ್ಟೊಂದು ಜಾಬ್ಸ್ ಹೋಗಿದೆ ಅಂತ. ಹೋಗಿದೆ, ಹಾಗೆ ಕ್ರಿಯೇಟಿವ್ ಆಗಿದೆ. ಇವತ್ತು ಒಬ್ಬ ಮೀಡಿಯಾದಲ್ಲಿರೋರು, ಮೀಡಿಯಾ ನಾಟ್ ಜರ್ನಲಿಸಮ್, ಅವ್ರು ಹೆದರಬೇಕಾಗಿಲ್ಲ. ಇದು ಒಂದು ಚಾನೆಲ್ ಇನ್ಯಾವುದೋ ಬರುತ್ತೆ, ಇನ್ಯಾವುದೋ ಯೂಟ್ಯೂಬ್ ಹೋಗ್ತಾರೆ, ಅವ್ರದ್ದೇ ಮಾಡ್ಕೋತಾರೆ ಪಾಡ್ಕಾಸ್ಟ್, ಏನೋ ಒಂದು. ಅಂದರೆ ನಿಮಗೆ ವರ್ಲ್ಡ್ ಇಸ್ ವೈಡರ್, ವರ್ಲ್ಡ್ ಓಪನ್ ಆಗಿದೆ. ಆ ಒಂದು ನೀವು ಟೆಕ್ನ ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಬದಲಾದ ಪರಿಸ್ಥಿತಿಗೆ ಮನಸ್ಥಿತಿನೂ ಬದಲಾಕೊಂಡಿದ್ರೆ ಮಾತ್ರನೇ ಯು ಕ್ಯಾನ್ ಸರ್ವೈವ್. ಇಲ್ಲ ನಾನು ಕೂತ್ಕೊಂಡು ಹೀಗೆ ಮಾಡ್ತೀನಿ ಅಂತವರೆಲ್ಲ ಸೋಲ್ತಾ ಇದ್ದಾರೆ. ಅದರ್ವೈಸ್ ಇಟ್ ಈಸ್. ನೀವು ಆವಾಗಲೇ ಲಿಟ್ರೇಚರ್ ಬಗ್ಗೆ ಮಾತಾಡಿದ್ರಿ. ಐ ಮೆನ್ಷನ್ ಪ್ರತಿಭಾನಂದ ಕುಮಾರ್ ಅವ್ರದ್ದು. ಶಿ ಈಸ್ ಒನ್ ಆಫ್ ದ ಫೈರ್ ಬ್ರ್ಯಾಂಡ್. ಇದು ಅವರು ಯಾವಾಗ ಅವ್ರಿಗೆ ಒಂದು ಸಿಚುಯೇಷನ್ಗೆ ರಿಯಾಕ್ಟ್ ಮಾಡಬೇಕು ಅನಿಸುತ್ತೆ, ಶಿ ಈಸ್ ದ ಬೆಸ್ಟ್ ಮಾಡ್ತಾರೆ. ಅವ್ರಿಗೆ ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಕೊಟ್ಟು ಬರೀರಿ. ಇದು ತುಂಬ, ನಾನು ಎಷ್ಟೋ ಸತಿ ಹೇಳ್ತಿರ್ತೀನಿ, ತುಂಬ ಕಾಂಟ್ರವರ್ಸಿ ಆಗ್ತಿದೆ ಬರೀರಿ ಅಂದರೆ. ಅನ್ಲೆಸ್ ಇಟ್ ಟಚಸ್ ಹರ್ ಹಾರ್ಟ್, ಶಿ ಡಸಂಟ್ ರೈಟ್. ದ್ಯಾಟ್ ಈಸ್ ದ ಟ್ರೂ ಕ್ವಾಲಿಟಿ ಆಫ್ ಎ ರೈಟರ್, ಯುನೋ. ಅಂದರೆ ನಾನ್ ಜರ್ನಲಿಸ್ಟಿಕ್ ರೈಟಿಂಗ್. ಈಗ ತುಂಬ ಜನ ಏನು ಮಾಡ್ತಿದ್ದಾರೆ, ಅದು ಈಗ ಬಂದಮೇಲಂತೂ ಯಾವುದು ಜನರೇಟೆಡ್ ಇಲ್ಲ, ಈಗಲೇ ಬರೋಕ್ಕೆ ಶುರು ಆಗಿದೆ. ಏನೋ ಸಿಂಗಿಂಗೇ ಮಾಡುತ್ತಲ್ಲ, ಹಾಗಾಗಿ ಯಾರು ಒಳ್ಳೆ ಸಿಂಗರು ಯಾರಿಲ್ಲ ಅನ್ನೋದು ಗೊತ್ತಾಗಲ್ಲ, ಡೀಪ್ ಫೇಕಲ್ಲಿ ಬಂದ್ಬಿಡುತ್ತೆ. ಸೊ ಈ ಲಿಟ್ರೇಚರ್ ಫೀಲ್ಡಲ್ಲಿರೋರು ಅವರ ಎಕ್ಸ್ಪೀರಿಯನ್ಸ್ನ ದಾಖಲು ಮಾಡಿದ್ರೆ ಅವರ ಒಂದು ಲ್ಯಾಂಗ್ವೇಜ್ ಎಬಿಲಿಟಿಯಿಂದ ಇಟ್ಸ್ ಗುಡ್. ಅದರ್ವೈಸ್ ಇಟ್ ಈಸ್
ಜರ್ನಲಿಸಮ್ ಅಲ್ಲಿ ಏನೇನೋ ಪೇಪರಲ್ಲಿ ಬಂದಿರೋದನ್ನೆಲ್ಲ ನೋಡಿಕೊಂಡು ಕಸದ ಬಗ್ಗೆ ಬರೆಯೋದು, ಡೌರಿ ಬಗ್ಗೆ ಬರೆಯೋದು, ಚೈಲ್ಡ್ ಮ್ಯಾರೇಜಸ್ ಬಗ್ಗೆ ನೋಡ್ತು ಅಂತಂದ್ರೆ ವಿ ನೋ ಎವ್ರಿಥಿಂಗ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾನು ಆ ಒಂದು ಯಾವುದೇ ರೀತಿದು ಫೇಕಿಂಗ್ ಮಾಡಲಿಲ್ಲ. ನನಗೆ ಅದು ನಾನು ತುಂಬ ವಿಮೆನ್ ಇಶ್ಯೂಸ್ ಬರೀಲಿಲ್ಲ. ಬಿಕಾಸ್ ನಾನು ಐ ಆಮ್ ಎ ಪ್ರಿವಿಲೇಜ್ಡ್ ವುಮನ್ ಫ್ರಮ್ ಮೈ ಚೈಲ್ಡ್ಹುಡ್. ನಾನು ಬ್ಯಾಂಗ್ಳೂರಿಯನ್ನೇ 100% ಅರ್ಬನ್ ಕಿಡ್. ಸೊ ನನಗೆ ಎಷ್ಟೋ ಎಕ್ಸ್ಪೀರಿಯನ್ಸ್ಗಳು ನನ್ನ ಎಕ್ಸ್ಪೀರಿಯನ್ಸೇ ಅಲ್ಲ. ತುಂಬ ಬರೀತಾ ಇದ್ರು ಬೇರೆಯವರೆಲ್ಲ ವಿಮೆನ್ ಇಶ್ಯೂ, ಅದು ಯಾಕಂದರೆ ಒಂದು ಯಾವುದೋ ಅವಾರ್ಡ್ಗೋ ಇನ್ನೇನಕ್ಕೋ ನಾನು ಪ್ಲ್ಯಾನ್ ಮಾಡಲೇ ಇಲ್ಲ. ನನಗದು ಐ ಆಮ್ ವೆರಿ ನನಗದು ಅನ್ನಿಸ್ಬೇಕು, ದಿಸ್ ಇಶ್ಯೂ. ನಾನು ಸಿಟಿ ಬಗ್ಗೆ ಸಿಕ್ಕಾಪಟ್ಟೆ ಬರೆದೆ. ಬ್ಯಾಂಗ್ಳೂರ್ ಇಸ್ ಮೈ ಪ್ಯಾಷನ್, ದಿಸ್ ಸಿಟಿ ಇಸ್ ಮೈ ಸಿಟಿ. ನನಗೆ ಅಲ್ಲಿ ಒಂದು ಕಸ ಬಿದ್ದಿದ್ರು ಬೇಜಾರಾಗುತ್ತೆ, ಮೆಟ್ರೋ ಡಿಲೇ ಆದರೂ ಬೇಜಾರಾಗುತ್ತೆ. ನನಗೆ ಸೀರೀಸ್ ಆಫ್ ಸ್ಟೋರೀಸ್ ನನ್ನ ಎಂಟೈರ್ ಕೆರಿಯರಲ್ಲಿ ನಾನು ಬ್ಯಾಂಗ್ಳೂರ್ಗೆ ಅಷ್ಟು ಪ್ರಯಾರಿಟಿ ಕೊಟ್ಟಿದ್ದೀನಿ. ಶಮಂತ ಒಂದು ಅದು ದಟ್ ಐ ಲರ್ನ್ ಫ್ರಮ್ ಮೈ ಹಸ್ಬೆಂಡ್. ಒಂದಿನ ಏನೋ ಯಾರೋ ಪೊಲಿಟಿಷಿಯನ್ ಬಗ್ಗೆ ಕಮೆಂಟ್ ಮಾಡೋಕ್ಕಾರೋ ಹೇಳಿದ್ರು, ಕೂಲ್ ಡೌನ್, ನೀನು ಒಂದು 14-15 ಜನದ ಟೀಮ್ನ ಹೆಡ್ ಮಾಡೋಕ್ಕೆ ಇಷ್ಟು ಪರ್ಮಿಟೇಷನ್ನು ಕಾಂಬಿನೇಷನು ಇಷ್ಟು ಪ್ರೆಷರ್ ಆಗುತ್ತೆ. ಅವರು ಲ್ಯಾಕ್ಸ್ ಆಫ್ ಪೀಪಲ್ಗೆ ಲೀಡರ್ ಆಗಿರ್ತಾರೆ ಅಥವಾ ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಹ್ಯಾವ್ ಯು ಎವರ್ ಬಾದರ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಪ್ರೆಷರ್? ಒಂದು ದಿನ ಅವ್ರ ಜೊತೆ ಕೂತ್ಕೊಂಡು ನೋಡೋಕ್ಕಾಗತ್ತಾ ನಿನಗೆ? ಇಟ್ ಈಸ್ ನಾಟ್ ಈಸಿ. ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಸೊ ವೆನ್ ಯು ಎಂಟರ್ ದೇರ್ ಎರೆನಾ ಅಥವಾ ಅವರ ಡೊಮೈನ್ಗೆ ಹೋದಾಗಲೇ ನಿಮ್ಗೆ ಗೊತ್ತಾಗೋದು. ಬಟ್ ಮೆಜಾರಿಟಿ ಆಫ್ ದ ರೈಟರ್ಸು ಅದು ತುಂಬ ಎಮೋಷನಲ್ಲೋ ಅಥವಾ ಅದು ರೊಮ್ಯಾಂಟಿಸೈಸ್ ಮಾಡಿಬಿಡ್ತಾರೆ. ದ್ಯಾಟ್ ಈಸ್ ವೈ ಐ ಹಾರ್ಡ್ಲಿ ರೀಡ್ ದ ಪ್ರೆಸೆಂಟ್ ಇದು ಬುಕ್ಸ್. ಯಾರು ಕೊಟ್ಟರೆ ಆಯಿತು ಇಡಿ ಅಂತಲೇ ಹೇಳ್ತೀನಿ. ಐದರ್ ಈಗಂತೂ ಬಂದಮೇಲೆ ಯಾವುದು ಒರಿಜಿನಲ್ ಅಂತಲೂ ಗೊತ್ತಾಗಲ್ಲ. ಟೆಲಿವಿಷನ್ ನೋಡಿ ಕೂಡ ಪದ್ಯ ಬರೆಯೋರು ಬೇಕಾದಷ್ಟು ಅದೇ ಇಶ್ಯೂಸು ಅದು ಟಚ್ ಆಗಿರಲ್ಲ ಇಲ್ಲಿಗೆ, ಅದಲ್ಲಿದೆ. ಯು ಆರ್ ಸೀಯಿಂಗ್ ಅದು ಫ್ಲರ್ಟಿಂಗ್ ವಿತ್ ವರ್ಡ್ಸ್ ಅಷ್ಟೇ. ಅದು ಬೊಂಬಾಸ್ಟಿಕ್ ವರ್ಡ್ಸ್ ಇಟ್ಕೊಳ್ಳೋದು, ಅದನ್ನು ಮಾಡ್ತಾ ಹೋಗೋದು. ಇವಾಗ ಆ ವರ್ಡ್ಸ್ ಕೂಡ ಸೇಲ್ ಆಗಲ್ಲ ಶಮಂತ, ಬಿಕಾಸ್ ಇವನ್ ಎ ಕಿಡ್ ಕ್ಯಾನ್ ಡೂ ಇಟ್. ನನಗೆ 5th 6th ಸ್ಟ್ಯಾಂಡರ್ಡ್ ಮಕ್ಕಳು ಹೋಮ್ವರ್ಕ್ ಮಾಡ್ಕೊಂಬರ್ತಾರಲ್ಲ ನಮ್ಮ ಇದರೊಳಗೆ, ಪರ್ಫೆಕ್ಟ್ ಇದು ಬರುತ್ತೆ. ತಕ್ಷಣ ಕೇಳ್ತೀನಿ ನಾನು ಅಲ್ಲಿ ಮ್ಯಾನೇಜರ್ಗೆ, ಇದೇನು ಇಷ್ಟು ಚೆನ್ನಾಗಿ ಬರೆದ್ಬಿಟ್ಟಿದ್ದಾನಂತೆ. ಅದು ಕಿಲ್ಲಿಟ್ ಅಂತಾರೆ ಅವರು. ಇಟ್ ಈಸ್ ಆಲ್ ಎ ಜನರೇಟೆಡ್. ಡೋಂಟ್ ಐ ನೋ ದರ್ ಕೆಪಬಿಲಿಟಿ. ಬೇಡ ಅದು. ಹಳ್ಳಿ ಮಕ್ಕಳು ಇವತ್ತು ಯೂಸ್ ಮಾಡ್ತಾ ಇದ್ದಾರೆ. ರೂರಲ್ ಇಂಟರ್ನೆಟ್ ಬಂದು ಇದೆಯಲ್ವಾ, ರಿಪೋರ್ಟೇ ಹೇಳಿದೆ. ಅದು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ಮ ಕ್ರಿಯೇಟಿವಿಟಿ. ನಾವೆಲ್ಲ ಮೊದಲು ಒಂದು 10-15 ಫೋನ್ ನಂಬರ್ ನಾಪ್ಕ ಇಟ್ಕೋತಿದ್ವಿ ಸಮ್ ಇಯರ್ಸ್ ಈಗ. ಸೆಕೆಂಡ್ ಫೋನ್ ನಂಬರೇ ಗೊತ್ತಿಲ್ಲ. ನಾನು ಪ್ರತಿ ಸತಿ ನನ್ನ ಹಸ್ಬೆಂಡ್ ಕೇಳಿದಾಗ ಫೋನ್ ನೋಡೋದು ಇದೊಳಗೆ ಆ ಥರ ಆಗಿದೆ. ಅಂದರೆ ಸ್ಲೋಲಿ ಅವರ್ ಮೆಮೊರಿ ಈಸ್ ಗೆಟಿಂಗ್ ಇರೋಡೆಡ್. We are not challenging. ಬೇಗ ಅಲ್ಝೈಮರ್ ಬಂದೇ ಬರುತ್ತೆ. ಯಾಕಂದ್ರೆ we are not challenging it ಅಲ್ಲ. ದಟ್ ಈಸ್ ದ. ಅಂಡ್ ಈವನ್ ಲೊಕೇಶನ್ ಗೂಗಲ್ ಇವೆಲ್ಲ ಮಾಡ್ತೀವಲ್ಲ, ಇವನ್ ಬೋರ್ಡ್ಸ್ಗಳೇ ನೋಡಲ್ಲ, ಸುಮ್ಮನೆ ಹಾಕೊಂಡು ಬರ್ತೀವಿ. ಅಂದರೆ ಸ್ಲೋಲಿ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್ ಅನ್ನೋದು ತಿಳ್ಕೊಳ್ಳೋ ಅಂಥ ಸಮಯ ಬಂದ್ಬಿಟ್ಟಿದೆ ಆಲ್ರೆಡಿ. ವೆದರ್ ವಿ ಕ್ಯಾನ್ ಗೋ ಬ್ಯಾಕ್ ಟು, ನಾನು ಹೇಳೋದು ಟೋಟಲಿ ಹೋಗೋಕ್ಕಾಗಲ್ಲ. ವಿ ಕಾಂಟ್ ಗೋ ಟು ಕೇವೇಜ್. ದಟ್ಸ್ ನಾಟ್ ಪಾಸಿಬಲ್. ಪವರ್ ಇಲ್ಲದೆ ಕೂತ್ಕೊಳ್ಳೋದು, ಕರೆಂಟ್ ಅಷ್ಟೆಲ್ಲ ಆಗಲ್ಲ. ಬಟ್ ವಾಟ್ ಈಸ್ ಗುಡ್ ಫಾರ್ ಅವರ್ ಲೈಫ್, ನನ್ನ ಹೆಲ್ತ್ಗೆ, ಮೆಂಟಲ್ ಹೆಲ್ತ್ಗೆ ಯಾವುದು ಇದು. ಈ ಪೊಯಿಟ್ರಿ ಯಾಕೆ ಓವರ್ ಎ ಪೀರಿಯಡ್ ನಾವು ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲಿಂಗ್ ಆಗ್ತಾ ಇಲ್ಲ? ಇವತ್ತು ಯಾಕೆ ಭಾನು ಅವ್ರದ್ದು ಬುಕ್ಕು ಅಷ್ಟು ಟಚ್ ಆಯಿತು? ಬಿಕಾಸ್ ಹೌದು, ಅವರ ಎಕ್ಸ್ಪೀರಿಯನ್ಸ್ನ ರಿಫ್ಲೆಕ್ಟ್ ಮಾಡಿದ್ದಾರೆ. ವಾಟ್ ಶಿ ವಾಸ್ ಸೀಯಿಂಗ್ ಅರೌಂಡ್ ಹರ್. ಈಗ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ನನ್ನ ಫೇವ್ರೇಟ್ ಪೊಯೆಟ್. ನಾನು ಇವತ್ತು ಪದೇ ಅದನ್ನು ಓದೋಕ್ಕೆ ಟ್ರೈ ಮಾಡ್ತೀನಿ. ಮಂಕುತಿಮ್ಮನ ಕಗ್ಗ ನೋಡೋಕ್ಕೆ, ದೋ ಮೈ ಕನ್ನಡ ಹ್ಯಾವ್ ಲಾಟ್ ಆಫ್ ಲಿಮಿಟೇಷನ್, ಬಿಕಾಸ್ ಇಟ್ ಆಫರ್ಸ್ ಸಚ್ ಡೆಪ್ತ್. ಆ ಡೆಪ್ತ್ ಇವತ್ತು ಇಲ್ಲ. ಯಾಕೆ ಹೋಗಿ ಕುತ್ಕೋಬೇಕು? ನನಗೆ ಸೆಮಿನಾರ್ಸ್ಗೆಲ್ಲ ಹೋದರೆ ಒಂದೊಂದ್ಸತಿ ಅದೇ ಅನ್ಸುತ್ತೆ, ವಾಟ್ ಈಸ್ ದಟ್ ಟೇಕ್ ಅವೇ ಫ್ರಮ್ ದಿಸ್? ನನಗೇನು ಟೇಕ್ ಅವೇ ಆಗ್ತಾ ಇಲ್ಲಲ್ಲ ಅಂತ ಹೇಳಿ ಅನಿಸ್ಬಿಡುತ್ತೆ. ಆ ಟೇಕ್ ಅವೇ ಆಗಬೇಕು ಅಂತ ಹೇಳಿದ್ರೆ ಲೈಫ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಯಾರು ಒಬ್ಬರು ಈಗ ಲಕ್ಷ್ಮೀಶ್ ತೋಳ್ಪಾಡಿದ್ ಕೇಳ್ತಾ ಇರ್ತೀನಿ ನಾನು, ಅದು ಎಷ್ಟು ಟಚ್ ಆಗೋಂಗೆ ಹೇಳ್ತಾರೆ. ಅವರ ವಿಸ್ಡಮ್ನ ಹೆಂಗೆ ಈಗ ಇನ್ಫಾರ್ಮೇಷನ್ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಅದು ವಿಸ್ಡಮ್ ಆಗಿರಲ್ಲ ಅವ್ರಿಗೆ. ದೇ ಹ್ಯಾವ್ ಇನ್ಫಾರ್ಮೇಷನ್, ದೇ ಹ್ಯಾವ್ ನಾಲೆಡ್ಜ್ ಅಬೌಟ್ ಸರ್ಟನ್ ಥಿಂಗ್ಸ್, ಬಟ್ ಹ್ಯಾಸ್ ಇಟ್ ಬಿಕಮ್ ವಿಸ್ಡಮ್ ಅನ್ನೋದೇ ಕ್ವಶನ್ನು. ಅದು ಆ ಪ್ರೋಸೆಸ್ನ ನಾವು ನೋಡಿದಾಗ ಎಸ್ ಮಾತಾಡ್ಬೋದು. ಇವಾಗ ಯಂಗ್ಸ್ಟರ್ಸ್ ದೇ ಆರ್ ವೆರಿ ಸ್ಮಾರ್ಟ್ ಶಮಂತ. ಇನ್ನೊಂದು ಸ್ವಲ್ಪ ವರ್ಷದಲ್ಲೇ ಐ ಥಿಂಕ್ ದೇ ವಿಲ್ ಚಾಲೆಂಜ್. ಯಾಕೆ ಹೇಳಿ, ಕ್ಲಾಸ್ ರೂಮ್, ನಾನು ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನಲ್ಲಿ ಲಾಸ್ಟ್ ಇಯರ್ ಒಂದು ಸೆಮಿಸ್ಟರ್ ತೊಗೊಂಡೆ. ನೋಬಡಿ ವಾಂಟ್ಸ್ ಟು ಲಿಸನ್ ಟು ಎನಿಬಡಿ ಇವಾಗ, ಬಿಕಾಸ್ ಆಮ್ ಐ ಗೋಯಿಂಗ್ ಬಿಯಾಂಡ್ ವಾಟ್ ಈಸ್ ಅವೈಲಬಲ್ ಆನ್ ದ ಇಂಟರ್ನೆಟ್. ಅವ್ರಿಗೆಲ್ಲ ಸಿಕ್ಕಿರುತ್ತಲ್ಲ ಅವ್ರಿಗೆ ಇನ್ಫಾರ್ಮೇಷನು. ನನ್ನ ಕ್ಲಾಸ್ನ ಸ್ವಲ್ಪ ದೇ ಆರ್ ಲುಕಿಂಗ್ ಫಾರ್ವರ್ಡ್ ಟು.
ಅಲ್ಲಿ ಲೈಫ್ ಬಿಕಾಸ್ ನಾನು ನ್ಯೂಸ್ ರೂಮಿಂದ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸ್ ತರ್ತೀನಲ್ಲ, ಈ ಸಿಚುಯೇಷನಲ್ಲಿ ಹಿಂಗಾಗತ್ತೆ. ನಾನು ಐ ಯೂಸ್ ಟು ಮೇಕ್ ದಮ್ ಬಿಕಾಸ್ ದೇ ಆರ್ ಸಬ್ಸ್ಕ್ರೈಬಿಂಗ್ ಡೆಕ್ಕನ್ ಹೆರಲ್ಡ್ ಡಿಗ್ರಿ ಸ್ಟೂಡೆಂಟ್ಸು. ಓದಿ ಅಂತಿದ್ದೆ, ನಮ್ಗೆ ಯಾರೂ ಓದಿ ಅಂತ ಹೇಳಿರಲಿಲ್ಲ ಅಂದರು. ಐ ಸೆಡ್ ಐ ವಾಂಟ್ ಯು ಟು ಪಾಯಿಂಟ್ ಔಟ್ ಮಿಸ್ಟೇಕ್ಸ್ ಆರ್ ದ ಸ್ಟೋರಿ ವಿಚ್ ಯು ಲೈಕ್ಡ್ ಆ್ಯಂಡ್ ವೈ ಡಿಡ್ ಯು ಲೈಕ್ ಇಟ್. ಅದು ದೇ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್, ದೇ ಸ್ಟಾರ್ಟೆಡ್ ರೀಡಿಂಗ್ ನ್ಯೂಸ್ ಪೇಪರ್. ವೆರಿ ಗುಡ್ ವರ್ಕ್ ಅಲ್ಲ ಅದು. ಹಾಂ, ನೀನು ಯಾವ್ದಾರು ನೀನು ಸಿಟಿ ಎಂಗೇಜ್ಮೆಂಟ್ ಸರ್ವ್ ನೋಡು, ಯುವರ್ ನಾಲೆಡ್ಜ್ ಸಿಟಿನಲ್ಲಿ ಇಂಥದ್ದು ಆಗ್ತಿದೆ ಅಂತ ಹೇಳಿ. ಸೇಮ್ ಥಿಂಗ್ ಐ ಆಮ್ ಡೂಯಿಂಗ್ ಇಟ್ ಇನ್ ರಾಗಿಹಳ್ಳಿ ಸ್ಕೂಲ್ ಆಲ್ಸೋ. ಓಪನ್ ದ ಪೇಪರ್, ವಾಟ್ ಡು ಯು ಲೈಕ್, ನಿಮಗೆ ಬಿಡ್ತೀನಿ, ಬಟ್ ಚೂಸ್ ಒನ್ ಸ್ಟೋರಿ ಆ್ಯಂಡ್ ಕಮೆಂಟ್ಸ್ ಸೇ ವೈ ಡು ಯು ಲೈಕ್ ಆರ್ ವೈ ಯು ಡೋಂಟ್ ಲೈಕ್ ಇಟ್. ಆ ಒಂದು ಕ್ರಿಟಿಕಲ್ ಆಗಿ ನಾವು ಇವ್ಯಾಲ್ಯೂಯೇಷನ್ ಬಂದಿದೆ ಈಗ ಆಲ್ರೆಡಿ. ಇಟ್ ಹ್ಯಾಸ್ ಕಮ್ ಟು ಕ್ಲಾಸ್. ಈಗ ನೋಡಿ, ನೀವು ಎಷ್ಟೋ ಕಡೆ ಸ್ಟೂಡೆಂಟ್ಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿರ್ತೀರಾ. ಇಫ್ ಯು ಡೋಂಟ್ ಆಫರ್ ದೆಮ್ ವಾಟ್ ದೇ ಆಲ್ರೆಡಿ ದೇ ಆರ್ ಅನ್ಅವೇರ್, ಅವ್ರು ನಿಮ್ಮನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಎಸ್, ವಿ ಹ್ಯಾವ್ ನೋಟಿಸ್ಡ್ ಇಟ್. ಇವಾಗ ನಮ್ಮ ರೇಡಿಯೋ ಸ್ಟೇಷನ್ಗೆ ಬೆಂಗಳೂರಿನಿಂದ ಇದೇ ಥರ ಪ್ರೆಸ್ಟೀಜಿಯಸ್ ಕಾಲೇಜಸ್ಸಿಂದ ಬರ್ತಾ ಇದ್ರಲ್ಲ, ನಮ್ಮ ರೇಡಿಯೋನಲ್ಲಿ ನಾನು ಹಾರ್ಡ್ಲಿ 5 hours ಮಾತಾಡಿದ್ದೇನೋ ಇಲ್ವೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಕಂಪ್ಲೀಟ್ಲಿ ಮ್ಯಾನೇಜ್ ಬೈ ಅವರ್ ರೂರಲ್ ಪ್ರೋಗ್ರಾಮರ್ಸ್, ಆರ್ಜೆಸ್, ಅದು ಇದು. ಅದು ನಂಗೆ ಅದು ತುಂಬ ಸಮಾಧಾನ ಇದೆ ಆಶಾ. ಇನ್ ಸ್ಪೈಟ್ ಆಫ್ ಆಲ್ ಆರ್ಟ್ಸ್ ಐ ನೋ ದ ಡಿಫಿಕಲ್ಟಿ. ಆಯ್ತಾ, ನಮ್ಮಲ್ಲಿ ಸ್ಕೂಲ್ ಡ್ರಾಪ್ಔಟು, ಕಾಲೇಜ್ ಡ್ರಾಪ್ಔಟು, ಹಾಗೆ ಹೀಗೆ ಇದ್ದವರು ಕಂಪ್ಲೀಟ್ಲಿ ಅವರೇ ಓನ್ ಮಾಡಿದ್ದಾರೆ. ಅಂಥವ್ರ ಹತ್ರ ಈ ಕಾಲೇಜಸ್ ಇಂದ ಬರ್ತಾರಲ್ಲ, ಪ್ರೆಸ್ಟೀಜಿಯಸ್ ಮೇಡಮ್ ಸರ್ ಅಂತ ಅಡ್ರೆಸ್ ಮಾಡಿ ಪಾಠ ಕಲಿತಾರಲ್ಲ, ದಟ್ ಈಸ್ ಅಮೇಸಿಂಗ್. ಐ ಟೆಲ್ ಯು, ಗೂಸ್ ಬಂಪ್ ಸಿಚುಯೇಷನ್. ದಟ್ ಈಸ್ ಲೈಫ್ ಎಕ್ಸ್ಪೀರಿಯನ್ಸ್ ಶೇರ್ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇರ್ತಾರೆ. ಇವ್ರುಗಳು ಅಷ್ಟೇ. ಮೊದಲನೇ ಇದು ಕ್ರೈಸ್ಟ್ ಸೆಂಟ್ ಜೋಸೆಫ್ ಕಾಲೇಜಿಂದ ಬಂದಿದ್ರು. ಅವರು ಒಂದು ಬ್ಯೂಟಿಫುಲ್ ಇದು ಮಾಡಿದ್ದಾರೆ, ಒಂದು ವಿಡಿಯೋ ಮಾಡಿದ್ದಾರೆ, 7-8 minutes ಮಾಡಿದ್ದಾರೆ. ನಂದು ಬೈಟ್ ತಗೊಂಡ್ರು. ಫೈನಲಿ ಆ ವಿಡಿಯೋನಲ್ಲಿ ನಂದೆಲ್ಲೂ ಇಲ್ಲ, ನಮ್ಮ ಪ್ರೋಗ್ರಾಮರೇ ಹೈಲೈಟ್ ಆಗಿರೋದು. ಗುಡ್, ವೆರಿ ನೈಸ್. ಐ ಫೆಲ್ಟ್ ಸೋ ಹ್ಯಾಪಿ. ಆತ ಕೇಳ್ತು, ಮೇಡಮ್ ನಿಮ್ದೆಲ್ಲೂ ಇಲ್ವೇ ಇಲ್ಲ ಮೇಡಮ್, ಅವ್ರು ಹಾಕೇ ಇಲ್ಲ. ದಟ್ ಇಟ್ ಸೆಲ್ಫ್ ಇಸ್ ಅ ಸಕ್ಸಸ್ ಆಫ್ ಅವರ್ ರೇಡಿಯೋ, ಕಮ್ಯುನಿಟಿ ರೇಡಿಯೋ, ರೂರಲ್ ರೇಡಿಯೋ. ಒಬ್ಬ ಲೀಡರ್ ಇಲ್ಲದೆ ಹೋದ್ರೂ ಒಂದು ಸಿಸ್ಟಮ್ ರನ್ ಆಗಬೇಕು, ಅದೇ ಲೀಡರ್ಶಿಪ್ ಅಂತ ನಾನು ನೀವು ಮಾತಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ ಆಲ್ಸೋ ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ವಾ? ಶುಡ್ ಅಂಡರ್ಸ್ಟ್ಯಾಂಡ್. ಯಾರೋ ಒಬ್ರು IAS ಹೇಳ್ತಾ ಇದ್ರು, ಇದು ಹಳ್ಳಿ ರೇಡಿಯೋ, ಹಳ್ಳಿಯವ್ರು ನಡೆಸಬೇಕು, ಸರ್ಕಾರ ಯಾತಕ್ಕೆ ಕೊಡಬೇಕು? ಅಂಡ್ ಇಮಿಡಿಯೇಟ್ಲಿ ಐ ಚಾಲೆಂಜ್ ಹಿಮ್. ಅದು ಓಪನ್ ಸ್ಟೇಟ್ ಲೆವೆಲ್ ಮೀಟಿಂಗ್ ಅಲ್ಲಿ. ಇವ್ರದ್ದು ಕಾಫಿಯಿಂದ ಹಿಡಿದು XYZ ಪ್ರತಿಯೊಂದು ಕೂಡ ಗೌರ್ಮೆಂಟ್ ಪೇ ಮಾಡುತ್ತೆ ಅಥವಾ ನಾವು ಪೇ ಮಾಡ್ತೀವಿ. ಒಂದು ಹಳ್ಳಿ ರೇಡಿಯೋ ಎಂಪವರ್ಮೆಂಟ್, ಎಂಪ್ಲಾಯಬಿಲಿಟಿ ಆ್ಯಂಡ್ ನಾಲೆಡ್ಜ್ ಜನರೇಷನ್, ಅದಕ್ಕೆ ಬಂದಾಗ ಇಷ್ಟು ಕ್ರೂಯಲ್ ಆಗಿ ಮಾತಾಡಕ್ಕೆ ಸಾಧ್ಯನಾ? ಹಾಗಾದ್ರೆ ಯಾಕೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲೆಲ್ಲೋ ತಮಟೆ ಬಡ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು, ಫಿಲ್ಮ್ ಸ್ಟಾರ್ಸ್ನ ಕರೆಸ್ಕೊಂಡು, TV ಸ್ಟಾರ್ಸ್ನ ಕರೆಸ್ಕೊಂಡು ಕೋಟ್ಯಾಂತರ ರೂಪಾಯಿ ಹಾಕ್ತಾರಲ್ಲ ಶೋಸ್ಗೆ? ಅದು ರೂರಲ್ ಡೆವಲಪ್ಮೆಂಟ್. ಬರೀ ಕಲ್ಚರಲಿ ಏನೋ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಡೆವಲಪ್ಮೆಂಟಾ? ರೇಡಿಯೋ ಕನಕೋತ್ಸವ ಮೊನ್ನೆ ಯಾರ್ಯಾರು ಕರೆಸಿಲ್ಲ. ಹಾಗಾದ್ರೆ ಅದು ಈಸ್ ಇಟ್? ನಾವು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಒಂದು ರೇಡಿಯೋ ಈಸ್ ಎಜುಕೇಟಿವ್ ಅದು. ಮತ್ತೆ ನೋಡಿ, ಕೌನ್ಸಿಲಿಂಗ್ ನೀವು ಹೇಳಿದ್ರಿ, ಡ್ರಾಪ್ಔಟ್ಸ್ ಇರ್ಬೋದು, ಇನ್ಯಾರೋ ಇರ್ಬೋದು, ಎಲ್ಲರೂ ಅಲ್ಲಿ ಬಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಂತ. ಅದು ಮೈಂಡ್ ಎಂತ ರಿಲೀಫ್ ಅಲ್ವಾ ಅವ್ರಿಗೆ. ಪುಟಾಣಿ ಮಕ್ಳಿಗೆ ಲೇಟ್ ಆಗಿ ಶುರು ಆಯ್ತಲ್ಲ, ಆ ಮಕ್ಳನ್ನ ಕರ್ಸ್ಕೊಂಡಿದ್ದು. ಮತ್ತೆ ಎಷ್ಟೊಂದು ಜನನ್ನ ಎಷ್ಟೋ ಮಾತಾಡ್ಬಿಟ್ರೆ, ಕೌನ್ಸಿಲಿಂಗ್ ಸೆಂಟರ್ಸ್ ಇವಾಗ ರಸ್ತೆನಲ್ಲಿ ಓಪನ್ ಆಗಿದೆ. ಯಾರು ನೋಡಿದ್ರು ಸೈಕಾಲಜಿ ಓದ್ತೀನಿ ಅಂತ, ಅವ್ರ ಲೈಫ್ ಎಕ್ಸ್ಪೀರಿಯನ್ಸೇ ಇರಲ್ಲ. ಯಾವುದೋ ಮ್ಯಾರಿಟಲ್ ಡಿಸ್ಕಾರ್ಡ್ ಬಂದರೆ ಡಿಗ್ರಿ ಓದ್ಬಿಟ್ಟು ಒಂದು ಕೌನ್ಸಿಲಿಂಗ್ ಸೆಂಟರ್ ತೆಗೆದ್ಬಿಟ್ರೆ ಏನು ಹೇಳ್ತಾರೆ? ಸರಿ ಇಲ್ವಾ ಬಿಡಿ, ಅಲ್ಲಿಗೆ ಬಂದ್ಬಿಡುತ್ತೆ. ಬಿಕಾಸ್ ದೇ ಡೋಂಟ್ ನೋ ದ ಬ್ಯೂಟಿ ಆಫ್ ಅಡ್ಜಸ್ಟಿಂಗ್ ಆಲ್ಸೋ ಅಲ್ಲ. ಗಿವ್ ಅಂಡ್ ಟೇಕ್ ಗೊತ್ತೇ ಇರಲ್ಲ ಅವ್ರಿಗೆ. ಅವರೆಲ್ಲ ಕೌನ್ಸಿಲಿಂಗ್ ಸೆಂಟರ್ಸ್ ಓಪನ್ ಮಾಡಿದ್ದಾರೆ. ರೇಡಿಯೋದಲ್ಲಿ ಏನಾಗುತ್ತೆ, ನೀವು ಇವಾಗ ಕಮ್ಯುನಿಟಿ ರೇಡಿಯೋ ಹೇಳಿದ್ರಲ್ಲ, ದೇ ಕ್ಯಾನ್ ಟಾಕ್ ಇಟ್ ಔಟ್. ಅದಕ್ಕೆ ಅಲ್ವಾ ಇರೋದು. ಹೌದು, ಎಷ್ಟೋ RJs ಅದನ್ನ ಮಾಡಕ್ಕೆ ಟ್ರೈ ಮಾಡ್ತಾರೆ, ಮಾತಾಡಿಸಿ ವಾಟ್ ಎವರ್. ಏನೋ ಮೂವಿನಲ್ಲೂ ಮುಸ್ಸಂಜೆ ಮಾತು ಏನೋ ಅದೊಳಗೂ ಅದೇ ಸಚ್ ಬೇಕು, ಫೋರಮ್ಸ್ ಬೇಕು, ವೇರ್ ದೇ ಕ್ಯಾನ್ ವೆಂಟ್ ಔಟ್ ದೇರ್ ಆ್ಯಂಗರ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ದೇರ್ ಜಾಯ್ ಇರ್ಬೋದು. ಎಲ್ಲರೂ ಪತ್ರಿಕೆಗೆ ಬರೆದು ಕಳ್ಸೋಕ್ಕಾಗಲ್ಲ, ಅದು ಬರೋದು ಇಲ್ಲ. ಲೆಟರ್ಸ್ ಟು ದ ಎಡಿಟರ್ ಪ್ರಾಬ್ಲಮ್ಸ್, ಇಟ್ಸ್ ಓನ್ ಲಿಮಿಟೇಷನ್. ವಿ ನೀಡ್ ಮಲ್ಟಿ ಪ್ಲಾಟ್ಫಾರ್ಮ್ಸ್. ನಾವು ಇಟ್ ಈಸ್ ದ ಬೆಸ್ಟ್ ಸೀಸನ್ ಅನ್ಸುತ್ತೆ. ಅಂದರೆ ಈ ಇಯರ ಮಲ್ಟಿ, ಮೊದಲಾದರೆ ರೇಡಿಯೋ, ಅದು ಬಿಟ್ಟರೆ ದೂರದರ್ಶನ, ಇಲ್ಲ ಅಂದರೆ ಕೆಲವಾರು ಪೇಪರ್ಗಳಿತ್ತು ಅಷ್ಟೇ ಅಲ್ಲ. ಈಗ ನಿಮಗೆ ಎಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇದೆ. ಅದನ್ನು ಯಾರೋ ಒಬ್ಬರು ಸಕ್ಸಸ್ ಸ್ಟೋರಿ, ನಾನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ನೀಸು ಗೌರಿ ಅಂತ, ಅವಳು ಯಾವಾಗಲೂ ಸಮ್ಮರ್ ಹಾಲಿಡೇಸ್ಗೆ ಇಂಜಿನಿಯರಿಂಗ್ ಓದ್ತಾ ಇದ್ಲು, ನಮ್ಮ ಮನೆಗೆ ಬರೋಳು.
ನಾನು ಅವತ್ತು ಹಿಂದೂನಲ್ಲಿ ಓದಿದ್ದೆ, ಒಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು, ಅವನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಸಮ್ಮರ್ ಕೋರ್ಸ್ಗೆ ಹೋಗ್ತಾನೆ 3 ವೀಕ್ಸು, ಆ್ಯಂಡ್ ದೆನ್ ದ್ಯಾಟ್ ಚೇಂಜ್ಡ್ ಹಿಸ್ ಲೈಫ್ ಅಂತ ಹೇಳಿದ್ದ. ಹಿ ಲರ್ನ್ ಸೋ ಮಚ್. ಗೌರಿ ನಂಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ ಅಂದಾಗ ನಾನು ಅಂದೆ, ನೋಡ ಈ ಥರದ್ದು ಒಂದು ಹುಡುಗಂದು ಓದ್ತಾ ಇದ್ದೀನಿ, ವೈ ಡೋಂಟ್ ಯು ಅಪ್ಲೈ ಫಾರ್ LSE. ಅವಳು LSE ಹೋದ್ಲು, ಅಪ್ಲೈ ಮಾಡಿದ್ಲು, ಶಾರ್ಟ್ ಟರ್ಮ್ ಕೋರ್ಸಸ್ 2 ಮಾಡಿದ್ಲು, ಡೇಟಾ ಸೈಂಟಿಸ್ಟು. ಇವತ್ತು ಶೀ ಈಸ್ ಇನ್ ನ್ಯೂಯಾರ್ಕ್ ಅಮೆಝಾನಲ್ಲಿ ವರ್ಕ್ ಮಾಡ್ತಾಳೆ. ಅವಳ ಲೈಫೇ ಚೇಂಜ್ ಆಯ್ತಲ್ಲಿ ಹೋಗ್ಮೇಲೆ, ಪರ್ಸ್ಪೆಕ್ಟಿವೇ ಚೇಂಜ್ ಆಗೋಯ್ತು ಅವಳು. ಸೊ ಆ ಲೈಫ್ ಎಕ್ಸ್ಪೀರಿಯನ್ಸ್ ಆ ಹುಡುಗ ಹೇಳಿದ್ದಕ್ಕೆ ನಾನು ಓದಿ ಅವಳ ಜೊತೆ ಶೇರ್ ಮಾಡಿದೆ ನಾನು. ಇದೆಲ್ಲ ಎಲ್ಲಿ ಆಗುತ್ತೆ ಅಂದರೆ, ಇವಾಗ ಈ ಇಂಟರ್ನೆಟ್ ಮೀಡಿಯಾದ ಒಂದು ಪ್ರಾಬ್ಲಮ್ ಏನಂದರೆ, ಅದ್ರ ಲೈಫ್ ಭಾಳ ಇದು. ನೀವು ಅನ್ಲೆಸ್ ಯು ಸರ್ಚ್ ಇಂಡಿಯನ್ ಸ್ಟೂಡೆಂಟ್ಸ್ ಎಕ್ಸ್ಪೀರಿಯನ್ಸ್ ಇನ್ LSE ಅಂತನೋ ಇನ್ನೇನೋ ಸರ್ಚ್ ಮಾಡೋದಿದೆಯಲ್ಲ, ಸರ್ಚ್ ಇಂಜಿನ್ ಯೂಸ್ ಮಾಡೋದು ಒಂದು ಆರ್ಟ್. ನನಗೆ ಪೇಪರಲ್ಲಿ ಬಂದಿದ್ದಕ್ಕೆ ಅವತ್ತು ಹಿಂಗೆ ಓಪನ್ ಮಾಡಿದ್ದಕ್ಕೆ ನನಗೆ ಗೊತ್ತಾಯಿತು. ಅದರ್ವೈಸ್ ನಾನು ಎಜುಕೇಷನ್ ಸಪ್ಲಿಮೆಂಟು ಓದ್ತಾನೇ ಇರಲಿಲ್ವೇನೋ. ಅದು ಯಾಕೆ ರಿಲೇಟ್ ಆಯಿತು ಅಂತ ಹೇಳಿದ್ರೆ, ನನ್ನ ನೀಸ್ ಏಜ್ನೋನು ಹುಡುಗ ಬರ್ದಿದ್ದ. ಹಾಗಾಗಿ ನಾನು ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ನ್ಯೂಸ್ ಪೇಪರ್ಸ್. ಯುನೋ, ನಾನು ಮೊನ್ನೆ ರೀಸೆಂಟಾಗಿ US ಅಲ್ಲಿ ಇದ್ದಾಗ ನೋಡಿ, ಒಂದೇ ಒಂದು ಪೇಪರ್ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ. ನಾವು ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಯಾತಕ್ಕೆ ಅಂತಂದರೆ, ಬೋತ್ ಆಫ್ ಅಸ್ ಆರ್ ಕಮ್ಯುನಿಕೇಟರ್ಸ್. ಮೀಡಿಯಾ ಆಗಬಹುದು, ಅಥವಾ ಮೀಡಿಯಾ ಈಸ್ ನಥಿಂಗ್ ಬಟ್ ಕಮ್ಯುನಿಕೇಷನ್ಗೆ ಒಂದು ಟೂಲ್ ಥರ ತೆಗೆದುಕೊತಾ ಇರೋದು. ಹಾಗಾಗಿ ನಾವು ಕಮ್ಯುನಿಕೇಷನ್ ಆ್ಯಂಡ್ ಮೀಡಿಯಾನ ಬೇರೆ ಬೇರೆ ಅರ್ಥದಲ್ಲಿ ಇವತ್ತು 25-26 ಕಾಂಟೆಕ್ಸ್ಟಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಒಂದು ಕಡೆಗೆ ಆವಾಗಲೇ ಆಶಾ ಹೇಳಿದಾಗೆ ಒಂದು ಪಾಸಿಟಿವ್ ಅಪ್ರೋಚ್ ಇದೆ, ಮತ್ತೊಂದು ಕಡೆ ಅಡ್ವರ್ಸ್ ಎಫೆಕ್ಟ್ ಕೂಡ ಇದೆ. ಇಂಥ ಟೈಮ್ನಲ್ಲಿ ನಾವಿಬ್ಬರು ಇದನ್ನು ಮಾತಾಡ್ತಾ ಇದ್ದೀವಿ ಬಿಕಾಸ್ ನಮಗೆ ತುಂಬ ದಿನದಿಂದ ಇತ್ತು ಲಿಟ್ರೇಚರ್ ಆ್ಯಂಡ್ ಜರ್ನಲಿಸಮ್, ವಿಮೆನ್ ಇನ್ ಜರ್ನಲಿಸಮ್ ಈ ಥರದ್ದು ಅಂತ. ಹಾಗಾಗಿ ಮತ್ತು ನಮ್ಮದು ಮೋಸ್ಟ್ ಫೇವ್ರೇಟ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ನಮಗೆ ಮಹಿಳೆನ ಹೇಗೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು. ಅಂಡರ್ಸ್ಟ್ಯಾಂಡಿಂಗ್ ವುಮೆನ್ ಈಸ್ ಆಲ್ಸೋ ಒಂದು ಚಾಲೆಂಜ್ ಆಗುತ್ತೆ. ಪ್ರೊಜೆಕ್ಟಿಂಗ್ ಹರ್ ಇಶ್ಯೂಸ್ ಆರ್ ಮಿಸರೀಸ್, ನನಗೆ ಗೊತ್ತಿಲ್ಲ ಏನು ಪದ ಯೂಸ್ ಮಾಡಬೇಕು ಅಂತ. ಅದು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಸಲ ನಂಗೆ ಅನಿಸುತ್ತೆ, ಇವಾಗ ನೀವು ಅವಾಗಲೇ ಯಾವುದೋ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ವಿಷಯಕ್ಕೆ ಕಾಂಟೆಕ್ಸ್ಟಿಗೆ ಬಂದಾಗ, ನಮ್ಮದು ನೆಗೆಟಿವ್ ಸ್ಟೋರೀಸ್ನ ಹೇಳ್ತಾ ಬಂತು ಅಂದರೆ, ದುಃಖಭರಿ ಕಹಾನೀಸು ಅದು ಮೋಸ್ಟ್ ಸೇಲಬಲ್ ಅಂತ ಅಲ್ವಾ? ಅದಕ್ಕೆ ಎಲ್ಲ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ಆಶಾ ಈಸ್ ವೆರಿ ಸ್ಯಾಡ್ ಅಂದಾಗ ಹೌದಾ ಅಂತಾರೆ, ಆಶಾ ಈಸ್ ವೆರಿ ಹ್ಯಾಪಿ ಅಂದರೆ ಸೋ ವಾಟ್ ಅಂತಾರೆ. ಯಾರ್ಯಾರು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಜನಕ್ಕೆ ಅದು ಖುಷಿನೇ, ಸುದ್ದಿನೇ ಅಲ್ಲ ಅಂತ ಸಿನಿಮಾಗಳಿಗೆ ಅಂತದಕ್ಕೇನೆ. ಯಾರು ಖುಷಿಯಾಗಿ ಇದ್ದಾರೆ ಅಂತ ಹೇಳಿದ್ರೆ ಸೋ ವಾಟ್ ಅನ್ನೋ ಕ್ವಶನ್ ಬಂದ್ಬಿಡುತ್ತೆ. ನನಗನ್ಸುತ್ತೆ ಎಲ್ಲ ರೀತಿ ಇವಾಗ ವಿಮೆನ್ ಅಂಡ್ ನಾವು ಮಾತಾಡಬೇಕು, ಯಾಕಂದರೆ ಯೂಸ್ ಮಾಡ್ತಾ ಇದ್ದೀವಿ. ನಮ್ಗೊಂದು ಫೋನ್ ಇದೆ ಅಂತ ಹೇಳಿದ್ರೆ ವಿ ಆರ್ ಆಲ್ರೆಡಿ ಯೂಸಿಂಗ್ ಅಲ್ವಾ? ಅದನ್ನ ವಿಮೆನ್ ಇಶ್ಯೂಸ್ ನೀ ನಾಟ್ ಬಿ ಆಲ್ವೇಸ್ ಸ್ಯಾಡ್ ಸ್ಟೋರೀಸ್, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಹ್ಯಾಪನಿಂಗ್ ಅಲ್ವಾ ಇವತ್ತಿನ ದಿನ ಲಿಟರೇಚರ್. ಆಮೇಲೆ ವರ್ಲ್ಡಲ್ಲಿ ಎಲ್ಲೋ ಆಗಿದ್ದನ್ನು ಕೂತ್ಕೊಂಡು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಇದು ನನ್ನನ್ನು ಕಾಂಟೆಕ್ಸ್ಚುಲೈಸ್ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಇನ್ನೊಂದು ಇದು ಪ್ರಾಬ್ಲಮ್ಮು. ಇಲ್ಲ, ಯು ಸ್ಟಡಿ, ಯು ರೈಟ್ ಅಬೌಟ್. ನಾನು ಹಿಂದೆನೂ ಯಾವುದೋ ಒಂದು ಇದರೊಳಗೆ ಹೇಳಿದೆ, ವಿಮೆನ್ ಇಶ್ಯೂಸ್, ಚೈಲ್ಡ್ ಮ್ಯಾರೇಜ್ ಇದರೊಳಗೆ ಇತ್ತು ದೂರದರ್ಶನಲ್ಲಿ ನಾವು ಚೈಲ್ಡ್ ಮ್ಯಾರೇಜಸ್ ಬಗ್ಗೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದು ಎವ್ರಿ ಡೇ ರೇಪ್ಗೆ, ನಾವು ರೇಪ್ ಬಗ್ಗೆ ಮಾತಾಡ್ತೀವಿ, ಚೈಲ್ಡ್ ಮ್ಯಾರೇಜಸ್ ಆಗ್ತಾ ಇದೆ, ಅದು ಎವ್ರಿ ಡೇ ರೇಪ್ ಆಗ್ತಾ ಇರುತ್ತೆ. ಎಷ್ಟೋ ಮಕ್ಕಳು ಪಾಪ, ಅದು ಇನ್ನೇ ಪ್ರೋಗ್ರೆಸಿವ್ ಸ್ಟೇಟ್ ಲೈಕ್ ಕರ್ನಾಟಕ, ವೇರ್ ವಿ ಟಾಕ್ ಓನ್ಲಿ ಇನ್ ಟರ್ಮ್ಸ್ ಆಫ್ IT, BT, ಟೆಕ್ನಾಲಜಿ, ಏರೋಸ್ಪೇಸ್ ಎಲ್ಲ ಮಾತಾಡೋವಂತಹ ಒಂದು ಸ್ಟೇಟ್ನಲ್ಲಿ ವಿ ಆರ್ ವಿಟ್ನೆಸಿಂಗ್ ಚೈಲ್ಡ್ ಮ್ಯಾರೇಜಸ್. ಅಂದರೆ ತುಂಬ ಸಂಕಟ ಆಗೋದು. ಕೆ ದಯಾನಂದ್, ಹಿ ವಾಸ್ ದ ಡೈರೆಕ್ಟರ್ ಅಲ್ವಾ, ಆತನಿಗೆ ಬೆಂಗಳೂರು ರೂರಲ್ ಚೈಲ್ಡ್ ಮ್ಯಾರೇಜ್ ಅಂತ ಕೇಳಿದ್ರು. ಮತ್ತೆ ಜಾಯಿಂಟ್ ಡೈರೆಕ್ಟರು ಯಾರಪ್ಪ ಅದು, ರೇವತಿ ಅಂತ ಇದ್ರು. ಅವರಿಬ್ಬರಿಗೂ ಕೂಡ ಬೆಂಗಳೂರಲ್ಲಿ ಎಂತದ್ದು ಚೈಲ್ಡ್ ಮ್ಯಾರೇಜ್ ಅಂತ ಹೇಳ್ತಾ ಇದ್ರು. ಬ್ಯಾಂಗ್ಳೂರ್ ರೂರಲ್ ಪಾಪ್ಯುಲೇಷನ್ ಎಷ್ಟಿದೆ. ಇಟ್ ವಾಸ್ ಅನ್ ಐ ಓಪನಿಂಗ್ ಗೊತ್ತಾ ಅವರಿಗೆ, ಈ ತರ ಇದೆಯಾ ಅಂತ. ಕೋರ್ ಬ್ಯಾಂಗ್ಳೂರ್ ಬಿಟ್ಬಿಟ್ರೆ ನಿಮಗೆ ತುಂಬಾ ರೂರಲ್ ಸರೌಂಡೆಡ್ ಕೂಡ IEC ಅಂತ ಇದೆಯಲ್ಲ, ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಂತ, ಅದು ಕೂಡ ಪ್ಯಾಟ್ರನ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ಜರ್ನಲಿಸಮ್ ಮಾಡಿದೀಯಾ, MSW ಮಾಡಿದೆಯಾ ಅಂದರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಬಟ್ ಫ್ಯಾಕ್ಟರ್ ಇಲ್ಲಿ ತುಂಬ ಪ್ಲೇ ಮಾಡುತ್ತೆ ಅದು. ಎಷ್ಟು ಮಟ್ಟಿಗೆ ನೀನು ಇಂಟರ್ನ್ಶಿಪ್ ಹಳ್ಳಿಗಳಲ್ಲಿ ಮಾಡಿದೀಯಾ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್, ಕಮ್ಯುನಿಕೇಟ್ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಅಂತ. ಮತ್ತು ಇನ್ನು ಕೆಲವು ಕಡೆಗೆ ಕ್ರೈಮ್ ರಿಪೋರ್ಟರ್ಸ್ನೇ ತೆಗೆದುಕೊಂಡು ಬಿಟ್ಟಿದ್ದಾರೆ ಸರ್ಕಾರ, ಈ ಎಜುಕೇಷನ್ನು ಕ್ರಿಯೇಟಿಂಗ್ ಅವೇರ್ನೆಸ್ ಇದರಲ್ಲಿ. ಅದು ಇನ್ನೊಂಥರ ಡೇಂಜರು. ಪ್ರತಿಯೊಂದಕ್ಕೂ ಕ್ರೈಮ್ ಆ್ಯಂಗಲ್ ಬಂದ್ಬಿಡುತ್ತೆ.
ಅಡ್ವರ್ಟೈಸ್ಮೆಂಟ್ಸ್ ಬಿಗ್ ಟೈಮ್ ಕೊಡಬೇಕು ಮೀಡಿಯಾದಲ್ಲಿ, ಟೆಲಿವಿಷನ್ ಇರ್ಬೋದು, properly ಎಲ್ಲ ಕೊಡಬೇಕು. ಯು ಕ್ಯಾನ್ ಥ್ರೆಟನ್ ಒಂದು ಅಫೆನ್ಸ್ ಅಂತ ಹೇಳಿ ಪನಿಷಬಲ್ ಅನ್ನೋದು ಒಂದು. ಇನ್ನೊಂದು ಅವೇರ್ನೆಸ್, ಎವ್ರಿ ಚೈಲ್ಡ್ ಈಸ್ ಎಂಟೈರ್ ಸೊಸೈಟೀಸ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮರ್ತೋಗಿದ್ದೀವಿ. ಪೇರೆಂಟಲ್ ರೆಸ್ಪಾನ್ಸಿಬಿಲಿಟಿ ಒಂದೇ ಅಲ್ಲ, ಎ ಚೈಲ್ಡ್ ಹೋಲ್ ಸೊಸೈಟಿ ಈಸ್ ಇನ್ವಾಲ್ವ್ಡ್ ಇನ್ ಇಟ್ಸ್ ಬ್ರಿಂಗಿಂಗ್ ಅಪ್ ಆರ್ ಮೆಂಟ್ರಿಂಗ್ ಇಟ್. ಅಲ್ಲಿ ನಮಗೆ ಗ್ಯಾಪ್ ಸಿಕ್ಕಾಪಟ್ಟೆ ಹೋಗ್ತಿದೆ. ಅಂದರೆ ಇದು ಒಂಥರ ಅರ್ಬನ್ನಲ್ಲಂತೂ ಇನ್ನೂ ಜಾಸ್ತಿ ಆಗ್ತಿದೆ ಅದು. ಮತ್ತೆ ಈ ತರ ವಿಷಯಗಳನ್ನ ನಾವು ಕೂಡ ಹೇಗೆ ಪ್ರೊಜೆಕ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾಲೋ ಅಪ್ಸ್ ಬೇಕು, ಫಾಲೋ ಅಪ್ಸ್ ಇರಬೇಕು. ಮತ್ತೆ ಬರೆಯೋರಿಗೆ ಹೋಲಿಸ್ಟಿಕಲಿ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಬರೆಯೋರಿಗೆ ಮಾತಾಡೋರಿಗೆ ಸರಿ ಹೋಗುತ್ತೆ. ಲಿಮಿಟೆಡ್ ನಾಲೆಡ್ಜ್ ಅಲ್ಲಿ ಮತ್ತೆ ಇದು ನಮ್ಮಲ್ಲಿ ಟೆಲಿವಿಷನ್ ಅಲ್ಲಿ ತುಂಬಾ ಜೋರಾಗಿ ಲೌಡ್ ಆಗಿ ಹೇಳ್ತಾರಲ್ಲ, ಅದು ಏನು ಇಟ್ ಡಸಂಟ್ ಮೇಕ್ ಎನಿ ಇಂಪ್ಯಾಕ್ಟ್. ಇಲ್ಲಿ ನಂಗೆ ಕೂಗುಮಾರಿ ಎಲ್ಲ ಹೇಳೋದು ಅದಕ್ಕೆ. ಕೂಗುಮಾರಿ ಅಂತ ಈಗ ನೋಡಿ, ಮಂಡ್ಯ ಡಿಸ್ಟ್ರಿಕ್ಟ್ ತಗೊಳ್ಳಿ, ಅಲ್ಲಿ ಒಂದು ರಿಸರ್ಚ್ ಸೇಸ್ ಇಟ್ ಇಸ್ ವಿಮೆನ್ ಆರ್ ಮೋರ್ ಫೈನಾನ್ಷಿಯಲಿ ಎಂಪವರ್ಡ್ ಕಂಪೇರ್ ಟು ಮೆನ್. ಓಕೆ, ಎಲ್ಲಿ ಜಾಸ್ತಿ ಇದೆ ಫಿಮೇಲ್ ಫಿಟಿಸೈಡ್ ಎಲ್ಲಿ ಇದಾಗ್ತಿರೋದು, ವೇರ್ ದಿಸ್ ಎಟರ್ನಲ್ ಇಶ್ಯೂ. ಆಶಾ, ವಿಮೋಚನಾದವ್ರು ಕೆಲಸ ಮಾಡಿ ಮಾಡಿ ಬರ್ದು ಮಾತಾಡಿ ಎಲ್ಲ ಆಗಿದೆ. ಈವನ್ ನಂದು ಕೂಡ ರಿಪ್ರೊಡಕ್ಟಿವ್ ಹೆಲ್ತ್ ರಿಸರ್ಚ್ ಮಾಡ್ಬೇಕಾದ್ರೆ ಮಂಡ್ಯ ನನಗೆ ಒಂಥರ ರೆಡ್ ಫ್ಲಾಗ್ ಏರಿಯಾ. ಇವತ್ತಿಗೂ ಅದು ಏನು ಸರಿ ಹೋಗೇ ಇಲ್ಲ. ಇವಾಗ ಮ್ಯಾಟ್ರಿಮೋನಿ, ರಾಯಚೂರು ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಬಲ್, ಬಿಕಾಸ್ ಇಟ್ ಯೂಶಲಿ ಗೆಟ್ಸ್ ನೆಗ್ಲೆಕ್ಟೆಡ್ ಅಂಡ್ ಇಟ್ ಇಸ್ ಹಾರ್ಡ್ಲಿ 1.5 hour ಡ್ರೈವ್ ಫ್ರಮ್ ಬ್ಯಾಂಗ್ಳೂರ್ ಅಂಡ್ ಮೈಸೂರು. ಎಷ್ಟು ಕ್ಲೋಸ್ ಬೈ. ಅಲ್ಲಿ ಈ ತರ ಆಗ್ತಿದೆ ಅಂದ್ರೆ ಮೈಂಡ್ ಸೆಟ್ ಯಾವ ಮಟ್ಟಕ್ಕೆ ಚೇಂಜ್ ಆಗಬೇಕು. ಇವಾಗ ನಾವಿಬ್ರು ಮಾತಾಡ್ತಾ ಇದೀವಲ್ಲ, ಈ ವಿಷಯ ಮಂಡ್ಯ ಆಸ್ ಅನ್ ಎಕ್ಸಾಂಪಲ್ ಅಂತ ತಗೊಂಡಿದೀವಲ್ಲ, ನಾವುಗಳು ಇಬ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನಂತ ಹೇಳಿದ್ರೆ, ಸಣ್ಣ ಪತ್ರಿಕೆಗಳಾಗಬಹುದು, ಪಾಡ್ಕಾಸ್ಟರ್ಸ್ ಆಗಬಹುದು, ಯೂಟ್ಯೂಬರ್ಸ್ ಆಗಬಹುದು, ಯಾರೇ ಆಗ್ಬೋದು, ನೀವು ತುಂಬ ಪಾಪ್ಯುಲರ್ ಆಗಿ ಕೆಲವು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿರ್ತೀರ, TRP ಜಾಸ್ತಿ ಇರುತ್ತೆ. ಪ್ಲೀಸ್ ಕನ್ಸಿಡರ್ ಈ ಥರದ್ದು ಒಂದು ಹ್ಯೂಮನ್ ಎಲಿಮೆಂಟು ಮತ್ತು ಹ್ಯೂಮನ್ ಮಿಸರೀಸು. ಪ್ಲಸ್ ಇದನ್ನು ನೀವು ಹೇಗೆ ಅರ್ಥ ಮಾಡ್ಕೋತೀರಾ, ಅಲ್ಲಿ ಅಡ್ರೆಸ್ ಮಾಡ್ತಾ ಅಲ್ಲಿ ಇರೋ ಇಶ್ಯೂನ ಹೇಗೆ ಅಡ್ರೆಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಚ್ ಪಾಚ್ ಆಗಿ ಯಾವುದೋ ಲಾಯರ್ಗಳನ್ನ ಕರೆಸ್ಕೊಂಡು, ಯಾವುದೋ ಡಾಕ್ಟರ್ಸ್ನ ಕರೆಸ್ಕೊಂಡು ಒಂದು ಸೆನ್ಸೇಷನಲ್ ಸುದ್ದಿ ಕೊಡಿ, ನಮಗೆ ಕೇಸ್ ಸ್ಟಡಿ ಕೊಡಿ ಅಂತ ಹೇಳುವಾಗ ಇಟ್ ಈಸ್ ವೆರಿ ವೆರಿ ಡಿಸಪಾಯಿಂಟಿಂಗ್. ಹೌದು, ಎಲ್ಲ ಚೈಲ್ಡ್ ಮ್ಯಾರೇಜಸ್ನ ಡೆಫಿನೆಟ್ಲಿ ಸ್ಟಾಪ್ ಮಾಡ್ಬೋದು. ಅದೇನು ದೊಡ್ಡ ಕಷ್ಟನೇ ಅಲ್ಲ ಅದು. ಏನಂತ ಹೇಳಿದ್ರೆ ಇಟ್ ಈಸ್ ಫೈನಾನ್ಸ್ ಬೆನಿಫಿಟ್ಸ್. ಮತ್ತೆ ಹೆಣ್ಣು ಮಕ್ಕಳಂದ್ರೆ ಹೊರೆ ಅನ್ನೋದೊಂದು ಇದೆ. ಪೋಲಿಯೋ ನಾವು ಎರಾಡಿಕೇಟ್ ಮಾಡಿದ್ದೀವಿ. ಅದೇ ಸೋಷಿಯಲ್ ಮೀಡಿಯಾ ಯೂಸೇಜ್ಗೂ ಅಷ್ಟೇ. ಇಟ್ ಹ್ಯಾಸ್ ಚೇಂಜ್ ದ ವರ್ಲ್ಡ್. ಹೌ ಮೈಂಡ್ ಸೆಟ್ ಹ್ಯಾಸ್ ಬಿನ್ ಚೇಂಜ್ಡ್. ಅಲ್ಲಿ ಸ್ಟಡಿ ಬರಬೇಕಾಗತ್ತೆ. ನೀವು ಪ್ಯೂರ್ ರಿಸರ್ಚ್ ಸೆಂಟರ್ ಅಂತ ಒಂದಿದೆ ಅಮೆರಿಕಲ್ಲಿ. ದ ವೇ ದೇ ಡೂ ರಿಸರ್ಚ್ ಫಂಟಾಸ್ಟಿಕ್. ಅದನ್ನು ನಾವು ಯಾವುದೇ ಹೆಸಿಟೇಷನ್ ಇಲ್ಲದೆ, ಇವತ್ತು ನಾನೊಂದು ಸ್ಕೀಮ್ ಮಾಡಿರ್ತೀನಿ ಅಥವಾ ಒಂದು ಪ್ರೋಗ್ರಾಮ್ ಈವೆಂಟನ್ನು ಮಾಡಿರ್ತೀನಿ, ಆ ಈವೆಂಟನ್ನ ನಾನು ಐ ಶುಡ್ ನಾಟ್, ಇಟ್ ಈಸ್ ಮೈ ಬೇಬಿ ಅಂತ ಐ ಶುಡ್ ನಾಟ್ ಫಾಲ್ ಇನ್ ಲವ್ ವಿತ್ ಇಟ್. ಹ್ಯಾವ್ ಐ ಬೀನ್ ಏಬಲ್ ಟು ಮೇಕ್ ಎನ್ ಇಂಪ್ಯಾಕ್ಟ್. ಅದು ಸ್ಟಡಿ ಮಾಡಬೇಕು. ಅದು ಓವರ್ ಎ ಪೀರಿಯಡ್ ಆಗುತ್ತೆ. ನೀವು ಹೇಳಿದ ಕರೆಕ್ಟು, ಒಂದು ದಿನದಲ್ಲಿ ಇದೆಲ್ಲ ಚೇಂಜಸ್ ಆಗಲ್ಲ. ಬಟ್ ಇಟ್ ಈಸ್ ಹೈ ಟೈಮ್ ವಿ ಡೂ ಇಟ್. ಈ ಥರದ ಇಶ್ಯೂಸು, ನಾನು ವಿಮೆನ್ ಇಶ್ಯೂಸ್ ಅಂತ ಹೇಳಿದ್ರೆ ನನಗೆ ಈ ಥರದ್ದಾದರೆ ನನಗೆ ಡಿಸೈನ್, ಐ ಹ್ಯಾವ್ ನೆವರ್, ಶಮಂತ, ಡಿಸೈನ್ ಮೈ ಸ್ಟೋರೀಸ್ ಬೇಸ್ಡ್ ಆನ್ ವಾಟ್ ಕ್ಯಾನ್ ಫೆಚ್ ಮೀ ಮೈಲೇಜ್. ನೋ, ಐ ನೆವರ್ ಡಿಡ್ ಇಟ್. ನಂಗೆ ಅದು ಬೇಕಾಗೇ ಇರಲಿಲ್ಲ. ಈಗಲೂ ಬೇಕಾಗಿಲ್ಲ. ಈಗಲೂ ಎಷ್ಟು ಬುಕ್ಸ್ ಬರೀರಿ, ಇದ್ರ ಬಗ್ಗೆ ಬರೀರಿ, ಅದು ಆಯ್ತು, ಗೈಡ್ಲೈನ್ ನೋಡಿ 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 ಸುಸ್ತಾಗಿರುತ್ತೆ. ನನಗೆ ಅದೆಲ್ಲ, ಬೇರೆ ತರಹ ಕಮ್ಯುನಿಕೇಟ್. ಐ ನೀಡ್ ಟು ಗೆಟ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ನನಗೆ ಹೆಚ್ಚಿಗೆ ಫಿಲ್ಮ್ಸ್, ಮೂವೀಸ್ನ ನೋಡೋದು ಕಷ್ಟ ಆಗ್ತಿತ್ತು ವೆನ್ ಐ ವಾಸ್ ಇನ್ ಮೇನ್ ಸ್ಟ್ರೀಮ್. ಅದನ್ನು ನಾನು ತುಂಬ ಸೀರಿಯಸ್ ಆಗಿ ಇಂಟರ್ವ್ಯೂಸ್ನ ಓದಬೇಕು. ಅದೆಲ್ಲ ಈಗ ಅರ್ಜುನ್ ರೆಡ್ಡಿ ಮೂವಿ ಬಂದಾಗ ಅದರದ್ದು ಡೈರೆಕ್ಟ್ರದ್ದು ಇಂಟರ್ವ್ಯೂ ಕೇಳ್ತಾ ಇದ್ದೆ. ವೈ ಡು ಯು ರಿಪೀಟ್ ವಯಲೆನ್ಸ್ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಹೆಂಗೆ ಯೂಸ್ ಮಾಡ್ತಾರೆ ಅಂತ. ಒಂದು ಮೂವಿನಲ್ಲಿ ನೀವು ನೋಡಿದಾಗ, OTTನಲ್ಲೋ ಏನಾರೋ ಒಂದು ಸೀನ್ ಯಾವುದೋ ಚೆನ್ನಾಗಿದ್ರೆ ರಿಪೀಟ್ ಮಾಡಿ ಮಾಡಿ ನೋಡ್ತಾ ಇರ್ತಾರೆ. ದಟ್ ಈಸ್ ಮೈ ಸೆಲ್ಲಿಂಗ್ ಪಾಯಿಂಟ್, ಗೊತ್ತಾಗ್ಬಿಡುತ್ತೆ ನನಗೆ ಅಂತ. ಇನ್ನೊಬ್ಬರು ನನ್ನ ಫ್ರೆಂಡ್ ಸ್ವೀಡನ್ನಲ್ಲಿದ್ದಾರೆ, ಅವ್ರು ಹೇಳಿದ್ರು, ಹೌ ಡು ವಿ ಮಾರ್ಕೆಟಿಂಗಲ್ಲಿ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ನೀವು ಯಾವುದೋ ಒಂದು ಶಾಪ್ಗೆ ಹೋಗ್ತೀರಾ ಅಥವಾ ಮಾಲ್ಗೆ ಹೋಗ್ತೀರಾ, ಅಲ್ಲಿ ನೀವು ಯುಲ್ ಬೈ ಒನ್ X ಪ್ರಾಡಕ್ಟ್ ಅಂತ ಇಟ್ಕೊಳ್ಳಿ, ಬಟ್ ಇನ್ಯಾವುದೋ ಒಂದು Y or Z ಪ್ರಾಡಕ್ಟ್ ಇದ್ದರೆ ನಿಮ್ಮ ಕಣ್ಣು ಹೋಗ್ತಾ ಇರುತ್ತಲ್ಲಿ. ದ್ಯಾಟ್ ವಿ ಸ್ಟಡಿ. ಸೊ ದಟ್ ಈಸ್ ವೇರ್ ದ ಪೊಟೆನ್ಷಿಯಲ್ ಮಾರ್ಕೆಟ್. ಬಿಸ್ನೆಸ್ ಸೈಕಾಲಜಿ. ಜರ್ನಲಿಸಮಲ್ಲಿ ನಿಮಗೆ ಆ ಒಂದು ಇನ್ಸೈಟ್ ಇರಬೇಕು ಅಂತ ಹೇಳಿ. ಅದು ವಿಮೆನ್ ಜರ್ನಲಿಸ್ಟ್ ಎಕ್ಸ್ಪ್ಲಾಯಿಟೇಷನ್ ಇದೆಯಾ, ಡಿಸ್ಕ್ರಿಮಿನೇಷನ್ ಇದೆಯಾ? ಸಟ್ಲಾಗಿ ಇರುತ್ತೆ. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಇನ್ಸ್ಟಿಟ್ಯೂಷನ್ ವೇರ್ ಯು ವರ್ಕ್. ಬಟ್ ಈ ಜನರಲಿ ಸ್ಪೀಕಿಂಗ್ ಜನರಲೈಸ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಲೈಕ್ ಮೈ ಎಕ್ಸ್ಪೀರಿಯನ್ಸ್ ಆರ್ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ಹಿಂದೂ ಆರ್ ಬಿಗ್ ಬ್ರ್ಯಾಂಡ್ಸಲ್ಲಿ ವರ್ಕ್ ಮಾಡಿದವ್ರಿಗೆ ವಿ ಮೈಟ್ ಹ್ಯಾವ್ ನಾಟ್ ಫೆಲ್ಟ್, ಬಟ್ ಸಟ್ಲಾಗಿರುತ್ತೆ. ಒಂದು
ಕೀ ಪೋಸ್ಟ್ ಅಂತ ಇದ್ದಾಗ ಅದಕ್ಕೆ ಕೊಡೋದಕ್ಕೆ ಎಷ್ಟು ಹೆಸಿಟೇಷನ್ ಇರುತ್ತೆ. ಇನ್ ದಟ್ ವೇ ಯು ಆರ್ ವೆರಿ ಅನ್ಫಾರ್ಚುನೇಟ್ ಅಲ್ಲ. ಅದು ಅನ್ಫಾರ್ಚುನೇಟ್ No, ಅನ್ಸುತ್ತೆ. you are fortunate. ಫಾರ್ಚುನೇಟ್ ಟು 90% ಐ ವಾಸ್ ಫಾರ್ಚುನೇಟ್. ಎಲ್ಲೋ ಒಂದು ಕಡೆ ನಾನು ಎವ್ರಿ ಡೇ ಹ್ಯಾಡ್ ಟು ಪ್ರೂವ್ ದಟ್ ಐ ಆಮ್ ಸೋ ಅಂಡ್ ಸೊ. ಸಿ ವೆನ್ ಪ್ರೋಗ್ರೆಸಿವ್ ಎಡಿಟರ್ಸ್ ಯು ಹ್ಯಾವ್ ಲೈಕ್ ಮಿಸ್ಟರ್ ಶಾಂತ್ ಕುಮಾರ್ ಆರ್ ಮಿಸ್ಟರ್ ಹರಿಕುಮಾರ್, you need not impress them, you just keep doing your work. They recognize. And also ನಮ್ದು ಇಂಡಿವಿಜುವಲ್ ಪರ್ಸನಾಲಿಟಿ ಆಲ್ಸೋ ಕೌಂಟ್ಸ್. ಯಾಕಂದ್ರೆ ಚೀಫ್ ರಿಪೋರ್ಟರ್ ಆಗೋದು ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ ಒಂಥರ ಚೀಫ್ ಮಿನಿಸ್ಟರ್ ಇದ್ದಷ್ಟು ಪ್ರೆಷರ್ ಇರುತ್ತೆ ಶಮಂತ ಇನ್ ಎ ಬಿಗ್ ಪೇಪರ್. ಆ್ಯಂಡ್ ದೆರ್ ಇಸ್ ಯು ಡೋಂಟ್ ಹ್ಯಾವ್ ಸಂಡೇಸ್, ಯು ಡೋಂಟ್ ಹ್ಯಾವ್ ಈವ್ನಿಂಗ್ಸ್, ಯು ಡೋಂಟ್ ಸಿ ಸನ್ಲೈಟ್, ಏನೋ. ಆ್ಯಂಡ್ ಆರ್ ಯು ರೆಡಿ ಟು ಗಿವ್ ದಟ್ ಕೈಂಡ್ ಆಫ್ ಟೈಮ್ ಅಂತ ಅದನ್ನ ನೋಡಿದಾಗ ಈಗಲೂ ನೋಡಿ, ಇವತ್ತು ಒಬ್ಬ ಕ್ರೈಮ್ ರಿಪೋರ್ಟ್ರು ಹೆಣ್ಮಕ್ಳು ಬರ್ತಾ ಇಲ್ಲ ಇವಾಗ. ಸೈನ್ಸ್ ರಿಪೋರ್ಟರ್ಸ್ ನನ್ನ ಕಾಲದಲ್ಲಿ ಮಲ್ಲಿಕಾ ಪ್ರಭು ಇದ್ದರು, ಸಂಧ್ಯಾ ಅವರಿದ್ದರು, ಸಂಧ್ಯಾ ಆ್ಯಲನ್ ಮೆಂಟೊಂಕ, ಆಮೇಲೆ ಕಂಚನ್ ಕೌರು, ಅವರೆಲ್ಲ ದೇವ್ರ ಲಿವಿಂಗ್ ಎಕ್ಸಾಂಪಲ್ ಇದ್ರು ಅವಾಗ ಕ್ರೈಮ್ ರಿಪೋರ್ಟಿಂಗ್ ಮಾಡೋರು. ಅವರು ಯಾರು ಇನ್ಕ್ಲೂಡಿಂಗ್ ಮೀ, ಐ ಸೆಡ್ ಸಾರಿ ಐ ಕಾಂಟ್ ಬಿಕಾಸ್ ಆಫ್ ಡೊಮೆಸ್ಟಿಕ್ ಇಶ್ಯೂಸ್ ಇತ್ತು, ಸರ್ಟನ್ ಥಿಂಗ್ಸ್. My mother was ailing. But the management understood. But I was a loser ಅಲ್ಲ. ಬೇರೆ ರೀತಿ ನನ್ನ ಕ್ರೆಡಿಬಿಲಿಟಿಯಿಂದ ನಾನು ಮಾಡ್ಕೊಂಡು ಬಂದೆ. ಬಟ್ ಐ ಹ್ಯಾಡ್ ಗುಡ್ ನೆಟ್ವರ್ಕಿಂಗ್ ಅಮಾಂಗ್ ಟೆಲಿವಿಷನ್ ಚಾನಲ್ಸ್ ಆಲ್ಸೋ. ಲೈಕ್ ಸಮೀವುಲ್ಲಾ ಅವರಿದ್ದರು, ನಟರಾಜು, ಸೋಮಶೇಖರ್ ಕೌಚೂರು, ಬದ್ರುದ್ದೀನು, ಅವರೆಲ್ಲ ಅವ್ರ ಆ್ಯಂಗಲ್, ಅವ್ರ ಕಾಂಟ್ಯಾಕ್ಟ್ಸಲ್ಲೂ ನನಗೆ ಹೆಲ್ಪ್ ಆಗೋದು. ನಾನು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ ಅವ್ರಿಗೆ ಹೇಳ್ತಾ ಇದ್ದೆ. ಇಟ್ ಈಸ್ ವೆರಿ ವಂಡರ್ಫುಲ್. ಈಗೇನಂದರೆ ನಾ ತಿಳ್ಕೊಂಡಿದ್ದೆ ಜರ್ನಲಿಸಮ್ ಅಂದರೆ ಅದೇನೇ ಮೀಡಿಯಾದಲ್ಲಿ ಬಂದುಬಿಡುತ್ತೆ. ಅಲ್ಲ, ಒಂದು ಇಶ್ಯೂಗೆ 108 ಆ್ಯಂಗಲ್ ಇರುತ್ತೆ. ಅದರೊಳಗೆ ವಿಮೆನನ್ನು ಜಾಸ್ತಿ ಇನ್ವಾಲ್ವ್ ಮಾಡ್ಕೊಂಡಷ್ಟು ಅದು ಇಟ್ ನೀ ನಾಟ್ ಬಿ ಓನ್ಲಿ ವಿಮೆನ್ ಇಶ್ಯೂಸ್. ಕ್ರೈಮ್ ರಿಪೋರ್ಟಿಂಗಲ್ಲಿ ಬರಬೇಕು. ಸ್ಪೋರ್ಟ್ಸ್ ನೋಡಿ ಎಷ್ಟು ಕಡಿಮೆ ಇದ್ದಾರೆ. ನನ್ನ ಜ್ಞಾಪಕ ಇದ್ದಂಗೆ ಗೀತಾ ರಾಮಕೃಷ್ಣ ಅಂತ ಒಂದು ನಮ್ಮಲ್ಲಿದ್ದರು, ಆಮೇಲೆ ಪ್ರಜ್ವಲ್ ಹೆಗ್ಡೆ ಇದ್ದರು, ಈಗಲೂ ಟೈಮ್ಸಲ್ಲಿ ಇದ್ದಾರೆ. ಅವರು ಅಪರ್ಚುನಿಟಿ ಕೊಟ್ಟಿಲ್ಲ ಅಂತಿಲ್ಲ. ನನ್ನ ಅನುಭವದಲ್ಲಿ ನಾನು ನೋಡ್ದಂಗೆ ಲಾಡ್ ಆಫ್ ಆಪರ್ಚುನಿಟೀಸ್ ವಿಮೆನ್ ಜರ್ನಲಿಸ್ಟ್ಗೆ ಪ್ರಜಾವಾಣಿನಲ್ಲಿ ಕೊಟ್ಟಿದ್ದಾರೆ, ನನಗೆ ಗೊತ್ತು. ಇಲ್ಲಮ್ಮ, ಈವನ್ ಅದರ್ವೈಸ್ ನಾನು ಕೂಡ ಕ್ರಿಬ್ ಮಾಡೋದಿಲ್ಲ. ಅದನ್ನ ಯಾರ್ಯಾರು ಎಷ್ಟೆಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ, ಅವರ ಪರ್ಸನಲ್ ಲೈಫ್ನ ಬ್ಯಾಲೆನ್ಸ್ ಮಾಡಬೇಕಿರ್ಬೋದು. ಒಂದೇನಾಗುತ್ತೆ, ಒಂದು ಪ್ರಾಕ್ಟಿಕಲಿನೂ ಪ್ರಾಬ್ಲಮ್ ಇರುತ್ತೆ ಶಮಂತ. ಒಂದು 40-45 ಬಂದಾಗ ಮಕ್ಕಳು ಕ್ರೂಷಿಯಲ್ ಎಜುಕೇಶನ್ ಸಿಸ್ಟಮ್ ಬಂದ್ಬಿಟ್ಟಿರ್ತಾರೆ. ಅವ್ರ ಎಜುಕೇಶನ್ ನೋಡಬೇಕು, ಅದು ಅವ್ರನ್ನೂ ನೋಡ್ಕೊಳ್ಳೋದಿರುತ್ತೆ. ಪಾಪ ಅವಾಗ ಎಷ್ಟೋ ಜನ 45-50 ಬಂದಾಗ ಬಿಟ್ಬಿಡ್ತಾರೆ. ಹೌದು, ಅದು ಎಲ್ಲೋ ಒಂದು ಸ್ಟೇಜಿಗೆ ಬಂತು, ಒಂದು ಸೇವಿಂಗ್ಸ್ ಅಲ್ಲಿ ಇರುತ್ತೆ, ಬಿಟ್ಬಿಡ್ತಾರೆ. ಅದು ಪಾಪ ವಿಮೆನ್ಗೆ ಪ್ರಾಬ್ಲಮ್ಸು ಇರುತ್ತೆ. ಅದ್ರ ಜೊತೆಗೆ ನಾನು ಮ್ಯಾನೇಜ್ಮೆಂಟನ್ನು ಬ್ಲೇಮ್ ಮಾಡೋಕ್ಕಾಗತ್ತಾ? ನೋ, ಸಾರಿ, ನೋ, ವಿ ಕಾಂಟ್ ಬ್ಲೇಮ್. ಇಫ್ ಯು ಆರ್ ದೇರ್, ಯು ಆರ್ ದೇರ್ ಆರ್ ಯು ಆರ್ ನಾಟ್ ದೇರ್ ಅಷ್ಟೇ. ಇಫ್ ಯು ಆರ್ ದೇರ್, ಯು ಆರ್ ಇನ್ ದ ರೇಸ್. ಇಫ್ ಯು ಆರ್ ನಾಟ್ ದೇರ್, ಡೋಂಟ್ ಕ್ರಿಪ್. ಈಗ ನೋಡಿ, ನಾಗಮಣಿ ಹೆಸರಾವ್ ಯಾವ ಕಾಲದಲ್ಲಿ ನ್ಯೂಸ್ ರೂಮ್ನ ಮ್ಯಾನೇಜ್ ಮಾಡಿದ್ದಾರೆ ಆಕಾಶವಾಣಿನಲ್ಲಿ. ಶಿ ಈಸ್ ಎ ಲಿವಿಂಗ್ ಎಕ್ಸಾಂಪಲ್ ಹೌ ಶಿ ಡಿಡ್ ಇಟ್ ಅಲ್ವಾ. ಈಗ ಆ ಥರ ರೆಸ್ಪಾನ್ಸಿಬಿಲಿಟಿ ಎಷ್ಟು ಜನ ತಗೊಳ್ತಾರೆ ಅನ್ನೋದೇ ಇರೋದು. ಹೌದು, ಇದು ರೇಡಿಯೋ ಅಂತ ಬಂದಾಗ ನಾಗಮಣಿ ಹೆಸರಾವು, ಮತ್ತು ಇದರಲ್ಲಿ ಬಂದಾಗ ಬೋತ್ ಲಿಟ್ರೇಚರ್ ಆ್ಯಂಡ್ ಜರ್ನಲಿಸಮ್ನ ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡಿರೋದು ಅಂತ ಹೇಳಿದ್ರೆ ನನ್ನ ಲ್ಯಾಂಗ್ವೇಜು ವಿಜಯಮ್ಮ. ಓಕೆ ಓಕೆ. ಅವರು ಇವತ್ತಿಗೂ ಕೂಡ ಕಮಾಂಡ್, ಬೋತ್ ಆಫ್ ದೆಮ್ ದಿ ಕಮಾಂಡ್ ಆ್ಯಂಡ್ ಡಿಮಾಂಡ್. ಆ ರೆಸ್ಪೆಕ್ಟು ಮತ್ತು ಪ್ರೊಫೆಷ್ನಲಿಸಮು ಅವ್ರ ವರ್ಕ್ದ ಅವತ್ತಂದು ಇವತ್ತಿಗೂ ರಿಫ್ಲೆಕ್ಟ್ ಆಗ್ತಾ ಇದೆ. ಆ್ಯಂಡ್ ಇದು ನೀವು ಜನರಲ್ ಪಬ್ಲಿಕ್ಕು ಕೇಳಿಸ್ಕೊತಾ ಇದ್ದೀರಾ. ಇದು ಜರ್ನಲಿಸಮ್ ಕ್ಲಾಸ್ ಅಲ್ಲ, ಬಟ್ ಅದರ್ ಸೈಡ್ ಆಫ್ ಜರ್ನಲಿಸಮ್. ನಾವು ಯಾವ ರೀತಿ ಕೆಲಸ ಮಾಡ್ತೀವಿ, ಎಷ್ಟರ ಮಟ್ಟಿಗೆ ಪ್ಯಾಷನೇಟ್ ಆಗಿರ್ತೀವಿ, ಮತ್ತು ಯಾವ್ಯಾವ ಥರ ಹೋಮ್ವರ್ಕ್ ಮಾಡ್ತೀವಿ, ಮತ್ತು ಯಾವ ಥರ ಆಡ್ ಸಿಚುವೇಶನ್ಸಲ್ಲಿ ಕೆಲಸ ಮಾಡ್ತೀವಿ ಅನ್ನೋದಕ್ಕೆ ದಿಸ್ ಈಸ್ ಜಸ್ಟ್ ಎ ಝಲಕ್ ಅಂತ ಹೇಳ್ಬೋದು ಅಷ್ಟೇ. ನಾವು ಮಾತಾಡ್ತಾ ಹೋಯ್ತು ಅಂತಂದರೆ ಇನ್ನೂ ಬೇಕಾದಷ್ಟು ಸಿಗುತ್ತೆ. ಪಬ್ಲಿಕ್ ಟಾಯ್ಲೆಟ್ಸ್ ಇಲ್ಲದ ಕಾಲದಲ್ಲಿ ಜರ್ನಲಿಸಮ್ 90s ಅಲ್ಲಿ ಶುರು ಮಾಡಿದಾಗ ಹುಡ್ಕೊಂಡು ಹೋಗಿ ಯಾರೋ ಮನೆಯಲ್ಲಿ ಒಬ್ಲೇಜ್ ಮಾಡಿದ್ರೆ ವಿ ಯೂಸ್ ಟು ಗೆಟ್. ಅದು ಬ್ಯಾಂಗ್ಳೂರು ರೂರಲ್, ತುಮಕೂರು ಪ್ಲೇಸ್ ಅಲ್ಲ. ನಾನು ಕೆಲಸ ಮಾಡ್ತಾ ಇದ್ದಿದ್ದ ಕಡೆಗೆ ಟಾಯ್ಲೆಟ್ ಇರಲಿಲ್ಲ. ಟಾಯ್ಲೆಟ್ಸ್ ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಏನು ಮಾಡ್ತಾರೆ, IBನೆಲ್ಲ ಲಾಕ್ ಮಾಡಿಬಿಡ್ತಾರಲ್ಲ. ಯಾರು ಲೇಡೀಸ್ ಒಪ್ಕೊಂಡ್ರೆ ಅವ್ರು ಟಾಯ್ಲೆಟ್ನ ಯೂಸ್ ಮಾಡ್ಬೋದು. ಎಷ್ಟು ಕಷ್ಟ ಇದೆ, ಈಗ್ಲೂ ಕಷ್ಟ ಇದೆ ಈಗಲೂ. ಬಟ್ ಬ್ಯಾಂಗ್ಳೂರು ರೂರಲ್ಲು ತುಮಕೂರನ್ನ ತುಂಬ ಕವರ್ ಮಾಡಿದ್ದೆ. 2 ಡಿಸ್ಟ್ರಿಕ್ಟ್ಸ್ ನಾನು ಹಾಕಿದ್ರೆ ತುಂಬ ಓದಾಡ್ಬಿಡ್ತಿದ್ದೆ.
Yeah, it was used to be so difficult. ಅಕ್ಕಪಕ್ಕದ ಮನೆಯವರೆಲ್ಲ ಫ್ರೆಂಡ್ಸ್ ಆಗಿ ಟಾಯ್ಲೆಟ್ ಯೂಸ್ ಮಾಡಿರೋಂಥ ಅದೇ ಆ ಕಾಲದಿಂದ ಈಗ ನಮ್ಗೆ ಎಷ್ಟು ನಮಗೆ ಟಾಯ್ಲೆಟ್ ಅನ್ನೋ ವರ್ಡ್ ಇವಾಗ ನೋಡಿ ಎಷ್ಟು ಕ್ಯಾಶುಯಲಿ ಮಾತಾಡ್ತಾ ಇದೀವಿ. ಥ್ಯಾಂಕ್ಸ್ ಟು ಮೋದಿ. ಶೌಚಾಲಯ ಅಂದು ಅದಕ್ಕೆ ಸ್ಟಿಗ್ಮಾನೋ ಮ್ಯಾಮ್ ಏನೋ ನಾಚಿಕೆ ಪಾಚಿಕೆ ಎಲ್ಲ ಹೊರಟೋಗಿದೆ. ಟಾಯ್ಲೆಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಅನ್ನೋದನ್ನ ಹೋಟೆಲ್ಸ್ ತುಂಬಾ ಬಂದಿದೆ. ಹಾಗಾಗಿ ಮತ್ತೆ ಲೀಗಲಿ ಅವ್ರ ಜಾಗ ಕೊಡೋದಿಲ್ಲ, ವಿ ಡೋಂಟ್ ಅಲೋ ಅನ್ನೋದಕ್ಕೂ ಆಗಲ್ಲ, ಅದು ಕೂಡ ಪಿನಲೈಸ್ ಆಗುತ್ತೆ. ಹೌದು. ಸೊ ಇಟ್ಸ್ ಅ ಗೋಲ್ಡನ್ ಪೀರಿಯಡ್ ನೌ ಫಾರ್ ಜರ್ನಲಿಸ್ಟ್, ಎಸ್ಪೆಷಲಿ ವಿಮೆನ್ಗೆ ವರ್ಕ್ ಮಾಡಬೇಕು ಅಂದರೆ ಮೀನಿಂಗ್ಫುಲಿ ಆ್ಯಂಡ್ ಇಫ್ ದೇ ವಾಂಟ್ ಟು ರಿಯಲಿ ಡೂ ಸಮಥಿಂಗ್ ಗುಡ್, ದಿಸ್ ಇಸ್ ದ ಗೋಲ್ಡನ್ ಪೀರಿಯಡ್ ಬಿಕಾಸ್ ನಿಮ್ಗೆ ಪ್ಲ್ಯಾಟ್ಫಾರ್ಮ್ಸ್ ಆರ್ ಪ್ಲೆಂಟಿ ಆ್ಯಂಡ್ ಇಟ್ ಈಸ್ ಕಾಸ್ಟ್ ಎಫೆಕ್ಟಿವ್ ಆಗಿದೆ. ನಾವಿಬ್ಬರು ಮಾತಾಡೋದಕ್ಕೆ ಹೊರಟ್ರೆ ಇನ್ನೂ ಮಾತಾಡ್ತಾನೇ ಇರ್ತೀವಿ. ಇದೊಂಥರ ನೆವರ್ ಎಂಡಿಂಗ್ ಸಾಗ ಆಗುತ್ತೆ. ನೆಕ್ಸ್ಟು ಇನ್ಯಾವುದಾದ್ರೂ ಬೇರೆ ಸಬ್ಜೆಕ್ಟ್ ತೆಗೆದುಕೊಂಡು ಬೇರೆ ಫ್ರೆಂಡ್ಸ್ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀವಿ. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದರೆ, ನೀವು ಜರ್ನಲಿಸಮ್ ಸ್ಟೂಡೆಂಟ್ಸ್ ಆಗ್ಬೋದು, ಯೂಟ್ಯೂಬರ್ಸ್ ಆರ್ ಯಾರೇ ಆಗ್ಬೋದು, ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಆ್ಯಂಡ್ ಇನ್ಫ್ಲೂಯೆನ್ಸರ್ಸ್ ಆಗ್ಬೋದು, ಪ್ಲೀಸ್ ಲಿಸನ್ ಟು ಅವರ್ ಕಾನ್ವರ್ಸೇಷನ್. ನಾವು ಇದನ್ನು ಯಾವುದೇ ಥರನೂ ಪ್ರಿಪೇರ್ ಮಾಡಿಕೊಂಡು ಬಂದಿಲ್ಲ, ಔಟ್ ಆಫ್ ಅವರ್ ಓನ್ ಎಕ್ಸ್ಪೀರಿಯನ್ಸಿಂದ ನಾವು ಮಾತಾಡಿದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತ ಹೇಳಿದರೆ, ಆಶಾ ಹೇಳಿದಾಗ ಖುಷಿ ಆಗುತ್ತೆ. ಯು ಆರ್ ಎನ್ ಆಂಟ್ರಪ್ರೆನರ್, ಮೀಡಿಯಾ ಆಂಟ್ರಪ್ರೆನರ್ ಅಂದಾಗ we do need some support in the form of advertisements or CSR, because ನಾವು ಎಲ್ಲ ವಿಷಯಗಳು ಕೂಡ ಒಂದು ಲೈಫ್ ಆ್ಯಂಡ್ ಲೈವ್ಲಿಹುಡ್ಗೆ ಅಂತ ಕನೆಕ್ಟ್ ಮಾಡಿಕೊಂಡು ಮಾಡ್ತಾ ಬಂದಿದ್ದೀವಿ. ವಿ ಹ್ಯಾವ್ ಟೇಕನ್ ಇಟ್ ಆ್ಯಸ್ ಎ ಚಾಲೆಂಜ್, ವಿ ಹ್ಯಾವ್ ಟೇಕನ್ ಇಟ್ ಒಂಥರ ಪ್ಯಾಷನೇಟ್ಲಿ, ವಿ ಹ್ಯಾವ್ ಟೇಕನ್ ಇಟ್ ಟೀಮ್ ಆ್ಯಸ್ ಎ ಹೋಲ್ ವಿ ಆರ್ ವರ್ಕಿಂಗ್. ಸೊ ಹಾಗಾಗಿನೇ ಇವತ್ತು ಆಶಾ ಕೂಡ ನಮ್ಮ ಜೊತೆಗೆ ಇರೋದು. ಮತ್ತು ಆಶಾ, ನಮ್ಮದು ಗ್ರೂಪಲ್ಲಿ ನಿಮ್ಗಳದ್ದು ಇಂಟ್ರ್ಯಾಕ್ಷನ್ನು, ಚಾಟು, ರೆಸ್ಪಾನ್ಸ್ ಬರುತ್ತಲ್ಲ, ವಿಜಯ ಮ್ಯಾಮ್ ಆಗ್ಬೋದು, ಸುನೀತಾ, ಚೇತನ, ಸುಶೀಲಾ ಮ್ಯಾಮ್ ಎಲ್ಲನೂ ತುಂಬ ಖುಷಿ ಆಗುತ್ತದು. ಲೈಕ್ ಮೈಂಡೆಡು ಯಾರೋ ಒಂದಷ್ಟು ಜನ ಅರ್ಥ ಮಾಡಿಕೊಂಡು ನೋಡ್ತಾ ಇದ್ದಾರೆ, ಕೇಳಿಸ್ಕೊಂಡಿದ್ದಾರೆ ಅಂತ. ಕೇಳಿಸ್ಕೊಂಡು ನೋಡಿರಬೇಕು, ಸುಮ್ಮನೆ ಲೈಕ್ ಒತ್ತಬಾರ್ದು. ಹೌದು, ಅದು ಇಂಪಾರ್ಟೆಂಟ್, ಅದು ನಾಟ್ ಜಸ್ಟಿಸ್. ಹಾಗಾಗಿ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಶಾ, ವಿ ನೀಡ್ ಇಟ್. ಥ್ಯಾಂಕ್ ಯು.